ಹರೇ ರಾಮ. ಅತಿಮಧುರ ಚಾಪಹಸ್ತಾಂ ಅಪರಿಮಿತಾಮೋದ ಬಾಣ ಸೌಭಾಗ್ಯಾಂ ಅರುಣಾಂ ಅತಿಶಯ ಕರುಣಾಂ ಅಭಿನವ ಕುಲಸುಂದರೀಂ ವಂದೇ. ಸಕುಂಕುಮ ವಿಲೇಪನಾಂ ಅಲಿಕಚುಂಬಿ ಕಸ್ತೂರಿಕಾಂ ಸಮಂದ ಹಸಿತೆ ಕ್ಷಣಾಂ ಸಶರ ಚಾಪ ಪಾಶಾಂಕುಶಾಂ ಅಶೇಷ ಜನಮೋಹಿನೀಂ ಅರುಣ ಮಾಲ್ಯ ಭೂಷಾಂಬರಾಂ ಜಪಾ ಕುಸುಮ ಭಾಸುರಾಂ ಜಪವಿಧೌ ಸ್ಮರೇತ್ ಅಂಬಿಕಾಂ. ಚರಾಚರ ಸೃಷ್ಟಿಯ ಸಮಸ್ತ ಶಕ್ತಿಗಳನ್ನು, ಸಮಸ್ತ ತತ್ವಗಳನ್ನು ತನ್ನೊಳಗಿರಿಸಿಕೊಂಡು ಮೆರೆಯುವ ಶ್ರೀಲಲಿತೆ, ಮಹಾತ್ರಿಪುರ ಸುಂದರಿ, ರಾಜರಾಜೇಶ್ವರಿ, ಪರಾಭಟ್ಟಾರಿಕೆ, ಆಕೆಯ ಚರಣ ಸನ್ನಿಧಾನಕ್ಕೆ ನೂರು ನೂರು ನಮನಗಳು. ನೀವೆಲ್ಲ ಭಾಗ್ಯವಂತರಿದ್ದೀರಿ. ಆಕೆಯ ನಾಮ ನಿಮ್ಮ ಕಿವಿಯ ಮೂಲಕ ಹೃದಯವನ್ನು ಪ್ರವೇಶ ಮಾಡ್ತಾ ಇದೆ. ಆಕೆಯ ಚರಿತ್ರೆಯನ್ನು ಅನುಸಂಧಾನ ಮಾಡ್ತಾ ಇದ್ದೀರಿ. ಅದೃಷ್ಟವಂತ ಅಲ್ಲದವರಿಗೆ ಇದು ಸಾಧ್ಯ ಇಲ್ಲ. ನಾವು ಆರಂಭದಲ್ಲಿ ಹೇಳಿದ್ವು, 1,000,000 ಸಪ್ತಶತಿ ಪಾರಾಯಣಕ್ಕೆ ಸಮಾನ. ಒಂದು ದಲಿತೋಪಾಖ್ಯಾನದ ಪಾರಾಯಣ ಇದೆಯಲ್ಲ, ದ್ವಾತ್ರಿಂಶಿಕ 32 ಅಧ್ಯಾಯಗಳು, ಇದರ ಅನುಸಂಧಾನ 1,000,000 ಚಂಡೀಪಾಠಕ್ಕೆ ಸಮಾನ ಎಂಬುದಾಗಿ ಇದೇ ಶಾಸ್ತ್ರವೇ ಹೇಳಿದೆ. ಆದರೆ ಯಾಕೆ ಯಾರು ಮಾಡ್ತಾ ಇಲ್ಲ ಅಂದರೆ ಗೊತ್ತಿಲ್ಲ ಅಂತ. ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದರೆ ಪದೇ ಪದೇ ಹೇಳ್ತಾ ಬಂದ ಹಾಗೆ ಆಕೆಯ ರಹಸ್ಯ ಪ್ರಿಯತೆ ಇದು. ಆಕೆ ಹಾಗೆ ಪ್ರಕಟವಾಗೋದಿಲ್ಲ, ಹಾಗೆ ಎಲ್ಲರಿಗೂ ಲಭ್ಯವಾಗೋದಿಲ್ಲ. ಅವಳು ಯಾರ ಮೇಲೆ ಅವಳ ಕಟಾಕ್ಷಪಾತ ಆಗ್ತದೋ, ಯಾರ ಮೇಲೆ ಆಕೆಯ ಕರುಣೆ ಹರಿತದೋ ಅಂತ ಯಾರೋ ಕೆಲವರನ್ನು ಆರಿಸ್ತಾಳೆ. ಅವರಿಗೆ ಆಕೆಯ ಬಗ್ಗೆ ಗೊತ್ತಾಗ್ತದೆ. ಅವರಲ್ಲಿ ಕೆಲವರು ಆಕೆಯ ಅನುಷ್ಠಾನವನ್ನು ಮಾಡ್ತಾರೆ, ಶ್ರೀವಿದ್ಯಾನುಷ್ಠಾನ, ಶ್ರೀ ಚಕ್ರಾರ್ಚನೆ ಅಂಥದ್ದನ್ನು ಮಾಡ್ತಾರೆ, ಅವಳನ್ನು ಭಜಿಸ್ತಾರೆ. ಹಾಗಾಗಿ ಈ ದೇವಿ ಎಂಥವಳು ಅಂದರೆ ಇವಳ ನಾಮ ಕಿವಿಗೆ ಬೀಳಲಿಕ್ಕೂ ಕೂಡ ಪುಣ್ಯ ಬೇಕು ಅಂಥವಳು. ಹಾಗಂತ ಸಾಧಾರಣದ ದೇವಿ ಅಲ್ಲ. ಯಾಕೆ ಅಲ್ಲ ಅಂದರೆ ನೋಡಿ, ಕಥೆಯ ಮುಂದುವರಿಕೆ. ಆ ದೇವಿ ಪ್ರಕಟವಾಗಿದ್ದಾಳೆ ಅಷ್ಟೇ. ಈಗ ನಿನ್ನೆ ಮೊನ್ನೆಯ ಕಥೆಯಲ್ಲಿ ಆ ದೇವಿಯ ಪ್ರಾದುರ್ಭಾವ ಆಗಿದೆ. ಮಹಾಯಾಗದಲ್ಲಿ, ಮಹಾಯಾಗ ಕುಂಡದಲ್ಲಿ, ಅಗ್ನಿ ಮಧ್ಯದಲ್ಲಿ, ಚಕ್ರಯಂತ್ರದ ಮಧ್ಯದಲ್ಲಿ, ಕೋಟಿ ಸೂರ್ಯ ಪ್ರಭೆಯ, ಕೋಟಿ ಚಂದ್ರರ ತಂಪಿನ ಆ ದೇವಿಯ ಒಂದು ಪ್ರಾದುರ್ಭಾವ ಆಗಿದೆ. ಯಾರೆಲ್ಲ ನೋಡ್ಲಿಕ್ಕೆ ಬಂದರು ಆಕೆಯನ್ನು ಪ್ರಾದುರ್ಭಾವ ಆದಾಗ? ಈಗ ಊರಿಗೆ ಯಾರೋ ದೊಡ್ಡವರು ಬಂದರೆ ಅವ್ರನ್ನ ನೋಡಲಿಕ್ಕೆ ಊರಿನ ದೊಡ್ಡವರೆಲ್ಲ ಹೋಗ್ತಾರಲ್ವಾ, ಆಯಾ ಊರಿನ ದೊಡ್ಡವರೆಲ್ಲ ಒಂದು ಭೇಟಿ ಮಾಡಲಿಕ್ಕೆ ಹೋಗ್ತಾರೆ. ಹಾಗೆ ಈ ಪ್ರಪಂಚಕ್ಕೆ ಯಾವಾಗ ಆಗಮನ ಆಯಿತು ರಾಜರಾಜೇಶ್ವರಿಯದ್ದು, ಈ ಸೃಷ್ಟಿಯವರಿಗೆ ಯಾವಾಗ ಅವಳು ತನ್ನ ಪ್ರವೇಶವನ್ನು ಕೊಟ್ಟಲು, ಆವಿರ್ಭಾವವನ್ನು ಮಾಡಿದ್ಲು, ಯಾರೆಲ್ಲ ನೋಡಲಿಕ್ಕೆ ಬಂದರು ಅನ್ನೋದ್ರ ಮೇಲೆ ಆಕೆ ಯೋಗ್ಯತೆಯನ್ನು ತರ್ತಾಗಬೇಕು ನಮಗೆ. ಯಾರೆಲ್ಲ ಬಂದರು ಅಂದರೆ, ಏತಸ್ಮಿನ್ನೇವ ಕಾಲೇತು ಬ್ರಹ್ಮ ಲೋಕಪಿತಾಮಹ. ಸೃಷ್ಟಿಕರ್ತ ಮೊದಲು ಬಂದು ವಂದನೆ ಮಾಡಿದನಂತೆ, ನನ್ನ ಸೃಷ್ಟಿಗೆ ನಿನಗೆ ಸ್ವಾಗತ ಅಂತ. ಎನ್ನದೇ ಇದು ನಿನ್ನದೇಂದ್ರ ಸೃಷ್ಟಿ ಮಾಡಿರ್ತಕ್ಕಂಥದ್ದು, ಬಾರಮ್ಮ ಅಂತ ಆಕೆಯನ್ನು ಸ್ವಾಗತ ಮಾಡಲಿಕ್ಕೆ, ಆಕೆಯನ್ನು ದರ್ಶನ ತಗೊಳ್ಳೋದಕ್ಕೆ ಸ್ವತಃ ಚತುರ್ಮುಖ ಬ್ರಹ್ಮ ಬಂದ. ಬ್ರಹ್ಮನ ಹಿಂದೆಯೇ ವಿಷ್ಣು ಬಂದನಂತೆ.
ಆರೂಢೋ ವಿನತಃ ಸುತಂ ವೈನತೆಯನನ್ನು ಗರುಡನನ್ನು ಏರಿ ಸಾಕ್ಷಾತ್ ವಿಷ್ಣು ಆಕೆಯ ದರ್ಶನಕ್ಕೆ ಬರ್ತಾನೆ. ಮತ್ತೆ ಶಿವ ಬರ್ತಾನೆ. ಶಿವೋಪಿ ವೃಷಭಾರೂಢ, ನಂದಿ ವೃಷಭವನ್ನು ಏರಿ ಶಿವ ಬಂದು ಆಕೆಯ ದರ್ಶನವನ್ನು ಪಡೀತಾನೆ. ಆ ಬಳಿಕ ತ್ರಿಮೂರ್ತಿಗಳ ಬಳಿಕ ದೇವರ್ಷಿಗಳು ನಾರದ, ತುಂಬುರು ಮೊದಲಾದವರು ಬಂದು ದರ್ಶನ ತಗೊಳ್ತಾರೆ. ದೇವಿಯದ್ದು ಸ್ತೋತ್ರ ಮಾಡ್ತಾರೆ. ಮತ್ತು ಅಪ್ಸರೆಯರು 60 ಕೋಟಿ ಅಪ್ಸರಿಯರ ಗಣ ಅಂತ ರಾಮಾಯಣ ಹೇಳ್ತದೆ. ದೊಡ್ಡ ಸಂಖ್ಯೆಯಲ್ಲಿ ಅಪ್ಸರೆಯರು ಆಕೆಯ ದರ್ಶನಕ್ಕೋಸ್ಕರವಾಗಿ ಬರ್ತಾರೆ. ಗಂಧರ್ವರು ಬರ್ತಾರೆ, ವಿಶ್ವಾವಸು ಮೊದಲಾಗಿರ್ತಕ್ಕಂಥ ಗಂಧರ್ವರು ಬರ್ತಾರೆ, ಯಕ್ಷರು ಬರ್ತಾರೆ. ಅದಾದ ಬಳಿಕ ದೇವಿಯರು ಬಂದ್ರಂತೆ. ದೇವಿಯ ದರ್ಶನಕ್ಕೆ ದೇವಿಯರು ಬಂದ್ರಂತೆ. ಯಾರು ಬಂದರು ಅಂದರೆ ಮೊಟ್ಟ ಮೊದಲು ಬಂದಿದ್ದು ಭಗವತಿ ದುರ್ಗಾ. ತಥೋ ಭಗವತಿ ದುರ್ಗಾ ಸರ್ವ ಮಂತ್ರಾದಿದೇವತಾ. ದುರ್ಗೆ ಅಂದರೆ ಯಾರು? ಎಲ್ಲ ಮಂತ್ರಗಳ ಅಧಿದೇವತೆ ಅವಳು. ಅವಳಿಂದ ಸರ್ವ ಮಂತ್ರಗಳು ಕೂಡ. ಅಂತ ದುರ್ಗೆ ಲಲಿತೆಯ ದರ್ಶನಾರ್ಥಿಯಾಗಿ ಬರ್ತಾಳೆ. ಆಮೇಲೆ ಶ್ಯಾಮ, ಅದೊಂದು ವಿಶೇಷ ದೇವಿ ಶ್ಯಾಮ ಅಂತ. ಆಕೆ ವಿದ್ಯಾದಿ ದೇವತೆ ಅಂತೆ. ದುರ್ಗೆ ಮಂತ್ರಾದಿ ದೇವತೆ ಆದರೆ ಈ ಶ್ಯಾಮಾದೇವಿ ಆಕೆ ಸರ್ವ ವಿದ್ಯಾದಿ ದೇವತೆ. ಆಕೆ ದರ್ಶನ ಮಾಡಲಿಕ್ಕೆ ಬರ್ತಾಳೆ, ತ್ರಿಪುರ ಸುಂದರಿಯದ್ದು. ಆಮೇಲೆ ಮಾತೃಗಣ, ಬ್ರಾಹ್ಮಿ ಬ್ರಹ್ಮನ ಶಕ್ತಿ, ಅದು ಮಾಹೇಶ್ವರಿ ಈಶ್ವರನ ಶಕ್ತಿ, ಸ್ಕಂದನ ಶಕ್ತಿ ಕೌಮಾರಿ, ವಿಷ್ಣುವಿನ ಶಕ್ತಿ ವೈಷ್ಣವಿ, ವರಾಹ ಆತನ ಶಕ್ತಿ ವಾರಾಹಿ, ಇಂದ್ರನ ಶಕ್ತಿ ಇಂದ್ರಾಣಿ, ಮತ್ತು ಚಾಮುಂಡ. ಈ ಸಪ್ತ ಮಾತೃಕೆಯರು ದೇವಿಯ ದರ್ಶನ ಮಾಡುವ ಸಲುವಾಗಿ ಬರ್ತಾರೆ. ಅಷ್ಟಸಿದ್ಧಿಗಳು ಅಣಿಮ, ಮಹಿಮ, ಗರಿಮ, ಲಖಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ ಮತ್ತು ವಶಿತ್ವ ಎಂಬಂಥ ಅಷ್ಟಸಿದ್ಧಿಗಳು ಆಕೆಯ ದರ್ಶನ ಪಡೆದು ಧನ್ಯವಾಗ್ತವೆ. ಇದ್ದ ಸಿದ್ಧಿಗಳೆಲ್ಲ ದೇವತೆಗಳು, ಒಂದೊಂದು ದೇವತೆಯ ಒಲುಮೆ. ಅಣಿಮೆ ಎಂಬ ದೇವತೆಯ ಒಲುಮೆ ಆದರೆ ನಾವು ಚಿಕ್ಕ ರೂಪ ಅಂತ ಆಡಲಿಕ್ಕೆ ಬರ್ತದೆ ಅಂತ. ಈ ನಮ್ಮ ದೊಡ್ಡ ರೂಪದಿಂದ ಚಿಕ್ಕ ರೂಪಕ್ಕೆ ಹೋಗಲಿಕ್ಕೆ ಬರ್ತದೆ. ಹನುಮಂತ ಲಂಕೆಯನ್ನು ಪ್ರವೇಶ ಮಾಡುವಾಗ ಒಂದು ಬೆಕ್ಕಿನ ಗಾತ್ರದಲ್ಲಿ ಪ್ರವೇಶ ಮಾಡಿದ ಅಂತ ನಾವು ರಾಮಾಯಣದಲ್ಲಿ ಸುಂದರಕಾಂಡದಲ್ಲಿ ಓದ್ತೇವೆ. ರೂಪ ಮರೆಮಾಚಲಿಕ್ಕೆ ಅವನಿಗೆ ಇಷ್ಟ ಇಲ್ಲ. ಹಾಗಂತ ಇದೇ ರೂಪದಲ್ಲಿ ಹೋಗಲಿಕ್ಕೂ ಸಾಧ್ಯ ಇಲ್ಲ. ಒಂದು ಮಧ್ಯ ಮಾರ್ಗ ಆಶ್ರಯಿಸಿದ್ದು ಏನು ಅಂದರೆ ಚಿಕ್ಕ ರೂಪ ಅಂತ. ಪೃಷದಂಶಕ ಮಾತ್ರ ಸನ್, ಒಂದು ಬೆಕ್ಕಿನ ಗಾತ್ರ ಅಂತ. ಏನದು ಸಿದ್ಧಿ ಅಂದರೆ ಅಣಿಮ ಅಂತ ಹೆಸರು ಅದಕ್ಕೆ, ಆ ಸಿದ್ಧಿಗೆ ಅಂತ. ಲಘಿಮ ಅಂತ ಮತ್ತೊಂದು ಸಿದ್ಧಿ, ಅದು ಹಗುರಾಗುವಂಥದ್ದು. ಗರಿಮ ಅಂತ ಇನ್ನೊಂದು ಸಿದ್ಧಿ, ಭಾರ ಆಗುವಂಥದ್ದು. ಲಕ್ಷ್ಮಣ ಮತ್ತು ರಾವಣರ ಯುದ್ಧದಲ್ಲಿ ಲಕ್ಷ್ಮಣ ಮೂರ್ಛಿತನಾಗಿ ಬಿಡ್ತಾನೆ. ಅವನನ್ನು ಎತ್ಕೊಂಡು ಲಂಕೆ ಹೋಗೋದಕ್ಕೆ ರಾವಣ ಪ್ರಯತ್ನ ಪಡ್ತಾನೆ, ಎತ್ತಲಿಕ್ಕೆ ಆಗಲಿಲ್ಲ. ಭೂಮಂಡಲವನ್ನೇ ಎತ್ತಿ ಬಿಡಬಹುದು ರಾವಣ ಹಾಕಿದ ಶಕ್ತಿಗೆ. ಸಮಸ್ತ ಭೂಮಂಡಲವನ್ನು ಎತ್ತಿ ಬಿಡಬಹುದು, ನಕ್ಷತ್ರ ಲೋಕವನ್ನು ಎತ್ತಿ ಬಿಡಬಹುದು. ಆದರೆ ಹನುಮಂತನನ್ನು ಎತ್ತಲಿಕ್ಕೆ ಸಾಧ್ಯ, ಲಕ್ಷ್ಮಣನನ್ನು ಎತ್ತಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂದರೆ ಗರಿಮಾ ಸಿದ್ಧಿಯ ಬಲದಿಂದ ಭಾರ ಆಗ್ತಾ ಹೋದ ಲಕ್ಷ್ಮಣ. ಆದರೆ ಹನುಮಂತ ಒಂದು ಹೂವಿನ ಎತ್ಕೊಂಡು ಹೋಗ್ತಾನಂತ ಅವನನ್ನು, ಲಕ್ಷ್ಮಣನನ್ನು. ಅದೇನದು ಲಘಿಮ ಅಂತ ಮತ್ತೊಂದು ಸಿದ್ಧಿ, ಅದು ಹಗೂರಾಗ್ತಾನೆ ಹತ್ತಿಯಂತೆ. ಹನುಮಂತನ ಭಕ್ತಿಯಿಂದ ಪ್ರೀತನಾಗಿ ಲಕ್ಷ್ಮಣ ಹತ್ತಿಯಂತೆ ಹಗುರಾದ ಅಂತ. ನಮ್ಮ ತೂಕವನ್ನು ಹೆಚ್ಚು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ, ನಮ್ಮ ಗಾತ್ರವನ್ನು ಹೆಚ್ಚು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ಇವೆಲ್ಲ ಸಿದ್ಧಿಗಳು ಅಂತ. ಸಿದ್ಧಿ ದೇವತೆಯರು ಇರ್ತಾರೆ, ಆ ದೇವತೆಯರ ಒಲುಮೆ ಆದಾಗ ಈ ಸಿದ್ಧಿಗಳು ಆಗ್ತವೆ ಅಂತ. ಸಿದ್ಧಿಯರು ಬಂದ ಬಳಿಕ ಯೋಗಿನಿಯರು ಬರ್ತಾರೆ. ಎಷ್ಟು ಸಂಖ್ಯೆ ಯೋಗಿನಿಯರದ್ದು ಅಂದರೆ ಕೋಟಿ ಸಂಖ್ಯೆ. 64 ಕೋಟಿ ಯೋಗಿನಿಯರು, 64 ಕೋಟಿ ಯೋಗಿನಿಯರಿದ್ದಾರಂತೆ. ಅವರೆಲ್ಲ ಅಮ್ಮನ ದರ್ಶನಕ್ಕೆ ಬರ್ತಾರೆ ಅಂತ. ಇವರೆಲ್ಲ ಅಮ್ಮನ ಸೇವಕಿಯರು. ಲಲಿತಾ ಸಹಸ್ರನಾಮದಲ್ಲಿ ಇದೆ ನೋಡಿ, 64 ಕೋಟಿ ಯೋಗಿನಿ ಗಣಸೇವಿತ ಅಲ್ವಾ? ಏನದು? 64 ಕೋಟಿ ಯೋಗಿನಿಯರ ಗಣದಿಂದ ಆಕೆಯ ಸಂಸೇವಿತೆ ಆಗಿರ್ತಕ್ಕಂಥವಳು. ಅವರೆಲ್ಲ ಆಕೆಯ ಸೇವಕಿಯರು, ದಾಸಿಯರು ಅಂತ. ಅವರೆಲ್ಲ ಬಂದು ದರ್ಶನ ಮಾಡ್ತಾರೆ. ತದನಂತರ ಭೈರವರು, ಕ್ಷೇತ್ರಪಾಲರು, ಅದಾದ ಮೇಲೆ ಮಹಾಶಾಸ್ತ ಅಂತ. ಶಾಸ್ತ ಅಂದರೆ ಅಯ್ಯಪ್ಪ ಅಂತ ನಾವು ಕರಿತೇವೆ, ಶಾಸ್ತ ಅದು. ಕೆಲವು ಕಡೆ ಶಾಸ್ತ ಅಂತ ಕರೀತಾರೆ, ಕೆಲವು ಕಡೆ ಅಯ್ಯಪ್ಪ ಅಂತ ಕರೀತಾರೆ. ಗಣಾಗ್ರಣಿ ಅಂತ, ಶಿವನ ಗಣಗಳ ಪೈಕಿಯಲ್ಲಿ ಅಗ್ರನಾಯಕರು ಅವರೆಲ್ಲ ಬರ್ತಾರೆ. ಮಹಾಗಣೇಶ ಅವನು ಬರ್ತಾನೆ, ಸ್ಕಂದ ಅವನು ಬರ್ತಾನೆ, ಬಟುಕೋ ವೀರಭದ್ರಕಃ, ವೀರಭದ್ರನದ್ದೇ ಒಂದು ಬಟು ರೂಪ ಇದೆ ಅಂತ, ಬಟುಕ ಅಂತ ಕರೀತಾರೆ, ಅವನು ಬರ್ತಾನೆ. ಇವರೆಲ್ಲ ಬಂದು ದೇವಿಯನ್ನು ಸ್ತೋತ್ರ ಮಾಡಿದಾಗ ಏನು ಅರ್ಥ ಆಯಿತು ಅದಕ್ಕೆ ಅಂದರೆ, ಈಕೆ ಎಲ್ಲವನ್ನೂ ಮೀರಿದವಳು. ಸಮಸ್ತ ದೇವತೆಗಳು
ಬಂದು ಗೌರವ ಕೊಡ್ತಕ್ಕಂಥ ದೇವತೆ ಅಂದರೆ ಇದು ಕ್ಷುದ್ರ ದೇವತೆಯಲ್ಲ, ದೇವತೆಯಲ್ಲ, ಮಹಾದೇವತೆ, ಮಹಾದೇವರುಗಳ ದೇವಿ ಅಂತ ಅಂಥವಳು ಅಂತ. ಅದನ್ನೇ ಆರಂಭದಲ್ಲಿ ಹೇಳಿದ್ದು, ಎಲ್ಲ ದೇವತೆಗಳು ಅವಳ ಒಳಗೆ ಅಂತ. ಬೀಜದಲ್ಲಿ ಇಡೀ ವೃಕ್ಷ ಇದ್ದ ಹಾಗೆ, ಈಗ ಕಾಂಡ, ಶಾಖೋಪಶಾಖೆಗಳು, ಎಲೆಗಳು, ಚಿಗುರುಗಳು, ಹೂವುಗಳು, ಹಣ್ಣುಗಳು ಎಲ್ಲವೂ ಬೀಜದೊಳಗೆ ಹೇಗಿರ್ತವೋ ಹಾಗೆ ಈ ಲಲಿತಾ ತ್ರಿಪುರ ಸುಂದರಿ ಎಂಬ ವಿಶ್ವ ಬೀಜದಲ್ಲಿ ಎಲ್ಲ ದೇವತೆಗಳು ಕೂಡ ಅಂತರ್ಗತ. ಹಾಗಾಗಿ ನೀವು ತ್ರಿಪುರ ಸುಂದರಿಯ ಪೂಜೆ ಮಾಡಿದರೆ ಎಲ್ಲ ದೇವರ ಪೂಜೆ ಮಾಡಿದಂತೆ ಆಯಿತು. ಯಾವ ದೇವರು ಬಾಕಿ ಇಲ್ಲ, ಎಲ್ಲ ದೇವತೆಗಳು ಇಲ್ಲಿಯೇ ಬರ್ತಾರೆ ಅಂಥವಳವಳು. ಒಂದು ಶಕ್ತಿ ಉದ್ಭವ ಆಗಿದೆ ಅಂದರೆ ಅದಕ್ಕೆ ಸ್ಥಾನ ಕಲ್ಪನೆ ಆಗಬೇಕು, ಹಾಗಲ್ವಾ ಕ್ರಮ? ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಅಲ್ವಾ? ಪೂಜೆ ಪ್ರಾರಂಭ ಆಗೋದು ಹೇಗೆ? ಮೊದಲು ಧ್ಯಾನಿಸ್ಬೇಕು, ಅಂತರಂಗದಲ್ಲಿ ಆ ರೂಪವನ್ನು ಭಾವಿಸ್ಬೇಕು. ಸುಮ್ಮನೆ ಅಕ್ಷತೆ ಹಾಕಿದರೆ ಸಾಲದು. ಈ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಅಂದರೆ ಏನು? ಆ ದೇವರ ರೂಪ ನಮ್ಮ ಚಿತ್ತದಲ್ಲಿ ಚಿತ್ರಿತ ಆಗಬೇಕು ಅಂತ, ಅದು ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಅದಾದ ಬಳಿಕ ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ. ಆ ದೇವರು ಬರ್ತಾರೆ, ಎಲ್ಲಿ ಧ್ಯಾನಿಸ್ತಾರೋ ಅಲ್ಲಿ ಆ ದೇವರ ಸನ್ನಿಧಿ ಆಗ್ತದೆ. ಸಹಜವಾಗಿ ಧ್ಯಾನಿಸದಲ್ಲಿ ಇರ್ತಾರೆ ದೇವತೆಗಳು ಅಂತ. ಹಾಗಾಗಿ ಅದರ ಬಳಿಕ ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ. ಬಂದ ಬಳಿಕ ಏನು ಅಂದರೆ ಆಸನಂ ಕಲ್ಪಯಾಮಿ. ಒಂದು ಆಸನದ ವ್ಯವಸ್ಥೆ ಆಗಬೇಕು, ಆ ದೇವರು ನೆಲೆಗೊಳ್ಬೇಕು. ಬಂದು ನಮ್ಮಲ್ಲಿ ಇರೋದು ಬೇಡ ದೇವರು, ಹೀಗೆ ಬಂದು ಹೀಗೆ ಹೋದ್ರೆ ಸಾಕ, ಇರಬೇಕು ಇಲ್ಲಿ ಅಂತ. ಹಾಗಾಗಿ ಆಸನಂ ಸಮರ್ಪಯಾಮಿ, ಅಲ್ಲಿ ಕುಳ್ಳಿರಿಸಿ ಆಮೇಲೆ ಪ್ರಾರಂಭ. ಪಾದ್ಯಂ ಸಮರ್ಪಯಾಮಿ, ಅರ್ಘ್ಯಂ ಸಮರ್ಪಯಾಮಿ, ಆಚಮನೀಯಂ ಸಮರ್ಪಯಾಮಿ. ಅದೆಲ್ಲ ಆಗಬೇಕಾದ್ರೆ ದೇವರು ನಿಲ್ಲಬೇಕು ಬೇಡ ನೆಲೆ. ಆಸನಂ ಕಲ್ಪಯಾಮಿ ಅಂತ ಒಂದು ಸ್ಥಾನ ಬೇಕು ಅಂತ. ಹಾಗೆ ದೇವಿಯ ಧ್ಯಾನ ಮೊದಲೇ ಆಗಿದೆ ದೇವತೆಗಳ ಮೂಲಕವಾಗಿ. ಆವಾಹಯಾಮಿ ಆವಾಹನೆ ಆಗಿದೆ, ದೇವಿ ಬಂದ್ಬಿಟ್ಟಿದ್ದಾಳೆ, ಪ್ರಕಟ ಆಗಿದ್ದಾಳೆ. ಇನ್ನು ಮುಂದಕ್ಕೆ ಸ್ಥಾನ ಕಲ್ಪನೆ ಆಗಬೇಕು. ಬ್ರಹ್ಮ ವಿಶ್ವಕರ್ಮನಿಗೆ ಹೇಳಿದಂತೆ ನಗರವನ್ನು ನಿರ್ಮಾಣ ಮಾಡು. ಯಾಕೆಂದ್ರೆ ಇವಳು ಸುಮ್ಮನೆ ಒಂದು ಮನೇಲಿರೋ ದೇವರಲ್ಲ, ಇದು ರಾಜರಾಜೇಶ್ವರಿಯವಳು. ಹಾಗಾಗಿ ಇವಳಿಗೊಂದು ನಗರವೇ ಬೇಕು ಅಂತ. ಶ್ರೀಮನ್ ನಗರ ನಾಯಕಿ ಅವಳು ಅಂತ. ಹಾಗಾಗಿ ಬ್ರಹ್ಮಣಾಥ ಸಮಾದಿಷ್ಟ ವಿಶ್ವಕರ್ಮ ವಿಷಾಂಪತಿ. ವಿಶ್ವಕರ್ಮ ಬ್ರಹ್ಮನ ಆದೇಶವನ್ನು ಹೊತ್ತು ದೇವಿಯ ನಗರವನ್ನು ನಿರ್ಮಾಣ ಮಾಡ್ತಾನೆ. ಅಮರಾವತಿಗೆ ಏನು ಕಡಿಮೆ ಅಲ್ಲ ಆ ನಗರ, ಅಂತಹದ್ದೊಂದು ನಗರವನ್ನು ಕಲ್ಪನೆ ಮಾಡ್ತಾನೆ. ಹಾಗಂದ್ರೆ ಏನರ್ಥ? ನೆಲೆ ನಿಲ್ಲು ಸೃಷ್ಟಿಯಲ್ಲಿ, ಅತ್ಯಂತ ವೈಭವದಲ್ಲಿ, ಪರಮ ವೈಭವದಲ್ಲಿ. ಪಂಡಾಸುರ ಆಧಿಪತ್ಯವನ್ನು ವಹಿಸಿದ್ದಾನೆ, ಅವನು ರಾಜ. ಅವನನ್ನು ಸಂಹಾರ ಮಾಡಬೇಕಾದ್ರೆ ನೀನು ರಾಜ್ಞಿಯಾಗಿ ಮಹಾರಾಜ್ಞಿಯಾಗಿ ಆ ಕಾರ್ಯವನ್ನು ನೀನು ಮಾಡಬೇಕು. ಅದಕ್ಕಾಗಿ ನಗರ ನಿರ್ಮಾಣ ಆಗಬೇಕು ಮೊದಲು ಎಂಬ ಭಾವದಲ್ಲಿ ನಗರ ನಿರ್ಮಾಣಕ್ಕೆ ಆದೇಶ. ನಗರ ನಿರ್ಮಾಣವಾಯಿತು. ತದಾತು ನಗರೀಂ ರಮ್ಯಾಂ, ಅತ್ಯಂತ ರಮ್ಯವಾಗಿರ್ತಕ್ಕಂಥ ಅಮ್ಮನವರಿಗೆ ತಕ್ಕುದಾದ ಒಂದು ನಗರದ ನಿರ್ಮಾಣ ಆ ಸಮಯದಲ್ಲಿ ಆಯಿತು. ಅತ್ಯುನ್ನತವಾದ ಕೋಟೆಯಂತೆ ಆ ನಗರಕ್ಕೆ. ಆಮೇಲೆ ಅತ್ಯುನ್ನತವಾಗಿರ್ತಕ್ಕಂಥ ಗೋಪುರಗಳು, ಭವನಗಳು, ಸಾಟ್ಟ ಪ್ರಾಕಾರ ತೋರಣ, ಮಹಾದ್ವಾರಗಳು, ಗಜಶಾಲೆಗಳು, ಅಶ್ವಶಾಲೆಗಳು, ರಥಶಾಲೆಗಳು, ರಾರಾಜಿಸುವ ರಾಜಮಾರ್ಗ. ಅದರ ಬಳಿಕ ಸಾಮಂತರಿಗಾಗಿ ಮನೆಗಳು, ಅಮಾತ್ಯರಿಗಾಗಿ ಮನೆಗಳು, ಸೈನಿಕರಿಗಾಗಿ ಮನೆಗಳು, ಬ್ರಾಹ್ಮಣರಿಗಾಗಿ ಮನೆಗಳು, ವಂದಿ ಮಾಗದರಿಗಾಗಿ ಮನೆಗಳು, ದಾಸ ದಾಸಿಯರಿಗಾಗಿ ಮನೆಗಳು. ಇಡೀ ನಗರವೇ ಅದು. ಇದೆಲ್ಲ ಆದ ಬಳಿಕ ತನ್ಮಧ್ಯದಲ್ಲಿ ರಾಜಗೃಹ, ಮಧ್ಯೆ ರಾಜಗೃಹಂ ದಿವ್ಯಂ, ದ್ವಾರ ಗೋಪುರ ಶೋಭಿತಂ. ರಾಜಗೃಹವು ಕೂಡ ಅನೇಕ ದ್ವಾರಗಳಿಂದ, ಗೋಪುರಗಳಿಂದ, ಚಂದ್ರಶಾಲೆಗಳಿಂದ, ಸಭಾ ಮಂಟಪಗಳಿಂದ ಶೋಭಾಯಮಾನವಾಗಿತ್ತು. ಅಂತ ಅದ್ಭುತವಾಗಿರ್ತಕ್ಕಂಥ ಆ ರಾಜಗೃಹ ಮಧ್ಯದಲ್ಲಿತ್ತು. ಶ್ರೀಚಕ್ರದಲ್ಲಿ ಅಮ್ಮನವರ ವಸತಿ ಎಲ್ಲಿದೆ ಅಂದರೆ ಮಧ್ಯದಲ್ಲಿ, ಸರಿಯಾಗಿ ಮಧ್ಯದಲ್ಲಿ ಒಂದು ಬಿಂದು ಇದೆ ನೋಡಿ, ಅಲ್ಲಿ ಅಮ್ಮನವರ ವಸತಿ ಇದೆ. ಹಾಗೆ ಆ ನಗರದಲ್ಲಿ ಕೂಡ ಮಧ್ಯದಲ್ಲಿ ವಸತಿ. ಅಯೋಧ್ಯೆಯಲ್ಲಿ ಕೂಡ ಹಾಗೆ. ಅಯೋಧ್ಯೆ ಒಂದು ಉದ್ದಪಟ್ಟಿ, ಒಂದು ಅಡ್ಡಪಟ್ಟಿ. ಅಡ್ಡಪಟ್ಟಿ ಸ್ವಲ್ಪ ಗಿಡ್ಡ, ಅದು ಉದ್ದಪಟ್ಟಿ ಸ್ವಲ್ಪ ಉದ್ದ. ಅದು ಅಯೋಧ್ಯೆ ಆಕಾರ, ಆ ಕಾಲದ್ದು. ಈಗ ಅಡ್ಡದಡ್ಡಿ ಹೇಗಾದ್ರೂ ಬೆಳೆದಿರ್ಬೋದು, ಈಗ ಅದು ಬೇರೆ ವಿಷಯ. ನಿರ್ಮಾಣವಾಗಬೇಕಾಗಿದ್ದಂಥ ಆಕಾರ ಅದು ಅಂತ. ಅಷ್ಟಪಟ್ಟಿಯ ಹಾಗೆ. ಈಗ ಅದಕ್ಕೆ ಚಿಹ್ನೆ, ಕೂಡುವ ಚಿಹ್ನೆ ಇದ್ದ ಹಾಗೆ, ಆದರೆ ಮೇಲಿಂದ ಕೆಳಗೆ ಬರುವ ರೇಖೆ ಸ್ವಲ್ಪ ಉದ್ದ ಅಂತ. ಆ ರೀತಿ ಇದ್ದಂಥ ಒಂದು ನಗರ ಅದು.
ಆ ಎರಡೂ ರೇಖೆಗಳು ಸಂಧಿಸುವಲ್ಲಿ ಮಧ್ಯದಲ್ಲಿ ರಾಜಗೃಹ ಇತ್ತು ಅಂತ ಹೇಳ್ತಾರೆ ಅಲ್ಲಿ ಕೂಡ ಅಂತ. ಹಾಗೆ ಇಲ್ಲಿಯೂ ಕೂಡ ಈ ನಗರದ ಕೇಂದ್ರದಲ್ಲಿ ರಾಜಗೃಹ. ಆ ರಾಜಗೃಹದಲ್ಲಿ ಅನೇಕ ಸಭಾ ಮಂಟಪಗಳು ಅಂತ ನಾವು ಹೇಳಿದ್ವಿ ನಿಮಗೆ ಮೊದಲೇ. ತನ್ಮಧ್ಯದಲ್ಲಿ ಒಂದು ಸಿಂಹಾಸನ ಸಭೆ ಇತ್ತಂತೆ, ಅಮ್ಮನವರ ಸಿಂಹಾಸನ ಸಭೆ. ಆ ಸಿಂಹಾಸನ ಸಭೆಯನ್ನು ನವರತ್ನಗಳಿಂದ ನಿರ್ಮಾಣ ಮಾಡಲಾಗಿತ್ತು. ಮಾಣಿಕ್ಯ, ಮುತ್ತು, ಹವಳ, ಪಚ್ಚೆ, ಪುಷ್ಯರಾಗ, ವಜ್ರ, ನೀಲ, ಗೋಮೈಧಿಕ, ವೈಡೂರ್ಯಗಳೆಂಬ ನವರತ್ನಗಳೇ ಗೋಡೆ. ಭಿತ್ತಿಗಳು ನವರತ್ನ, ಸ್ತಂಭಗಳು ನವರತ್ನ, ಮೇಲ್ಕಟ್ಟು ನವರತ್ನ, ನೆಲವು ಕೂಡ ನವರತ್ನ ಎನ್ನುವ ಹಾಗೆ ಆ ಸಭೆ ನಿರ್ಮಾಣವಾಗಿತ್ತಂತೆ. ಯಾಕೆಂದರೆ ಅವಳು ರಾಜರಾಜೇಶ್ವರಿ ಅಂತ. ಈಶ್ವರಿಯಲ್ಲ, ರಾಜೇಶ್ವರಿಯೂ ಅಲ್ಲ, ರಾಜರಾಜೇಶ್ವರಿ ಅಂತ. ಹಾಗಾಗಿ ತಕ್ಕುದಾದ ಸಭಾ ಮಂಟಪ ನಿರ್ಮಾಣವಾಗಬೇಕು ಅಂತ. ಶುಭವಾದ ಸಿಂಹಾಸನ ಸಭೆಯ ನಿರ್ಮಾಣದ ನಂತರ ಮಧ್ಯೆ ಸಿಂಹಾಸನಂ ದಿವ್ಯಂ, ತನ್ಮಧ್ಯದಲ್ಲಿ ದಿವ್ಯವಾದ ಸಿಂಹಾಸನ. ಆ ಸಿಂಹಾಸನ ಚಿಂತಾಮಣಿಯಿಂದಲೇ ನಿರ್ಮಿತವಾಗಿದೆ. ಚಿಂತಾಮಣಿ ಅಂದರೆ ಚಿಂತಿಸಿದ್ದನ್ನು ಕೊಡುವಂಥ ಮಣಿ, ದೇವಲೋಕದಲ್ಲಿ ಲಭ್ಯವಾಗುವಂಥದ್ದು. ಚಿಂತಿಸಿದ್ದನ್ನು ಕೊಡ್ತದೆ. ನಮಗೊಂದು ಚಿಂತನೆ ಬಂದರೆ ಹೀಗಾಗಬೇಕಿತ್ತು ಅಂತ ಅದನ್ನು ಕೊಡುವಂಥ ಒಂದು ಅದ್ಭುತವಾಗಿರುವಂಥ ಮಣಿ. ಅಮ್ಮನವರಂದರೂ ಹಾಗೆ ಚಿಂತಿಸಿದ್ದನ್ನು ಕೊಡುವಂಥ ದೇವತೆಯವಳು. ಏನನ್ನು ಚಿಂತಿಸಬೇಕು ಅನ್ನೋ ಬಗ್ಗೆ ನಮಗೆ ಎಚ್ಚರ ಇರಬೇಕು. ಯಾವುದನ್ನು ಭಾವಿಸಬೇಕು, ಯಾವುದನ್ನು ಚಿಂತಿಸಬೇಕು ಅಂತ ನಮಗೆ ಎಚ್ಚರ ಇರಲಿ ಆದರೆ ಅನಾಹುತ ಆಗ್ತದೆ ತುಂಬ ಅಂತ. ಅದೊಂದು ಕಥೆಯನ್ನು ನಾವು ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇರ್ತೇವೆ. ದಾರಿ ಹೋಗೋ ಒಬ್ಬ ಬಳಲಿದ, ಬಾಯಾರಿದ, ಅತ್ತ ಇತ್ತ ನೋಡಿದ. ಸಾಲು ಮರ ಇರ್ತದಲ್ಲ ದಾರಿ ಪಕ್ಕದಲ್ಲಿ, ಒಂದು ಭವ್ಯವಾದ ಅತ್ಯದ್ಭುತವಾಗಿರುವಂಥ ವೃಕ್ಷ ಒಂದಿತ್ತು, ವಿಶೇಷವಾದ ವೃಕ್ಷ. ಹೋಗಿ ಆ ವೃಕ್ಷದ ನೆರಳಲ್ಲಿ ವಿಶ್ರಮಿಸಿದ. ತುಂಬ ಬಾಯಾರಿಕೆ ಆಗ್ತಾ ಇತ್ತಲ್ಲ ಅವನಿಗೆ, ವಿಪರೀತ ಬಾಯಾರಿಕೆ ಆಗ್ತಾಯಿತ್ತು, ಹಸಿವಾಗ್ತಾ ಇತ್ತು ಅವನಿಗೆ. ಯಾರಾದರೂ ಒಂದು ಲೋಟ ನೀರು ಕೊಡೋರಿಲ್ವಾ ಅಂತ ಒಂದು ಭಾವನೆ ಬಂತಂತ ಅವನಿಗೆ. ಕೂಡಲೇ ಒಂದು ಲೋಟ ನೀರು ಪ್ರತ್ಯಕ್ಷ ಆಯ್ತಂತೆ. ಅಲ್ಲಿ ಅಮೃತ ಸಮಾನವಾಗಿರ್ತಕ್ಕಂಥ ಒಂದು ಮಧುರವಾಗಿರುವಂಥ ಜಲ. ಅದನ್ನು ಕುಡಿದು ಅವನಿಗೆ ಹಸಿವಾಗ್ತಾ ಇದೆ, ಊಟಕ್ಕಿದ್ರೆ ಚೆನ್ನಾಗಿರೋದು ಅಂತ. ಊಟ ಪ್ರತ್ಯಕ್ಷ ಆಯಿತು. ಊಟ ಮಾಡಿದ ಮೇಲೆ ಹಾಗೆ ಅಡ್ಡಾಗಬೇಕು. ಈಗ ಅವನಿಗೆ ನೆಲ ಎಲ್ಲ ಸ್ವಲ್ಪ ಒರಟು ಅಂತ ಅನ್ನಿಸ್ತಾ ಇದೆ. ಮೊದಲು ಗೊತ್ತಾಗಿರಲಿಲ್ಲ ಅದೇನು ಕಲ್ಲು ಮಣ್ಣು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಒಂದು ಒಳ್ಳೆ ಹಾಸಿಗೆ ಇದ್ದರೆ, ಮೆತ್ತನೆಯ ತಲೆದಿಂಬಿದ್ರೆ ಅದು ಪ್ರತ್ಯಕ್ಷ ಆಯ್ತಂತೆ. ಯಾಕೆಂದರೆ ಅದು ಕಲ್ಪವೃಕ್ಷ ಆಗಿತ್ತು ಅಂತ. ಯಾವ ವೃಕ್ಷದ ನೆರಳಲ್ಲಿ ಅವನು ಮಲಗಿದ್ನೋ ಅಥವಾ ವಿಶ್ರಾಂತಿಯನ್ನು ಪಡೆದಿದ್ನೋ ಅದು ಕಲ್ಪವೃಕ್ಷ ಆಗಿತ್ತು ಅಂತ. ಹಾಸಿಗೆ ತಲೆದಿಂಬು ಕೂಡ ಪ್ರತ್ಯಕ್ಷ ಆಯಿತು. ಯಾರಾದರೂ ಗಾಳಿ ಬೀಸುವಂಥ ದಾಸದಾಸಿ ಇದ್ದರೆ, ಕಾಲು ಒತ್ತು ಕೊಟ್ಟಿದ್ರೆ ಅಂತ ಅವನಿಗೆ ಅನಿಸ್ತಂತೆ. ದಾಸದಾಸಿಯವರು ಪ್ರತ್ಯಕ್ಷ ಆದರು, ಗಾಳಿ ಬೀಸಿದ್ರು, ಕಾಲೊತ್ತು ಕೊಟ್ಟರು. ಹೀಗೆ ಅವನು ಕಲ್ಪಿಸಿಕೊಂಡಿದ್ದೆಲ್ಲ ಆಗ್ತಾ ಇತ್ತು ಅಲ್ಲಿ. ಅದೇ ಕಲ್ಪವೃಕ್ಷ ಅಂತ ಹೆಸರು ಅದಕ್ಕೆ. ಕಲ್ಪಿಸಿಕೊಂಡಿದ್ದೆಲ್ಲ ಆಗ್ತದೆ ಅಲ್ಲಿ ಅಂತ. ಇದೆಲ್ಲ ಅವನ ಅಗತ್ಯಗಳೆಲ್ಲ ಮುಗಿತೋ ಇಲ್ವೋ, ದುರಾಲೋಚನೆಗಳು ಶುರುವಾಯಿತು. ಆಮೇಲೆ ಅಂತ ಬೇಡದ ಆಲೋಚನೆಗಳೆಲ್ಲ ಬರೋಕ್ಕೆ ಶುರುವಾಯಿತು ಅಂತ. ಕೇಳಿದ್ದೆಲ್ಲ ಆಗ್ತಾ ಇದೆ, ಕಲ್ಪಿಸಿಕೊಂಡಿದ್ದೆಲ್ಲ ಆಗ್ತಾ ಇದೆ. ಇಲ್ಲಿ ಯಾರೊಂದು ಹುಲಿ ಬಂದು ನನ್ನ ಮೈ ಮೇಲೆ ಬಿದ್ದುಬಿಟ್ರೆ ಈಗ ಅಂತ ಅನಿಸ್ತಂತ ಅವನಿಗೆ. ಹಾಗಾಯಿತು, ಅದರಂತೆ ಆಯಿತು ಅಂತ. ಆ ಹುಲಿ ಬಂದಿದ್ದು ಕಾಡಿಂದ ಅಲ್ಲ, ಮತ್ತೆಲ್ಲಿಂದ ಬಂದಿದ್ದು, ಅವನ ಮನಸ್ಸಿಂದಲೇ ಬಂದಿದ್ದು ಅಂತ. ಹಾಗಾಗಿ ಈ ದೇವರು ಪೂಜೆ ಮಾಡೋದು ಎಷ್ಟು ಮುಖ್ಯವೋ ಪ್ರಾರ್ಥನೆ ಅಷ್ಟೇ ಮುಖ್ಯ ಅಂತ. ನಾವೇನನ್ನು ಪ್ರಾರ್ಥನೆ ಮಾಡ್ತೇವೆ, ಪಕ್ಕದ ಮನೆಯವರಿಗೆ ಬಡತನ ಬರಲಿ ಅಂತ ಪ್ರಾರ್ಥನೆ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ನಾನು ಇನ್ನೂ ಶ್ರೀಮಂತನಾಗಲಿ ಅಂತ ಬೇಕಾದ್ರೆ ಕೇಳ್ಕೊಳ್ಳಿ, ತಾನಾಗಿ ಬಡವರು ಆಗ್ತಾರೆ ಪಕ್ಕದ ಮನೆಯವರು, ಅದ್ರ ಮುಂದಕ್ಕೆ ಅಂತ. ಹೊರತು ಪಕ್ಕದ ಮನೆಯವರು ಬಡತನ ಬರಲಿ ಅಂತ ಕೇಳಬಾರ್ದು ಅಂತ. ಹಾಗೆ ನಿನ್ನೆ ನಾವು ಹೇಳಿದ ಹಾಗೆ ಜಾಣ ಆದರೆ ಏನನ್ನು ಕೇಳಬಾರ್ದು. ಈ ಕಾಮಾಕ್ಷಿ ತ್ರಿಪುರ ಸುಂದರಿಯ ಮುಂದೆ ಅಂತೂ ಏನನ್ನೂ ಕೇಳಬಾರ್ದು ಅಂತ. ಹೋಗಿ ನಿಂತರೆ ಸಾಕು. ಇಂದ್ರ ಮಾಡಿದ್ದೇನು ಹೇಳಿಕೊಳ್ತಾನೆ ಅವನು, ಕೇಳಿಕೊಳ್ಳೋದಿಲ್ಲ ಅಂತ. ಹೇಳ್ಕೊಳ್ಬೋದು, ನಮ್ಮ ಸ್ಥಿತಿಯನ್ನು ಹೇಳ್ಕೊಳ್ಬೋದು. ಅಮ್ಮ ಊಟಕ್ಕಿಲ್ಲ ನನಗೆ ಅಂತ ಹೇಳ್ಕೊಳ್ಬೋದು. ಕಾಯಿಲೆ ಬಂದು ಬಳಲ್ತಾ ಇದ್ದೇನೆ ಅಂತ ಹೇಳ್ಕೊಳ್ಬೋದು. ಯಾವ ಕಷ್ಟವನ್ನು ಹೇಳ್ಕೊಳ್ಬೋದು, ಯಾವ ಅಪೇಕ್ಷೆಯನ್ನು ತೋಡ್ಕೊಳ್ಬೋದು. ಆದರೆ ಏನನ್ನು ಕೇಳ್ಕೊಳ್ಬಾರ್ದು ಅಂತ. ಕೇಳ್ಕೊಂಡ್ರೆ ಕೊಡ್ತಾಳೆ ಅವಳು, ಕೊಡದೇ ಇರೋದೇನೂ ಇಲ್ಲ. ಆದರೆ ನಾವು ದಡ್ಡರಾಗ್ತೇವೆ ಕೇಳ್ಕೊಂಡು ಅಂತ. ಹಾಗಾಗಿ ಈ ಚಿಂತಾಮಣಿ ಮುಂದೆ, ಆ ಸಿಂಹಾಸನವೇ ಚಿಂತಾಮಣಿ ಸಿಂಹಾಸನ ಅಂತ. ಅಲ್ಲಿ ಹೋಗಿ ನಿಂತರೆ ನೀವು ಚಿಂತನೆ ಮಾಡಿದರೆ ಸಾಕು ಅಂತದಾಗುವಂಥದ್ದು ಅಂತ. ಅಂಥ ಸಿಂಹಾಸನದ ನಿರ್ಮಾಣವನ್ನು ವಿಶ್ವಕರ್ಮ ಮಾಡ್ತಾನೆ. ಆ ಸಿಂಹಾಸನ ಹೇಗಿತ್ತು ಅಂದರೆ ಸ್ವಯಂ ಪ್ರಕಾಶ. ಈಗ ನಾವು ಸಿಂಹಾಸನ ರಚಿಸಿ ಅದಕ್ಕೆ ದೀಪದ ಬೆಳಕನ್ನು ಕೊಡಬೇಕಾಗ್ತದೆ ಅಂತ, ಅದು ಹೊಳಿಬೇಕು ಅಂದರೆ ಅಂಥದ್ದಲ್ಲ, ಅದು ಸ್ವಯಂ ಪ್ರಕಾಶ ಅದು ಅಂತ. ಮಧ್ಯೆ ಸಿಂಹಾಸನಂ ದಿವ್ಯಂ
ಚಿಂತಾಮಣಿ ವಿನಿರ್ಮಿತಂ ಸ್ವಯಂ ಪ್ರಕಾಶಂ, ತಾನೇ ತಾನಾಗಿ ಬೆಳಗುವಂಥದ್ದು. ಅದ್ವಂದ್ವಂ, ಇನ್ನೊಂದಿಲ್ಲ ಅಂಥದ್ದು. ಆ ಸಿಂಹಾಸನಕ್ಕೆ ಸರಿಮಿಗಿಲಾದ ಇನ್ನೊಂದು ಸಿಂಹಾಸನ ಸೃಷ್ಟಿಯಲ್ಲಿಲ್ಲ. ಯಾಕೆಂದರೆ ಇನ್ನೊಂದು ರಾಜರಾಜೇಶ್ವರಿ ಇಲ್ಲ, ಒಬ್ಬಳೇ ರಾಜರಾಜೇಶ್ವರಿ, ಮಹಾತ್ರಿಪುರ ಸುಂದರಿ. ಹಾಗಾಗಿ ಅದ್ವಂದ್ವಂ ಉದಯಾದಿತ್ಯ ಸನ್ನಿಭಂ, ಆಗ ತಾನೇ ಉದಯಿಸಿದ ಸೂರ್ಯನ ಶೋಭೆಯ ಸಿಂಹಾಸನದು. ಹೀಗೆ ರಾಜಲಾಂಛನಗಳು ಅಲ್ಲಿ ಅನಾವರಣಗೊಂಡವು. ಯಾಕೆಂದರೆ ಅವಳು ಮಹಾರಾಜ್ಞಿ, ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಅಂತ ಎರಡನೇ ಶಬ್ದವೇ ಅದು. ಮೊದಲನೇ ಶಬ್ದ ಶ್ರೀಮಾತಾ ಅಂತ, ವಾತ್ಸಲ್ಯಮಯಿ, ನಮಗೆಲ್ಲ ತಾಯಿ, ನಮ್ಮ ಮೇಲೆ ಕನಿಕರವನ್ನು ವತ್ಸಲತೆಯನ್ನು ಹರಿಸ್ತಕ್ಕಂಥವಳು, ಅದು ಒಂದನೇದು ಅವಳ ಸ್ವರೂಪ. ಎರಡನೇ ಸ್ವರೂಪವೇ ಶ್ರೀ ಮಹಾರಾಜ್ಞಿ ಅಂತ. ಹಾಗಾಗಿ ಅವಳನ್ನು ಅದೇ ಶಬ್ದಗಳಿಂದ ಸಂಬೋಧನೆ ಮಾಡಿದ್ದಾರೆ. ಈ ಲಲಿತಾ ಸಹಸ್ರನಾಮದಲ್ಲಿ ಸುಮೇರು ಮಧ್ಯಶೃಂಗಸ್ಥ ಶ್ರೀಮನ್ ನಗರ ನಾಯಕ ಇದೇ ಅದು. ಆ ಶ್ರೀಮನ್ ನಗರ ನಾಯಕ ಅನ್ನುವಾಗ ಶ್ರೀಮನ್ ನಗರ ಅಂದರೆ ಯಾವುದು? ಈ ನಗರವೇ ವಿಶ್ವಕರ್ಮ ಆಕೆಯ ಆವಿರ್ಭಾವದ ತರುವಾಯ ನಿರ್ಮಾಣ ಮಾಡಿರ್ತಕ್ಕಂಥ ನಗರ ಇದೆಯಲ್ಲ, ಅದಕ್ಕೆ ಶ್ರೀಮನ್ ನಗರ ಅಂತ ಹೆಸರು. ಅವಳು ಇರ್ತಕ್ಕಂಥ ಊರು ಅದು, ಶ್ರೀಮನ್ ನಗರ ನಾಯಕ ಅಂತ. ರಾಜರಾಜಾರ್ಚಿತ ರಾಜ್ಞಿ ರಮ್ಯಾ ರಾಜೀವಲೋಚನ ಅಂದರೆ ಈ ದೇವಿ ರಾಜತ್ವ ಉಳ್ಳಂಥವಳು ಅನ್ನೋದನ್ನು ತೋಚಿಸ್ತಕ್ಕಂಥವುಗಳು ಈ ವಾಕ್ಯಗಳು ಅಂತ. ಹಾಗೆ ರಾಜರಾಜೇಶ್ವರಿ, ರಾಜ್ಯದಾಯಿನಿ, ರಾಜ್ಯವಲ್ಲಭ, ರಾಜತ್ಕೃಪಾ, ರಾಜಪೀಠ ನಿವೇಶಿತ ನಿಜಾಶ್ರಿತ. ಹಾಗಂದ್ರೆ ಏನು? ನಿಜಾಶ್ರಿತರು, ತನ್ನನ್ನು ಆಶ್ರಯಿಸಿರ್ತಕ್ಕಂಥವ್ರು, ಅವರನ್ನು ರಾಜಪೀಠದಲ್ಲಿ ಕುಳ್ಳಿರಿಸ್ತಾಳೆ ಅಂತ. ರಾಜಪೀಠ ನಿವೇಶಿತ ನಿಜಾಶ್ರಿತ, ಯಾರು ಬಂದು ತನ್ನನ್ನು ಆಶ್ರಯಿಸ್ತಾರೋ ಅವರಿಗೆ ಸಿಂಹಾಸನ ಕೊಡ್ತಾಳೆ, ಅವರನ್ನು ರಾಜಾದಿರಾಜರನ್ನಾಗಿ ಮಾಡ್ತಾಳೆ ಅಂತ ಯೋಗ್ಯತೆ ಉಳ್ಳವಳು. ರಾಜ್ಯಲಕ್ಷ್ಮೀ ಕೋಶನಾಥ ಚತುರಂಗ ಬಲೇಶ್ವರಿ ಮತ್ತು ಅದನ್ನೇ ಹೇಳ್ತದೆ. ಸಾಮ್ರಾಜ್ಯದಾಯಿನಿ ಸತ್ಯಸಂಧ ಸಾಗರ ಮೇಖಲ, ಇದೆಲ್ಲ ಅವಳ ಸಾಮ್ರಾಜ್ಯ ವೈಭವವನ್ನು ಸೂಚನೆ ಮಾಡ್ತಕ್ಕಂಥ ಲಲಿತಾ ಸಹಸ್ರನಾಮದ ಪಂಕ್ತಿಗಳು. ಅದನ್ನು ನೆನಪು ಮಾಡ್ಕೊಳ್ಳೋಣ. ಆ ರಾಜಸಭೆಯನ್ನು, ಆ ಸಿಂಹಾಸನವನ್ನು ಕಂಡ ಬ್ರಹ್ಮನೇ ಚಕಿತನಾದನಂತೆ. ಸೃಷ್ಟಿ ಬ್ರಹ್ಮನಿಗೆ ತುಂಬ ಸಹಜ, ಅವನು ಚಕಿತನಾಗಲಿಕ್ಕಿಲ್ಲ. ಅವನು ಎಂಥ ಸೃಷ್ಟಿ ಆದರೂ ಕೂಡ ಆಶ್ಚರ್ಯಪಡಲಿಕ್ಕಿಲ್ಲ. ಯಾಕೆಂದರೆ ದಿನ ಬೆಳಗಾರ ಮಾಡೋ ಕೆಲಸವೇ ಅದು ಅಂತ. ಅವನಿಗೆ ಯಾಕೆ ಆಶ್ಚರ್ಯ ಆಗಬೇಕು? ವಿಶ್ವಕರ್ಮ ಅವನದ್ದೇ ಸೃಷ್ಟಿ. ವಿಶ್ವಕರ್ಮ ಬ್ರಹ್ಮನಿಗೆ ಮಿಗಿಲಾದದನ್ನು ಹೇಗೆ ಸೃಷ್ಟಿ ಮಾಡ್ತಾನೆ? ಅಂಥ ಯೋಗ್ಯತೆ ವಿಶ್ವಕರ್ಮನಿಗೆ ಎಲ್ಲಿದೆ? ಬ್ರಹ್ಮನೇ ಚಕಿತನಾಗುವಂಥದ್ದನ್ನು ಸೃಷ್ಟಿ ಮಾಡುವ ಶಕ್ತಿ ವಿಶ್ವಕರ್ಮನಿಗೆ ಇದೆಯಾ? ಬ್ರಹ್ಮನದೇ ಒಂದು ಅಂಶ ಅವನು ಅಂದರೆ ಅದು ಕೇವಲ ವಿಶ್ವಕರ್ಮನದಲ್ಲ. ಅದು ವಿಶ್ವಕರ್ಮ ಒಂದು ಹುಲ್ಲುಕಡ್ಡಿಯಲ್ಲಿ, ಹಿಂದೆ ಆ ಮಹಾಶಕ್ತಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ತ್ರಿಮೂರ್ತಿಗಳು ಆಶ್ಚರ್ಯಚಕಿತರಾಗುವಂಥದ್ದೊಂದು ಒಂದು ನಗರ ಅಲ್ಲಿ ನಿರ್ಮಾಣಗೊಂಡಿದೆ ಎನ್ನುವಾಗ ಅದು ವಿಶ್ವಕರ್ಮನ ಮಟ್ಟದಲ್ಲ ಅಂತ ಅರ್ಥ ಆಗಬೇಕು ನಮಗೆ. ಬ್ರಹ್ಮ ಭಾವಿಸಿದನಂತೆ ಈ ಪುರದ ಪ್ರಭಾವ ಹೇಗಿದೆ ಅಂದರೆ, ಈ ಸಿಂಹಾಸನ ಸಭೆಯ ಪ್ರಭಾವ ಹೇಗಿದೆ ಅಂದರೆ, ಈ ಚಿಂತಾಮಣಿ ಸಿಂಹಾಸನದ ಯೋಗ್ಯತೆ ಏನಿದೆ ಅಂದರೆ, ಒಬ್ಬ ಸಾಮಾನ್ಯ ಮನುಷ್ಯ ಈ ಸಿಂಹಾಸನ ಏರಿದರೂ ಕೂಡ ಅವನು ಸರ್ವಲೋಕಾಧಿಪತಿ ಆಗಿಬಿಡ್ತಾನೆ. ಅವನು ಬೇರೆ ಏನು ಮಾಡೋದು ಬೇಡ, ಹೋಗಿ ಆ ಸಿಂಹಾಸನದ ಮೇಲೆ ಕೂತ್ಕೊಂಡು ಬಿಟ್ಟರೆ ಸಾಕು, ಅವನು ಸರ್ವಲೋಕೇಶ್ವರ ಆಗಿಬಿಡ್ತಾನೆ. ಅದು ಅದರ ಯೋಗ್ಯತೆ. ಕೂರೋಕ್ಕಾಗ್ತದ ಅನ್ನೋದು ಆಮೇಲಿನ ವಿಷಯ. ಕೂತರೆ ಒಂದು ವೇಳೆ ಕೂತರೆ ಆ ಸ್ಥಾನದಿಂದ ವ್ಯಕ್ತಿಗೆ ಮಹತ್ವ ಬರ್ತದೆ ಅಂತ. ಆ ಸ್ಥಾನ ಎಂಥದ್ದು ಅಂದರೆ ತುಂಬ ಮಹಿಮೆಯನ್ನು ಇಟ್ಕೊಂಡಿದೆ ಆ ಸ್ಥಾನ. ಅದು ಯಾರು ಬಂದು ಕೂತರು ಕೂಡ, ಒಂದು ಹುಲ್ಲುಕಡ್ಡಿ ಬಂದು ಕೂತರು ಕೂಡ ಅವನಿಗೆ ಆ ಯೋಗ್ಯತೆಯನ್ನು ಕೊಡ್ತದೆ. ಅದು ಪೀಠದಿಂದ ಮಹತ್ವ ಬರುವಂಥದ್ದು ಅಂತ ಹೇಳ್ತಾರಲ್ಲ, ಅದನ್ನು ಬ್ರಹ್ಮ ಭಾವಿಸ್ತಾ ಇರ್ತಕ್ಕಂಥದ್ದು ಅಂತ. ಹಾಗಾಗಿ ಪುರಸ್ಯಾಸ್ಯ ಪ್ರಭಾವೇನ ಬಾಲಿಶೋಪಿ, ಒಬ್ಬ ಬಾಲಿಶ ವ್ಯಕ್ತಿ, ಸಣ್ಣವನೋ ಸಣ್ಣ ಬುದ್ಧಿಯವನೋ ಬುದ್ಧಿ ಬೆಳೆದೇ ಇದ್ದವನೋ ಅಂಥವನಾದರೂ ಕೂಡ ಹೋಗಿ ಅಲ್ಲಿ ಕೂತ್ಕೊಂಡ ಅಂದರೆ ಸರ್ವಲೋಕಾಧಿಪೋ ಭವೇತ್. ಈ 4 ಥರ ಇದೆಯಂತೆ. ಸ್ಥಾನದಿಂದ ವ್ಯಕ್ತಿಗೆ ಮಹತ್ವ, ವ್ಯಕ್ತಿಯಿಂದ ಸ್ಥಾನಕ್ಕೆ ಮಹತ್ವ, 2ರಿಂದ 2ಕ್ಕೂ ಮಹತ್ವ. ಅಂಥ ಸ್ಥಾನಕ್ಕೆ ಅಂಥ ವ್ಯಕ್ತಿ ಹೋದಾಗ
ಸ್ಥಾನದಿಂದ ವ್ಯಕ್ತಿ ಮಹತ್ವ, ವ್ಯಕ್ತಿಯಿಂದ ಸ್ಥಾನಕ್ಕೆ ಮಹತ್ವ. ಇನ್ನು ಕೆಲವು ಸಾರಿ ಎರಡಕ್ಕೂ ಮಹತ್ವ ಇಲ್ಲ, ಸ್ಥಾನಕ್ಕೂ ಮಹತ್ವ ಇಲ್ಲ, ವ್ಯಕ್ತಿಗೂ ಮಹತ್ವ ಇಲ್ಲ. ಅವನು ಹೊತ್ತು ಕೂತಿದ್ರಿಂದ ಯಾರಿಗೆ ಏನೂ ಆಗಲಿಲ್ಲ ಅಂತ ಅವನಷ್ಟಕ್ಕೆ ಅವನು. ಇಂಥದ್ದು ಇರ್ತದೆ ಪ್ರಪಂಚದಲ್ಲಿ. ಇದು ಉಭಯತ್ರ ಇದೆ. ಉದಾಹರಣೆಗೆ ರಾಮ ಸಿಂಹಾಸನ ಏರಿದ, ರಘುವಂಶದ ಸಿಂಹಾಸನ ಅದು. ಮನು ಮಾಂಧಾತರ ಸಿಂಹಾಸನ ಕಿರೀಟಗಳದು ತುಂಬ ಆಗಿರುವಂಥದ್ದು ಅದು. ಅಲ್ಲಿ ಹೋಗಿ ರಾಮ ಕುಳಿತುಕೊಂಡ ಅಂದರೆ ಎರಡೂ ಕಡೆ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಶೋಭೆ ಅಲ್ಲಿ ಅಂಥದ್ದು. ಈಗಿನ ಕಾಲದಲ್ಲಿ ಕೆಲವರು ಸಿಂಹಾಸನದ ಮೇಲೆ ಕೂತ್ಕೊಳ್ತಾರೆ. ಅವ್ರಿಗೆ ಯಾವ ಯೋಗ್ಯತೆಯೂ ಇರೋದಿಲ್ಲ. ನಮಗೆ ನಿಮಗೆ ಎಲ್ಲರಿಗೂ ಅವರಿಗೂ ಗೊತ್ತಿರ್ತದೆ ಅದು ಯೋಗ್ಯತೆ ಇಲ್ಲ ಅವರಿಗೆ ಅಂತ, ಸಕಲರಿಗೂ ಗೊತ್ತಿದೆ. ಆದರೆ ಅದು ಏನು ಹಣೆ ಬರಹವೋ ಅಂದರೆ ನಿಮ್ಮ ಹಣೆ ಬರಹ ಅವರ ಯೋಗ ಅದು. ಅಲ್ಲಿ ಹೋಗಿ ಕೂತು ಬಿಡ್ತಾರೆ ಅವರು ಅಂತ. ಅವನು ನಾಲಾಯಕ್, ಆದರೆ ಆ ಸ್ಥಾನದಿಂದಾಗ ಶಕ್ತಿ ಬರುತ್ತದೆ ಅವನಿಗೆ. 5 ವರ್ಷ ಅವನನ್ನು ಮಾತಾಡಿಸೋ ಹಾಗಿಲ್ಲ. ಅವನು ಹೇಳಿದಾಗ ನಾವೆಲ್ಲರೂ ಕೂಡ ಕೇಳಬೇಕು. ನೀವು ಬೈಕೊತಿರ್ಬೋದು, ಬೇಕಾದ್ರೆ ನಿತ್ಯ ಬೈತಾ ಇರ್ಬೋದು, ಬೆಳಗಿನ ಸಾಯಂಕಾಲದವರೆಗೂ ಬೈತಾ ಇರ್ಬೋದು. ಆದರೆ ಅವನು ಏನು ಹೊಂದಾಡೋದಿಲ್ಲ ಅದರಿಂದಾಗಿ. ಅವನು ನಿಶ್ಚಿಂತೆಯಿಂದ ಇರ್ತಾನೆ ಅವನು. ಯಾಕೆಂದರೆ ಅವನಿಗೆ ಯಾವಾಗ ನಿಮ್ಮ ಬಳಿ ಬರಬೇಕು ಅಂತ ಗೊತ್ತಿದೆ ಅವನಿಗೆ. 5 ವರ್ಷ ಮುಗಿಯೋದಕ್ಕೆ ಒಂದು 2-3 ತಿಂಗಳಿದ್ದಾಗ ಬರ್ತಾನೆ ನಿಮ್ಮ ಬಳಿಗೆ. ಅವನು ಅಲ್ಲಿ ತನಕ ನಿಮ್ಮ ಹತ್ರ ಬರೋದಿಲ್ಲ ಅವನು ಅಂತ. ಇದು ಸ್ಥಾನದಿಂದ ವ್ಯಕ್ತಿಗೆ ಮಹತ್ವ ಬರುವಂಥದ್ದು ಅಂತ. ವ್ಯಕ್ತಿಯಿಂದ ಸ್ಥಾನಕ್ಕೆ ಮಹತ್ವ ಬರೋದು ಉಂಟು. ಶಂಕರಾಚಾರ್ಯರು ಪೀಠಗಳನ್ನು ರಚನೆ ಮಾಡಿದ್ದಾರೆ, ಪೀಠಗಳನ್ನು ನೇರಿದ್ದಾರೆ ಅವರು. ಅವರಿಂದ ಅದಕ್ಕೆ ಮಹತ್ವ. ಅಲ್ಲಿ ತನಕ ಪೀಠವೇ ಇಲ್ಲ, ಅಲ್ಲಿ ಶೂನ್ಯ ಅದು. ಯಾವಾಗ ಅವರು ಒಂದು ಪೀಠವನ್ನು ವಿರಚನೆ ಮಾಡಿ ಏರಿ ಕುಳಿತರೋ ಆ ಸ್ಥಾನಕ್ಕೆ ಮಹತ್ವ ಬಂತು ಅಂತ, ಅವರಿಂದಾಗಿ ಬಂದಿರುವಂಥದ್ದು ಅದು ಅಂತ ಹೇಗೆಲ್ಲದೆ ಇರ್ತದೆ. ಇನ್ನು ಕೊನೆಯದಕ್ಕೆ ಉದಾಹರಣೆ ಕೊಡೋದೇನು ಬೇಡ. ಈಗ ನಮ್ಮನ್ನ ಮೊದಲೊಂದು ಕುರ್ಚಿ ಇದ್ದರೆ ನಾವು ಕೂತ್ಕೊಂಡ್ರೆ, ಈಗ ಆ ಕುರ್ಚಿಗೂ ಅಷ್ಟೇ ಯೋಗ್ಯತೆ, ನಮಗೂ ಅಷ್ಟೇ ಯೋಗ್ಯತೆ. ನಾವು ಕೂತಿದ್ರಿಂದ ಯಾರಿಗೆ ಏನೂ ಆಗಲಿಲ್ಲ, ಯಾರಿಗೆ ಒಳ್ಳೇದು ಆಗಲಿಲ್ಲ, ಯಾರಿಗೆ ಕೆಟ್ಟದ್ದು ಆಗಲಿಲ್ಲ. ಇಂಥದ್ದು ಇರ್ತದೆ ಪ್ರಪಂಚದಲ್ಲಿ ಅಂತ. ಆದರೆ ಇದು ಹಾಗಲ್ಲ ಅಂತ. ಇದು ಆ ತಾಯಿ ಅಂಥವಳು ತನ್ನ ಯೋಗ್ಯತೆಯಿಂದ ಒಂದು ಸಿಂಹಾಸನವನ್ನು ರಚನೆ ಮಾಡ್ಕೊಂಡಿದ್ದಾರೆ ಅವಳು. ಅಲ್ಲಿ ಹೋಗೋಳು ಕೂತ್ಕೊಂಡು ಆಗುವಂಥದ್ದೇನು ಅಂದರೆ ಲೋಕ ಕಲ್ಯಾಣ, ಸಮಸ್ತ ವಿಶ್ವದ ಕಲ್ಯಾಣ. ಆದರೆ ಒಂದು ಸಣ್ಣ ತೊಡಕಿದೆ. ಲಲಿತಾ ತ್ರಿಪುರ ಸುಂದರಿ ಸಿಂಹಾಸನ ಏರೋದಕ್ಕೂ ಕೂಡ ಒಂದು ಸಣ್ಣ ತಾಂತ್ರಿಕ ಅಡಚಣೆ ಇದೆ ಅಂತ, ಅದಕ್ಕೂ ಕೂಡ ಒಂದು ಅಂತ. ಏನಪ್ಪ ಅಡಚಣೆ ಅಂದರೆ ನ ಕೇವಲ ಸ್ತ್ರೀ ರಾಜ್ಯಾರ್ಹ, ಕೇವಲ ಸ್ತ್ರೀಗೆ ಸಿಂಹಾಸನ ಏರುವ ಅಧಿಕಾರ ಇಲ್ಲವಂತೆ. ಇದು ಶಾಸ್ತ್ರದ ವಿಷಯ. ಇದು ಇವತ್ತು ಏನಾಗ್ತದೆ ಅಂತ ಅದೆಲ್ಲ ಕೇಳಬೇಡಿ. ನಮ್ಮಲ್ಲಿ ಶಾಸ್ತ್ರ ಹೇಳೋದು ಹೇಗೆ ಅಂದರೆ ನ ಕೇವಲಂ ಸ್ತ್ರೀ ರಾಜ್ಯಾರ್ಹ, ಕೇವಲ ಸ್ತ್ರೀಗೆ ಸಿಂಹಾಸನ ಏರುವ ಅಧಿಕಾರ ಇಲ್ಲವಂತೆ. ನೀವು ತುಂಬ ಬೇಜಾರು ಮಾಡ್ಕೊಳ್ತೀರಿ. ಈಗ ಏನಪ್ಪ ಸ್ತ್ರೀಯರ ಬಗ್ಗೆ ಈ ಥರ ಹೇಳಿದಾರಲ್ಲಪ್ಪ ಅಂತ. ಹಾಗೇನಿಲ್ಲ. ಪುರುಷೋಪಿ ತಯಾವಿನ ಅಂತ. ಪುರುಷ ಆದರೂ ಕೂಡ ಪಕ್ಕದಲ್ಲಿ ಸ್ತ್ರೀ ಇಲ್ಲದೆ ಇದ್ದರೆ ಅವನಿಗೆ ರಾಜ್ಯಾಧಿಕಾರದ ಅರ್ಹತೆ ಬರೋದಿಲ್ಲ ಅಂತ. ಹಾಗಾಗಿ ನ ಕೇವಲ ಸ್ತ್ರೀ ರಾಜ್ಯಾರ್ಹ ಪುರುಷೋಪಿ ತಯಾವಿನ. ಮತ್ತು ಹೇಗೆ ಅಂದರೆ ದಂಪತ್ಯ ಸಹಾಧಿಕಾರ, ಅದು ಒಟ್ಟುಗೂಡಿ ಅಧಿಕಾರ ಬರುವಂಥದ್ದು. ಅವಳು ಬರೀ ಕೈ ಮುಟ್ಕೊಂಡಾಗ ಕಾಣ್ಬೋದು ನಮಗೆ ನೋಡೋದಕ್ಕೆ, ಆದರೆ ಸಮಾನ ಅದು ಅಂತ. ಏನೂ ವ್ಯತ್ಯಾಸ ಇಲ್ಲ ಅಂತ. ಫಲ ಬರುವಾಗ ಇಬ್ಬರಿಗೂ ಒಂದೇ ರೀತಿ ಬರುವಂಥದ್ದು, ಏನೂ ವ್ಯತ್ಯಾಸ ಇಲ್ಲ. ಇವಳು ಎದ್ದು ಹೋದ್ರೆ ಅವನು ಮುಂದೆ ಮುಂದುವರ್ಸೋಗೇ ಇಲ್ಲ, ಅವನಿಗೆ ಮಾಡೋ ಹಾಗೆ ಇಲ್ಲ ಅಂತ. ಅವಕಾಶ ಅಧಿಕಾರದ ಬರೋದಿಲ್ಲ ಅಂತ. ಹಾಗಾಗಿ ಸೇರಿ ಅಧಿಕಾರ ಬರುವಂಥದ್ದು. ಈಗ ಇವಳಿಗೆ ಪಟ್ಟಾಭಿಷೇಕ ಮಾಡೋದು ಹೇಗೆ ಅಂತ, ಸಾಮ್ರಾಜ್ಯಾಗಿ ಮಾಡಬೇಕಾದ್ರೆ ಸಮ್ರಾಟ ಒಬ್ಬ ಬೇಕು ಪಕ್ಕದಲ್ಲಿ ಅಂತ. ಇಲ್ಲದೆ ಆಗೋದಿಲ್ಲ ಅದು ಅಂತ. ಆಯಿತು, ಮದುವೆ ಮಾಡಿರತ್ತೆ, ಅದಕ್ಕೇನು ಅಂದರೆ ಅಂಥ ಯೋಗ್ಯತೆ ಇರಬೇಕಲ್ಲ. ಈಗ ಕುಳ್ಳ ಕುಂಟ ಕುರುಡ ಹೀಗೆಲ್ಲ ಇದ್ದರೆ ಆಗಲೂ ಹೆಣ್ಣು ಹುಡುಕೋದು ಗಂಡು ಹುಡುಕೋದು ಕಷ್ಟ ಆಗ್ತದೆ ಅವರಿಗೆ. ಭಾರಿ ಯೋಗ್ಯತೆ ಇದ್ಬಿಟ್ರೆ ಆಗಲೂ ಕಷ್ಟ ಆಗ್ತದೆ ಹುಡುಕೋದಕ್ಕೆ ಅಂತ. ಈಗ ನಾವು ಹುಡುಕ್ತಾ ಇರ್ತೇವೆ, ನಮ್ಮ ಪ್ರಕಾರ ನಮಗೆ ಭಾರಿ ಯೋಗ್ಯತೆ ಇದೆ, ಹಾಗಾಗಿ ಹುಡುಕಿ ಮುಗಿಯೋದೇ ಇಲ್ಲ ನಮಗೆ ಅಂತ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ವರ್ಷಗಳು ಹುಡುಕ್ತಾ ಇರ್ತೇವೆ, ನಾವು ಆಯ್ಕೆ ಮಾಡೋದೇ ಇಲ್ಲ ಅಂತ. ಯಾಕೆಂದರೆ ಎರಡು ಕಾರಣಗಳೊಂದು. ಒಂದು ನಮಗೆ ಭಾರಿ ಯೋಗ್ಯತೆ ಇದೆ ಅಂತ ನಾವು ಅಂದ್ಕೊಂಡಿದೆ, ಅದು ಕಾರಣ ಒಂದು. ಇನ್ನೊಂದು ಒಂದು ಅಭದ್ರತೆ ಭಾವನೆ ಅಂತ. ಏನಾಗ್ತದೋ ಏನೋ ಅಂತ ಭಾರಿ ಹುಷಾರಿ ಮಾಡೋದು ಅಂತ. ಹಾಗೆ ಹುಷಾರಿ ಮಾಡಿ 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 ಕೊನೆಗಾಗೋದು ಏನು ಅಂದರೆ ಹಾಗಾಗ್ತದೆ ಕೊನೆಯಲ್ಲಿ. ಈಗ ಇಂಥ ಯಾರು ಆವಿರ್ಭವಿಸಿ ಎದ್ದು ಬಂದ ಮಾತ್ರಕ್ಕೆ ತ್ರಿಮೂರ್ತಿಗಳು ದರ್ಶನಕ್ಕೆ ಬರ್ತಾರೋ, ಸಮಸ್ತ ದೇವತೆಗಳು ಕಾಲಿಗೆ ಬಿಡ್ತಾರೋ ಅಂಥವಳಿಗೆ ವರ ಹುಡುಕಬೇಕು ಅಂದರೆ ಎಲ್ಲಿಂದ ಹುಡುಕೋದು ವರನನ್ನು ಎಂಬುದು ಬ್ರಹ್ಮನಿಗೂ ಚಿಂತೆ ಅಂತ. ಹಾಗೆ ಬ್ರಹ್ಮ ಶಾಸ್ತ್ರವನ್ನು ಚಿಂತನೆ ಮಾಡ್ತಾನೆ. ಮಂಗಲಾಚಾರ ಸಂಪನ್ನಂ ಮಹಾಪುರುಷ ಲಕ್ಷಣಂ ಅನುರೂಪಾಂಗನಾಯುಕ್ತಂ ಅಭಿಷಿಂಚೇತ್ ಇದು ಸ್ಮೃತಿ.
ಸ್ಮೃತಿ ಏನು ಹೇಳ್ತದೆ ಅಂದರೆ ಮಂಗಲಾಚಾರ ಸಂಪನ್ನಂ. ಯಾರು ಪಟ್ಟವನ್ನು ಏರಬೇಕು ಅಂದರೆ ಮಂಗಲಾಚಾರ ಸಂಪನ್ನ, ಅವನ ಆಚಾರ ಮಂಗಲಮಯವಾಗಿರಬೇಕು. ಅಮಂಗಲಮಯವಾದ ಆಚಾರ ಇದ್ದರೆ, ದುರಾಚಾರ ಇದ್ದರೆ ಅಂಥವ್ರನ್ನ ಏರಿಸಬಾರ್ದು ಸಿಂಹಾಸನಕ್ಕೆ ಯಾವುದೇ ಕಾರಣಕ್ಕೂ. ಹಾಗಾಗಿ ಮಂಗಲಕರವಾದ ಆಚರಣೆ, ಜೀವನ ಪದ್ಧತಿ ಇರುವಂಥವನಾಗಬೇಕು. ಮಹಾಪುರುಷ ಲಕ್ಷಣ, ದೇಹ ಲಕ್ಷಣವೇ ಮಹಾಪುರುಷ ಅಂತ ಹೇಳೋ ಹಾಗಿರಬೇಕು. ಕೈಯೋ, ಕಾಲೋ, ಮುಖವೋ, ಬೆನ್ನೋ, ಎದೆಯೋ ಮಹಾಪುರುಷರದ್ದು ಹೇಗಿರಬೇಕು ಅಂತಿದೆ ಹಾಗಿರಬೇಕು. ಸಾಲದ್ದಕ್ಕೆ ಅನುರೂಪಾಂಗನಾಯುಕ್ತಂ, ಅನುರೂಪಳಾದ ಅಂಗನೇ ಪಕ್ಕದಲ್ಲಿರಬೇಕು, ಸ್ತ್ರೀ ಪಕ್ಕದಲ್ಲಿರಬೇಕು. ರಾಮನೊಬ್ಬರಿಗೆ ರಾಜ್ಯಾಭಿಷೇಕ ಆಗಲಿಲ್ಲ. ಸಹ ಸೀತಂ ನಿವೇಶಯಿತು. ವಸಿಷ್ಠರು ಸೀತೆ ಎಡಗೂಡಿ ರಾಮನನ್ನು ಕುಳ್ಳಿರಿಸಿದ್ದಾರೆ ಸಿಂಹಾಸನದ ಮೇಲೆ. ಇಬ್ಬರಿಗೂ ಒಟ್ಟಿಗೆ ಅಭಿಷೇಕ ಆದವು. ರಾಮನಿಗೆ ಮಾತ್ರ ಪಟ್ಟಾಭಿಷೇಕ ಅಲ್ಲ, ಸೀತಾರಾಮರಿಗೆ ಪಟ್ಟಾಭಿಷೇಕ ಆಗುವಂಥದ್ದು, ಒಟ್ಟಿಗೆ ಆಗುವಂಥದ್ದು ಅದು ಒಂದು. ಹಾಗೆ ಈ ಕಡೆಯಿಂದಲೂ ಕೂಡ ಒಬ್ಬಳು ಅಧಿರಾಜ್ಞಿಯಾಗಿ ಪಟ್ಟವನ್ನು ಏರಬೇಕು ಅಂದರೆ ಏರಬಾರ್ದು ಅಂತಿಲ್ಲ ಏನು. ಯಾಕೆಂದರೆ ರಾಮ ಕಾಡಿಗೆ ಹೋಗುವಾಗ ವಸಿಷ್ಠರು ಆಡಿದ ಮಾತಿದೆ, ಸೀತೆಯನ್ನೇ ಪಟ್ಟದಲ್ಲಿ ಕೂರಿಸೋಣ ಅಂತ ವಸಿಷ್ಠರು ಹೇಳಿದ್ದೆ ರಾಮಾಯಣದಲ್ಲಿ. ಸೀತೆ ರಾಜ್ಞಿಯಾಗಲಿ, ಬೇರೆಯವರು ಯಾಕೆ ಬರಬೇಕು, ರಾಮನ ಪರವಾಗಿ ರಾಜ್ಞಿಯಾಗಿ ಸೀತೆ ಆಳ್ವಿಕೆಯನ್ನು ಮಾಡಲಿ ಅಂತ ವಸಿಷ್ಠರು ಹೇಳಿದ್ದು ಅಲ್ಲಿದೆ, ರಾಮಾಯಣದಲ್ಲಿದೆ ಅಂತ. ಹಾಗಾಗಿ ಇದು ಅವಕಾಶ ಇಲ್ಲ ಅಂತಲ್ಲ ಇದಕ್ಕೆ, ಆದರೆ ಅವಳು ಕೂಡ ಲಕ್ಷಣ ಸಂಪನ್ನೆ ಆಗಿರಬೇಕು. ಮಾತ್ರವಲ್ಲ, ಅಂಥವನೇ ಪಕ್ಕದಲ್ಲಿ ಕೂತ್ಕೊಳ್ಬೇಕು. ಅವಳು ಒಬ್ಬಳೇ ಹೋಗಿ ಕೂತ್ಕೊಳ್ಳುವಂಥದ್ದಲ್ಲ ಸಿಂಹಾಸನದ ಮೇಲೆ, ಪಕ್ಕದಲ್ಲಿ ಒಬ್ಬ ಪುರುಷ ಇರಬೇಕು ಅಂತ. ಈ ಪ್ರಕೃತಿ ಪುರುಷ ಐಕ್ಯದಲ್ಲಿ ನಡಿಬೇಕು ವ್ಯವಸ್ಥೆ, ಹೊರತು ಒಂದನ್ನು ಬಿಟ್ಟು ಒಂದು ಇಲ್ಲ ಇದು ಅನ್ನೋದನ್ನು ಇದು ಹೇಳ್ತಾ ಇದೆ ಅಂತ. ಈಗ ಬ್ರಹ್ಮ ಚಿಂತನೆ ಮಾಡ್ತಾ ಇದ್ದಾನೆ, ಇವಳು ಮೂರ್ತಿವೆತ್ತ ಶೃಂಗಾರ ದೇವತೆ, ಈಶ್ವರನ್ನು ಬಿಟ್ಟು ಬೇರೆ ಯಾರೂ ಇವಳಿಗೆ ಸರಿಯಾದ ವರ ಅಲ್ಲ. ಬ್ರಹ್ಮ ಚಿಂತನೆ ಮಾಡಿದಾಗ ಮೂರು ಲೋಕದಲ್ಲಿ ಶಂಕರನನ್ನು ಬಿಟ್ಟು ಮತ್ತಾರೂ ಇವಳಿಗೆ ಸರಿಯಾದ ವರ ಅಲ್ಲ. ಆದರೆ ಶಂಕರನನ್ನು ಇವಳು ಒಪ್ಪೋದಿಲ್ಲ. ಯಾಕೆ ಒಪ್ಪೋದಿಲ್ಲ ಅಂದರೆ ಜಟಿಲ, ಕೂದಲೆಲ್ಲ ಜಡೆಯಾಗಿದೆ, ಜಟ ಕಟ್ಟಿದೆ ಕೂದಲೆಲ್ಲ ಅಂತ. ಅದಕ್ಕೇನು ಸಂಸ್ಕಾರ ಕೊಡದೆ ಕೂದಲಿಗೆ ಅದೆಲ್ಲ ಜಟ ಕಟ್ಟಿದೆ ಅಂತೆ ಈಶ್ವರನದ್ದು. ಮುಂಡಧಾರಿ, ಕಪಾಲ ಮಾಲೆಯನ್ನು ಹಾಕ್ಕೊಡ್ತಾನೆ. ವಿರೂಪಾಕ್ಷ, ಎಲ್ಲರಿಗೂ 2 ಕಣ್ಣಾರೆ, ಇವನಿಗೆ 3 ಕಣ್ಣು. ವಿಷಮ ವಿಲೋಚನ ಅಂತ. ಕಲ್ಮಾಶಿ, ಭಾಳ ಏನು ಶುಚಿಯಾಗಿರ್ತಾನೆ ಅಂತೇನಿಲ್ಲ ಅವನು, ಈಶ್ವರ ಅಲ್ವಾ, ಹೇಗಾದ್ರೂ ಇರ್ತಾನವನು ಅಂತ. ಭಸ್ಮ ದಿಗ್ಧಾಂಗ, ಮೈ ತುಂಬ ಭಸ್ಮವನ್ನು ಬಳ್ಕೊಂಡಿರ್ತಾನೆ, ಬೂದಿಯನ್ನು ಬಳ್ಕೊಂಡಿರ್ತಾನೆ. ಮತ್ತು ಅವನಿಗೆ ಪ್ರಿಯವಾದ ಸ್ಥಾನ ಯಾವುದು ಅಂತಂದರೆ ಶ್ಮಶಾನ ಅಂತ, ಶ್ಮಶಾನಸ್ಥ ಅಂತ. ಶ್ಮಶಾನೇ ಶ್ವಾಕ್ರೀಡ ಅಂತ, ಅಲ್ಲಿ ಹೋಗಿ ವಿಹರಿಸ್ತಾನಂತೆ. ಸಹಚರರು ಭೂತ ಪ್ರೇತ ಪಿಶಾಚಗಳು ಅಂತ. ವಿಭೀಷಣ ಅಂತ, ನೋಡಿದರೆ ಭಯ ಆಗ್ತದೆ ಅವನನ್ನು ಅಂತ. ರುದ್ರರೂಪವನ್ನು ತಾಳಿದರೆ ಅವನನ್ನು ನೋಡಿದರೆ ದಿಗಿಲಾಗಿ ಮಾರು ದೂರ ಹಾರಬೇಕು. ಹಾಗಿರುವ ಈಶ್ವರನನ್ನು ಈ ಶೃಂಗಾರ ದೇವತೆ ಎಲ್ಲಿ ಒಪ್ಪಿಯಾಳು ಅಂತ ಅವನ ಚಿಂತೆ, ಬ್ರಹ್ಮದೇವರ ಚಿಂತೆ. ಕಾಳಿದಾಸ ಕೂಡ ಇದನ್ನು ತುಂಬ ಚಂದದಲ್ಲಿ ವರ್ಣನೆ ಮಾಡ್ತಾನೆ. ಪಾರ್ವತಿಯ ಬಳಿ ಈಶ್ವರನೇ ಬ್ರಹ್ಮಚಾರಿ ರೂಪದಲ್ಲಿ ಹೋಗಿ ಪಾರ್ವತಿ ಮನವೊಲಿಸುವಂಥದ್ದು. ಈಶ್ವರನ ಸುದ್ದಿ ಬೇಡ, ನನಗೆ ಈಶ್ವರ ತಕ್ಕವನಲ್ಲ ಅಂತ ಈಶ್ವರನೇ ಹೇಳೋದು. ಒಂದು ಬ್ರಹ್ಮಚಾರಿ ವೇಷದಲ್ಲಿ ಹೋಗಿ ನೀನು ಇಂಥವಳು ಅಂಥವಳು, ಈಶ್ವರನ ಕೈ ಹಿಡಿಬೇಡ, ಅವನು ಏನೇನೋ ಅಂದ ಆಕಾರ ಇಲ್ಲ ಅವನಿಗೆ ಅಂತ ಅವನು ಹೇಳೋದು. ಅವನು ಹೇಳುವಾಗ ಒಂದು ವಿಚಿತ್ರವಾದ ವರ್ಣನೆ ಕಾಳಿದಾಸ ಮಾಡಿದ್ದಾನೆ. ಈ ವಿವಾಹದಲ್ಲಿ ಕಂಕಣ ಕಟ್ತಾರಲ್ಲ, ನಿನ್ನ ಕೈಯಲ್ಲಿ ತುಂಬ ಸುಂದರವಾದ ಮಂಗಲಕರವಾದ ಕಂಕಣ ಇರ್ತದೆ, ನಿನ್ನ ಕೈಯನ್ನು ಹಿಡಿತಾನೆ ಈಶ್ವರ, ಅವನ ಕೈಗೆ ಹಾವು ಸುತ್ಕೊಂಡಿರ್ತದೆ ಅಂತ. ಶಂಭೋರ ವಲಯೀಕೃತಾಹಿನ, ಹಾವು ಸುತ್ತಿದ ಕೈಯಲ್ಲಿ ನಿನ್ನ ಕೈ ಹಿಡಿಯೋಕ್ಕೆ ಬಂದು ಹೆದರಿಕೆ ಆಗೋದಿಲ್ಲ ನಿನಗೆ ಅಂತ ಆ ಪಾರ್ವತಿಯನ್ನು ಮಾರುವೇಷದ ಈಶ್ವರ ಕೇಳುವಂಥದ್ದು. ಬೇಕಾ ನಿನಗೆ ಇಂಥದ್ದೊಂದು ವಿವಾಹದ ಯೋಗ ಬೇಕಾ ಅಂತ. ಎದೆ ಗಟ್ಟಿ ಹಿಡ್ಕೊಂಡು ಕೈ ಕೊಡಬೇಕು ಅಂಥ ಪರಿಸ್ಥಿತಿ ಅಂತ, ಏನು ಹಾವು ಅಂತ. ಹಾಗೆ ನಾನು ಮುಂದುವರೆದು ಹೇಳ್ತಾನೆ ಈಶ್ವರ, ವಧೂದು ಕೂಲಂ, ನೀನು ಆ ಮದುವೆ ಸಮಯದಲ್ಲಿ ಪಟ್ಟೆ ಸೀರೆ ಉಟ್ಕೊಂಡಿರ್ತೀಯ ನೀನು, ಎಷ್ಟು ಚೆನ್ನಾಗಿರ್ತದೆ ಅದು ಆ ಪಟ್ಟೆ ಸೀರೆ ಅದು. ಅವನು ಈಶ್ವರ ರಕ್ತ ತೊಟ್ಟಿಕ್ಕುವ ಆನೆಯ ಚರ್ಮ ಅಂತ, ಗಜಾಜಿನಂ ಶೋಣಿತ ಬಿಂದು ವರ್ಷಿಚ ಅಂತ, ರಕ್ತ ತೊಟ್ಟಿಕ್ಕುವ ಆನೆ ಚರ್ಮ ಉಟ್ಕೊಂಡಿರ್ತಕ್ಕಂಥ ಈಶ್ವರನಿಗೂ ಹಂಸವನ್ನು ಹೋಲುವಂಥ ದುಕೂಲವನ್ನು ಉಟ್ಕೊಂಡಿರ್ತಕ್ಕಂಥ ನಿನಗೂ ಎಲ್ಲಿಯೇ ಹೋಲಿಕೆ ಬೇಡ, ಬಿಡು ಅವನ ಸುದ್ದಿಯನ್ನು ಅಂತ ಪಾರ್ವತಿ ಬಳಿ ಈಶ್ವರ ಹೋಗಿ ಆಕೆಯನ್ನು ಪರೀಕ್ಷೆ ಮಾಡುವಂಥದ್ದು. ಈಶ್ವರ ಪಾರ್ವತಿಯನ್ನು, ಅವಳೇನು ಸೊಪ್ಪು ಹಾಕಲಿಲ್ಲ, ಅದು ಬೇರೆ ವಿಷಯ ಅದು. ಅವಳು ಕೊನೆಗೂ ಈಶ್ವರನ್ನೇ ಬರೆಸ್ತಾಳೆ ಅವಳು. ಹೀಗೆ ಬ್ರಹ್ಮ ಈಶ್ವರನ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾನೆ. ಏನು ಆಲೋಚನೆ ಮಾಡ್ತಾ ಇದ್ದಾನೆ ಅಂದರೆ ಬೇಡದಿರೋದನ್ನು ಆಲೋಚನೆ ಮಾಡ್ತಾ ಇದ್ದಾನೆ ಈಶ್ವರನ ಬಗ್ಗೆ.
ಇವನು ಕೊಳಕ, ಇವನು ಜಟೆ ಕಟ್ಟಿದವನು, ಇವನು ಸ್ಮಶಾನವಾಸಿ, ಇವನು ಭೂತ ಪ್ರತಿ ಪಿಶಾಚಗಳ ಸಹಚಾರಿ, ಇವನು ಮುಂಡಮಾಲಿ ಅಂತ ಹೀಗೆಲ್ಲ ಈಶ್ವರನ ಬಗ್ಗೆ ಬೇಡದಿರೋದನ್ನೆಲ್ಲ ಬ್ರಹ್ಮ ಆಲೋಚನೆ ಮಾಡ್ತಾ ಕೂತಿದ್ದಾನಂತೆ. ಆವತ್ತಿಗೆ ಅವನ ಮುಂದೆ ಒಂದು ರೂಪ ಪ್ರಕಟ ಆಯ್ತಂತೆ, ಬ್ರಹ್ಮನ ಮುಂದೆದು. ಅದು ಹೇಗಿತ್ತಂತೆ ಅಂದರೆ, ಕೋಟಿ ಕಂದರ್ಪ ಲಾವಣ್ಯಯುಕ್ತ, 1,000,000 ಮನ್ಮಥರನ್ನು ಗುಡ್ಡೆ ಹಾಕಬೇಕು, ರಾಶಿ ಹಾಕಬೇಕು. ಯಾವ ರೂಪ ಉದ್ಭವಿಸ್ಬೋದು ಅದರಿಂದ? ಅಂತಹ ರೂಪವುಳ್ಳಂಥ ಒಬ್ಬ ಕುಮಾರ, ಒಬ್ಬ ನವತರುಣ ಬ್ರಹ್ಮನ ಮುಂದೆ ಪ್ರಕಟ ಆಗ್ತಾನೆ. ಅವನ ಪ್ರಶ್ನೆಗೆ ಉತ್ತರ ಅದು, ಬ್ರಹ್ಮನ ಪ್ರಶ್ನೆಗೆ ಉತ್ತರ ಅದು. ದಿವ್ಯ ಶರೀರವಾನ್, ದಿವ್ಯವಾದ ಶರೀರ ಅದು, ಮನೋಹರವಾಗಿರುವಂಥ ಶರೀರ ಅದು. ಮತ್ತು ಅವನ ಬಟ್ಟೆ ಎಂಥ ಬಟ್ಟೆ? ದಿವ್ಯಾಂಬರಧರ, ಅತ್ಯಂತ ದಿವ್ಯವಾಗಿರ್ತಕ್ಕಂಥ ವಸ್ತ್ರಗಳನ್ನು ಧಾರಣೆ ಮಾಡಿದ್ದಾನೆ, ದಿವ್ಯವಾದ ಮಾಲೆಗಳನ್ನು ಧಾರಣೆ ಮಾಡಿದ್ದಾನೆ, ವೈಜಯಂತಿ ಮಾಲೆಯನ್ನು ಅಂಥ ಮಾಲೆಗಳನ್ನು ಧಾರಣೆ ಮಾಡಿದ್ದಾನೆ, ದಿವ್ಯ ಗಂಧವನ್ನು ಬೆಳ್ಕೊಂಡಿದ್ದಾನೆ ಮೇಗೆ, ಬೂದಿ ಬೆಳ್ಕೊಂಡಿಲ್ಲ ಮೇಗೆ, ದಿವ್ಯ ಗಂಧಾಂಧ ಲೇಪನ ಅಂತ. ಕಿರೀಟ ಹಾರ ಕೇಯೂರ ಕುಂಡಲಾದ್ಯರಳಂಕೃತ, ಜಟಗಿಟ ಎಲ್ಲ ಏನಿಲ್ಲ, ಕಿರೀಟ, ತಲೆ ಮೇಲೆ ಕಿರೀಟ, ಹಾರ, ಕೇಯೂರ ಭುಜಕ್ಕೆ, ಕಿವಿಗಳಿಗೆ ಕುಂಡಲ, ಹಾವಿಗಿವಿ ಏನಿಲ್ಲ, ಕಿವಿಗಳಿಗೆ ಕುಂಡಲ, ಇಂಥದ್ದೆಲ್ಲೇ ಉಳ್ಳಂಥ ಜಗನ್ಮೋಹನ ರೂಪಧೃತು, ಜಗತ್ತಿನಲ್ಲಿ ಯಾರನ್ನಾದರೂ ಮರಳುಗೊಳಿಸುವಂಥ, ಅದು ಯಾರೇ ಇರಲಿ ಅವರನ್ನು ಮೋಹಗೊಳಿಸ್ತಕ್ಕಂಥ ರೂಪದಿಂದ ನವತರುಣನೊಬ್ಬ ಪ್ರಕಟನೆ ಆದ. ಅವನು ಬೇರೆ ಅಲ್ಲ, ಅದು ಈಶ್ವರನೇ. ಅದು ಇದು ಚಿಂತೆಯಮಾನಸ್ಯ ಬ್ರಹ್ಮಣೋಗ್ರೇ ಮಹೇಶ್ವರ, ಈಶ್ವರನೇ ಹೌದು. ಅದು ಈಶ್ವರನೇ ಹೌದಾ ಅಂದರೆ ಒಂಚೂರು ಬೇರೆ ಇದು. ಹಾಗೆ ಪಾರ್ವತಿ ಹೌದಾ ಅಂದರೆ ಪಾರ್ವತಿ ಅಲ್ಲ, ಒಂಚೂರು ಬೇರೆ ಇದು. ಈ ಲಲಿತಾ ತ್ರಿಪುರ ಸುಂದರಿ ಅಂದರೆ ಪಾರ್ವತಿ ಅಲ್ವಾ ಅಂದರೆ ಅಲ್ಲ ಅಂತಲ್ಲ, ಹೌದಾ ಅಂದರೆ ಒಂಚೂರು ಬೇರೆ ಇದು ಅದಕ್ಕಿಂತ. ಹಾಗೆ ಇದು ಕೂಡ ಈಶ್ವರನು ಕೂಡ ಇವನು ಮಾಮೂಲಿ ಈಶ್ವರನಲ್ಲ, ಇವನು ರುದ್ರ ಅಲ್ಲ. ಮತ್ತೇನು ಅಂದರೆ ಇವನು ಸುಂದರೇಶ್ವರ ಅಂತ. ಆತನ ದಿವ್ಯ ರೂಪವನ್ನು ಕಂಡು ಬ್ರಹ್ಮ ಒಂದು ಹೆಸರಿಡ್ತಾನೆ ಅವನಿಗೆ. ಆ ಹೆಸರನ್ನು ಮುಂದಕ್ಕೆ ನೋಡೋಣ ನಾವು. ಹಾಗಾಗಿ ಅದೆಲ್ಲವನ್ನು ನೆನೆದವರ ಮನದಲ್ಲಿ ಅಂತ ಹೇಳ್ತಾರಲ್ಲ, ಜಿಜ್ಞಾಸೆಗೆ ಉತ್ತರ. ಬಾಯಿ ಬಿಟ್ಟು ಏನು ಹೇಳಲಿಲ್ಲ, ಕೂತ್ಕೊಂಡು ಬ್ರಹ್ಮನ ಜೊತೆಗೆ ಮಾತುಕತೆ ಮಾಡಲಿಲ್ಲ, ಉತ್ತರ ರೂಪವಾಗಿ ಗೋಚರಿಸಿದ ಅವನು. ಒಂದು ಎಷ್ಟೋ ಸತಿ ಹಾಗೆ ಆಗಿಬಿಡ್ತದೆ, ನಾವು ಮನಸ್ಸಲ್ಲಿ ಪ್ರಶ್ನೆ ಕೇಳ್ತಾ ಇರ್ತೇವೆ, ಸಂದೇಹ ಮಾಡ್ತಾ ಇರ್ತೇವೆ, ಗೊಂದಲ ಮಾಡ್ಕೊಳ್ತಾ ಇರ್ತೇವೆ. ಆದರೆ ಭಕ್ತಿ ಗಟ್ಟಿ ಇದ್ದರೆ ಉತ್ತರ ಪ್ರಕಟ ಆಗ್ತದೆ ನಮ್ಮ ಮುಂದೆ ಅಂತ. ಯಾರೂ ಬಂದು ಉತ್ತರ ಹೇಳಬೇಕಾಗಿಲ್ಲ, ಪತ್ರ ಬರೀಬೇಕಾಗಿಲ್ಲ, ನಮಗೇನು ತಾನಾಗಿ ಉತ್ತರ ನಮ್ಮ ಮುಂದೆ ಗೋಚರ ಆಗ್ತದೆ ಅಂತ. ಹಾಗಾಗೋದುಂಟು ಎಷ್ಟೋ ಸತಿ ಜೀವನದಲ್ಲಿ ನೋಡಿ. ಬ್ರಹ್ಮನಿಗೂ ಹಾಗೆ ಆಯಿತು ನೋಡಿ. ಹಾಗಾಗಿ ಅದು ಯಾವುದೂ ಇಲ್ಲ, ಅತ್ಯಂತ ಮನೋಜ್ಞವಾಗಿರುವಂಥ ರೂಪ, ದಿವ್ಯ ಶರೀರ, ರುಂಡಮಾಲೆ ಇಲ್ಲ, ವನಮಾಲೆ ಮತ್ತು ಗಜಚರ್ಮ ವ್ಯಾಘ್ರಚರ್ಮ ಎಲ್ಲ ಏನಿಲ್ಲ, ದಿವ್ಯ ವಸ್ತ್ರಗಳು, ದಿವ್ಯ ಗಂಧ, ಜಟ ಇಲ್ಲ, ಕಿರೀಟ ಹಾರ ಕೇಯೂರ ಕುಂಡಲಗಳು, ವಿಷ್ಣುವೋ ಶಿವನೋ ಎನ್ನುವಂತೆ ಇರ್ತಕ್ಕಂಥ ರೂಪ ಅದು. ಅಂಥ ರೂಪ ಪ್ರಕಟವಾದಾಗ ಬ್ರಹ್ಮ ಹೋಗಿ ಅಪ್ಪಿಕೊಂಡನಂತೆ. ಎಷ್ಟು ಅದ್ಭುತವಾಗಿತ್ತು ಆ ರೂಪ ಅಂದರೆ, ನಿಂತಲ್ಲಿ ನಿಲ್ಲಲಾರದೆ ಧಾವಿಸಿ ಹೋಗಿ ಬ್ರಹ್ಮ ಅಪ್ಪಿಕೊಂಡು ಆ ಕಮನೀಯ ವಪುರ್ಧರಂ, ಆ ಸುಂದರ ಶರೀರಧಾರಿಗೆ ಕಾಮೇಶ್ವರ ಎಂಬುದಾಗಿ ಹೆಸರಿಟ್ಟ ಬ್ರಹ್ಮ. ಚಕ್ರೇ ಕಾಮೇಶ್ವರಂ ನಾಮನ. ಕುಮಾರ ರೂಪವಂತೆ, ತಮ್ ಕುಮಾರಂ ಅಥಾಲಿಂಗ್ಯ ಅಂತ. ಅದು ಪ್ರೌಢ ವಯಸ್ಸೋ ಮಧ್ಯ ವಯಸ್ಸೋ ವಯಸ್ಸಾಗಿದೆ ಅನ್ನುವಾಗ ಆಗಿಲ್ಲ ಅಲ್ಲ, ಎಳೇ ಹುಡುಗ, ನವತರುಣ, ಅಂಥ ರೂಪ ಅದು ಅಂತ. ಆಗ ಬ್ರಹ್ಮನಿಗೆ ಸಮಾಧಾನ ಆಯ್ತಂತೆ, ಇದು ಸರಿಯಾದ ಜೋಡಿ ಆಗ್ಬೋದು ಲಲಿತಾ ತ್ರಿಪುರ ಸುಂದರಿಗೆ. ಒಪ್ಪಿದರೆ, ಎಲ್ಲಿಯಾದರೂ ಒಪ್ಪಿದರೆ ಇವನನ್ನು ಒಪ್ಪೋದು ಅಂತ ಅವನಿಗೆ. ಅವಳೇನು ಹೇಳಿಲ್ಲ, ಇವನೇ ಯೋಚನೆ ಮಾಡಿದ್ರು ಇವನಷ್ಟಕ್ಕೆ ಅಂತ. ಎಷ್ಟೋ ಸತಿ ಹೆಣ್ಣು ಹೆತ್ತವರು ಅವರೇನು ಹೇಳಿರೋದಿಲ್ಲ, ಇವರೇ ಇವರಷ್ಟಕ್ಕೆ ಯೋಚನೆ ಮಾಡೋದು. ಒಪ್ಪೋದಿಲ್ಲ, ಒಪ್ತಾಳೆ ಅಂತ ಇವರೇ ಆಲೋಚನೆ ಮಾಡ್ತಾರಲ್ಲ ಎಷ್ಟೋ ಸರ್ತಿ. ಹಾಗೆ ಇದು ಅಂತ. ತಸ್ಯಾಸ್ತು ಪರಮಾಶಕ್ತೇ ಅನುರೂಪ ವರಸ್ತ್ವಯಂ, ಇವನು ಅನುರೂಪ ವರ ಎಂಬುದಾಗಿ ಭಾವಿಸಿ ಆತನನ್ನು ಕರ್ಕೊಂಡು ಬ್ರಹ್ಮನ ದೇವಿಯ ಮುಂದೆ ಹೋಗ್ತಾನೆ. ಬ್ರಹ್ಮ ಕಾಮೇಶ್ವರನನ್ನು ಕರ್ಕೊಂಡು ಅವನ ಜೊತೆಯಲ್ಲಿ ದೇವಿ ಮುಂದೆ ಹೋಗ್ತಾನೆ. ಅಂತೂ ಇದು ಬೀಳಲಿಕ್ಕೆ ಇರುವಂಥದ್ದು ಬ್ರಹ್ಮಗಂಟು ಅಂತಾಯಿತು. ನಮ್ಮಲ್ಲಿ ಬ್ರಹ್ಮಗಂಟು ಅಂತಂದು ಶಬ್ದ ಬಳಕೆಯಲ್ಲಿದೆ ಅಲ್ವಾ? ಏನು ಬ್ರಹ್ಮಗಂಟು ಅಂದರೆ? ಅದು ಬಿಡಿಸ್ಲಿಕ್ಕೆ ಬರೋದಿಲ್ಲ ಅದನ್ನು ಅಂತ, ಅದು ಬ್ರಹ್ಮಗಂಟು. ಇದೇ ನಮ್ಮೊಳಗೆ ಬ್ರಹ್ಮಗ್ರಂಥಿ, ರುದ್ರಗ್ರಂಥಿ, ವಿಷ್ಣು ಗ್ರಂಥಿ, ಇದೆಲ್ಲ ನಮ್ಮೊಳಗಿದೆ, ಬೇರೆ ಬೇರೆ ಸ್ಥಾನಗಳಲ್ಲಿದೆ ಅಂತ ಹೇಳ್ತಾರೆ. ಸಾಧಕ
ಅದನ್ನೆಲ್ಲ ಭೇದಿಸಬೇಕು, ಬಿಡಿಸ್ಬೇಕು, ಮುಂದುವರೆದು ಹೋಗಬೇಕು ಅಂತೆಲ್ಲ ಬಲ್ಲವರು ಹೇಳ್ತಾರೆ. ಅದು ಬೇರೆ ವಿಷಯ. ಅದು ಕೊನೆಗಾರು ಬಿಡಿಸ್ಬೋದು. ಆದ್ರೆ ನಾವೀಗ ಗಂಟು ಹಾಕಿ ಕೊಡ್ತೇವಲ್ಲ ಕೆಲಸದ ಜೀವನದಲ್ಲಿ, ಅದನ್ನು ಯಾರು ಬಂದರೂ ಬಿಡಿಸೋಕ್ಕಾಗೋದಿಲ್ಲ. ಸಾಕ್ಷಾತ್ ಈಶ್ವರನೇ ಬಂದರೂ ನಾವು ನಮ್ಮ ಜೀವನದಲ್ಲಿ ಹಾಕ್ಕೊಂಡು ಗಂಟುಗಳಿದೆಯಲ್ಲ, ಅದನ್ನು ಬಿಡಿಸೋಕ್ಕಾಗೋದಿಲ್ಲ. ಹಾಗಿರ್ತದೆ ಎಷ್ಟೋ ಬಾರಿ ಅಂತ. ಹಾಗೆ ಇದು ಬಿಡಿಸಲಾರದ ಬಂಧ ಇದು. ಯಾಕೆಂದರೆ ಬ್ರಹ್ಮನ ಸಂಕಲ್ಪ, ಬ್ರಹ್ಮ ಕಲ್ಪಿಸಿದ ಜೋಡಿ ಇದು ಎಂಬುದನ್ನು ನಾವು ಭಾವಿಸ್ಕೊಳ್ಬೇಕು ಅಂತ. ಮಧ್ಯೆ ಬ್ರಹ್ಮ ವಿಷ್ಣು ಮಹೇಶ್ವರರು ಆ ದೇವಿಯ ಸ್ತೋತ್ರವನ್ನು ಮಾಡ್ತಾರೆ. ಆ ಬ್ರಹ್ಮ ವಿಷ್ಣು ಮಹೇಶ್ವರರು ಬೇರೆ ಇದ್ದಾರೆ, ಈ ಕಾಮೇಶ್ವರ ಬೇರೆ ಇದ್ದಾನೆ. ನೀವು ಇದು ನೆನಪಿಟ್ಕೊಳ್ಬೇಕು ಅಂತ. ಆ ರೂಪ ಒಂದು ಬೇರೆ, ಈ ರೂಪ ಒಂದು ಬೇರೆ, ಆ ಸ್ವರೂಪವೇ ಬೇರೆ, ಈ ಸ್ವರೂಪವೇ ಬೇರೆ ಅಂತ. ಈ ಸ್ತೋತ್ರ ನಡೀತಾ ಇದ್ದರೆ ಈ ಲಲಿತೆಯ ಲಕ್ಷ್ಯ ಬೇರೆ ಕಡೆ ಇದೆ ಅಂತ. ಎಲ್ಲಿದೆ ಅಂದರೆ ಕಾಮೇಶ್ವರನ ಮೇಲೆ ಆಕೆಯ ಲಕ್ಷ್ಯ ಹೋಯಿತು. ಆ ಸಭಾ ಮಧ್ಯದಲ್ಲಿದ್ದಂಥ ಕಾಮೇಶ್ವರನ ಕಡೆಗೆ ದೇವಿಯ ಲಕ್ಷ್ಯ ಹೋದಾಗ ಲಕ್ಷ್ಯ ಬೇರೆ ಕಡೆ ಹೋಗಲಿಲ್ಲ, ಅಷ್ಟೇ ಆಗಿದ್ದು. ಕಾಮೇಶ್ವರನಿಗೂ ಹಾಗೆ ಕುಮಾರು ನೀಲಲೋಹಿತ, ಕುಮಾರ ನೀಲಕಂಠ ನೀಲಲೋಹಿತ, ಅವನಿಗಾದರೂ ಹಾಗೆ ದೇವಿಗಾದರೂ ಹಾಗೆ ಪರಸ್ಪರರಲ್ಲಿ ಮನಸ್ಸು ಸಂಬದ್ಧವಾಯಿತು. ನೋಡಿ, ನಮ್ಮಲ್ಲಿ ಇದನ್ನು ಹಿಂದೆಯೂ ಹೇಳಿದ್ವಿ ನಾವು, ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡ್ತಾಯಿದ್ರು ಮೊದಲು. ಯಾಕೆ ಹಾಗೆ ಮಾಡ್ತಾಯಿದ್ರು ಅಂದರೆ ಚಿತ್ತದಲ್ಲಿ 2 ಚಿತ್ರ ಬೀಳಬಾರದು ಅಂತ, ಆ ಕಾರಣಕ್ಕೋಸ್ಕರ ಮಾಡ್ತಾಯಿದ್ರು. ವಯಸ್ಸಿಗೆ ಬಂದ ಕೂಡಲೇ ಪುರುಷ ಆಗಲಿ ಸ್ತ್ರೀ ಆಗಲಿ ಚಿತ್ರಗಳು ಬೀಳ್ತವೆ ಮನಸ್ಸಲ್ಲಿ, ಬೇರೆ ಬೇರೆ ಚಿತ್ರಗಳು ಬೀಳ್ತಾ ಹೋಗ್ತವೆ ಅಂತ. ಒಂದೇ ಚಿತ್ರ ಬೆಳಬೇಕು, ಆಗ ಆ ವಂಶ ವೃದ್ಧಿ ಸರಿಯಾಗಿ ಆಗ್ತದೆ ಅಂತ. ಯಾರ ಚಿತ್ರ ಮೊದಲು ಬಿತ್ತೋ ಅದೇ ಸ್ಥಿರ ಆದರೆ ಆ ವಂಶವೃದ್ಧಿಗೆ ಅದು ಅತ್ಯಂತ ಅನುಕೂಲ ಅಂತ. 10 ಚಿತ್ರಗಳು ಬಿದ್ದರೆ ಎಲ್ಲ ಸೇರ್ಕೊಂಡು ಬರ್ತದೆ. ಅದು ಎಲ್ಲ ಈ ವಂಶ ಬೆಳಿಬೇಕಾದ್ರೆ ಆ ಚಿತ್ರಗಳದ್ದು ಅಂಶಗಳು ಸೇರ್ಕೊಂಡು ಬರ್ತವೆ ಅಂತ. ಪ್ರತ್ಯಕ್ಷವರು ಎಲ್ಲೇ ಇರ್ಬೋದು, ಆದರೆ ಭಾವಿಸಿದ್ದಿದೆಯಲ್ಲ ಅದೊಂದು ಕೆಲಸ ಮಾಡ್ತದೆ ಅಂತ. ಹಾಗಾಗಿ 2 ಚಿತ್ರ ಬೀಳಬಾರ್ದು ಅನ್ನೋ ಕಾರಣಕ್ಕೆ ತುಂಬ ಎಳೆಯ ವಯಸ್ಸಲ್ಲಿ ಮದುವೆಯ ಪದ್ಧತಿ ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ಇತ್ತು. ಹಾಗಂತ ಹೇಗೋ ಮಾಡ್ತಿರ್ಲಿಲ್ಲ. ಅವರು ದೇಹ ಲಕ್ಷಣಗಳು, ಜಾತಕ ಇದೆಲ್ಲವನ್ನು ನೋಡಿ ಇದು ಹೊಂದುತ್ತದೆ ಅನ್ನೋದನ್ನು ತೀರ್ಮಾನ ಮಾಡಿಯೇ ಮಾಡ್ತಾಯಿದ್ರು ಹೊರತು ಒಟ್ಟು ಏನೋ ಒಂದು ಗಂಟು ಹಾಕೋದು ಅಂತ ಅಲ್ಲ. ಅದು ಒಂದು ಒಳ್ಳೆಯ ಜೀವನ ಆಗ್ತಾ ಇತ್ತು, ಅದು ಚೆನ್ನಾಗಿರೋ ಜೀವನವೇ ಆಗ್ತಾ ಇತ್ತು. ಅದು ಈಗ ಮಾಡ್ಕೊಂಡೆಲ್ಲ ಮದುವೆ ಆಗುವಂಥ ಕಾಲ ಬಂದಿದೆ. ಮಾಡ್ಕೊಂಡು ಅಂದರೆ ಮಿತಿ ಮೀರಿ ಮಾಡ್ಕೊಂಡೆಲ್ಲ ಮಾಡ್ಕೊಳ್ಳೋ ಕಾಲ ಬಂದಿದೆ. ಆದರೆ ಒಟ್ಟಿಗಿರ್ತಾರೋ ಅಂದರೆ ಆ ಮದುವೆ ಬಾಳ್ಬೇಕಲ್ಲ, ಕೊನೆ ಪಕ್ಷ ಮದುವೆ ಬಾಳೋದಿಲ್ಲ. ಇವತ್ತಿರುವಷ್ಟು ವಿಚ್ಛೇದನಗಳು ಯಾವ ಕಾಲದಲ್ಲಿ ಕೂಡ ಇರಲಿಲ್ಲ. ಈ ದೇಶದಲ್ಲಿ ನೀವು ಎಷ್ಟು ಹಿಂದಕ್ಕೆ ಹೋದರೂ ಕೂಡ ಇವತ್ತಿರುವ ಪ್ರಮಾಣದ ವಿಚ್ಛೇದನಗಳು ಯಾವ ಕಾಲದಲ್ಲೂ ಕೂಡ ಇರಲಿಲ್ಲ ಅಂತ. ಯಾಕೆ ಹಾಗಾಯಿತು ಅಂದರೆ ಅದು ತುಂಬ ಬಲಿತ ಮೇಲೆ ಬೆಳೆದ ಮೇಲೆ ಆಗೋದೇ ಹಾಗೆ ಅದು ಅಂತ. ಅದು ಎಳೆ ವಯಸ್ಸಲ್ಲಿ ಬಿದ್ದ ಚಿತ್ರ ಸ್ಥಿರ, ಅದು ಶಾಶ್ವತ. ಅದು ಬೆಳೆದ ಮೇಲೆ ಆ ಚಿತ್ರ ಸ್ಥಿರ ಅಲ್ಲ ಅದು ಅಂತ. ಹಿಂದೆ ಅನೇಕ ಚಿತ್ರಗಳು ಬಿದ್ದಿರ್ತವೆ, ಮುಂದೆ ಬೀಳುವ ಸಾಧ್ಯತೆಗಳು ಇದ್ದೇ ಇರ್ತವೆ ಅಂತ. ಹಾಗಾಗಿ ಮೊದಲ ನೋಟ ಅಂತ ಅಲ್ಲಿಗೆ ಮುಕ್ತಾಯ ಅದು ಅಂತ. ಹಾಗಿದ್ದರೆ ಅದು ತುಂಬ ತುಂಬ ಚೆನ್ನ, ತುಂಬ ಸೊಬಗು. ರಾಮ ಸೀತೆಯನ್ನು ವರಿಸುವಾಗ ರಾಮನು ಬೇರೆ ಯಾರನ್ನೂ ನೋಡಿಲ್ಲ, ಸೀತೆಯು ಕೂಡ ಬೇರೆ ಯಾರನ್ನೂ ನೋಡಿಲ್ಲ. ಈ ರೀತಿಯಲ್ಲಿ ಅದು ನಡೆದಿದೆ ನೋಡಿ ಅಂತ. ಹಾಗೆ ತ್ರಿಪುರ ಸುಂದರಿಯ ಮನಸ್ಸು ಕಾಮೇಶ್ವರನಲ್ಲಿ ನೆಲೆಸಿತು. ಕಾಮೇಶ್ವರನ ಹೃದಯ ತ್ರಿಪುರ ಸುಂದರಿಯಲ್ಲಿ ನೆಲೆಸಿತು. ಪರಸ್ಪರ ಭಾವ ವಿನಿಮಯ ಆಯಿತು. ಬೇರೆ ಯಾರಿಗೂ ಏನೂ ಗೊತ್ತಾಗಲಿಲ್ಲ, ಬ್ರಹ್ಮನಿಗೂ ಗೊತ್ತಾಗಲಿಲ್ವಂತೆ. ಹಾಗೆ ಪರಸ್ಪರನ ಮನಸ್ಸು ಪರಸ್ಪರರಲ್ಲಿ ನೆಲೆಸಿತು ಅಂತ. ನಾವು ರಾಮಾಯಣಕ್ಕೆ ಹೋದರೆ ಹನುಮಂತ ಸೀತೆಯನ್ನು ಕಂಡಾಗ ಅವನಿಗೆ ಬಂದ ಭಾವ ಅದು. ತುಲ್ಯಶೀಲ ವಯೋವೃತ್ತ ತುಲ್ಯಾಭಿಜನ ಲಕ್ಷಣ ರಾಘವೋರ್ಹಿತ ವೈದೇಹಿ ತಂಚೇಜ ಮಸಿತೆಯ ಕ್ಷಣ. ಇವನಿಗೆ ಅವಳೇ ಸರಿ, ಅವಳಿಗೆ ಇವನೇ ಸರಿ ಅಂತ ಅನಿಸ್ಬಿಡ್ತು ಹನುಮಂತನಿಗೆ. ರಾಮನನ್ನು ಮೊದಲೇ ನೋಡಿದ್ದಾನೆ, ಸೀತೆಯನ್ನು ಸರಿಯಾಗಿ ಈಗ ನೋಡ್ತಾ ಇದ್ದಾನೆ. ಮೊದಲೊಮ್ಮೆ ನೋಡಿದ್ದುಂಟು, ಸರಿಯಾಗಿ ಈಗ ನೋಡ್ತಾ ಇದ್ದಾನೆ ಸೀತೆಯನ್ನು. ನೋಡಿದಾಗ ಅವನಿಗೆ ಆದರೆ ಇವಳಾಗಬೇಕು, ಇವಳಿಗೆ ಆದರೆ ಅವನೇ ಆಗಬೇಕು ಅಂತ. ತುಲ್ಯ ಶೀಲ ವಯೋವೃತ್ತ, ಶೀಲವಾಗಲಿ ವಯಸ್ಸಾಗಲಿ ವೃತ್ತವಾಗಲಿ ತುಲ್ಯ ಅಂತ ಸರಿ ಹೊಂದುವಂತಿದೆ ಅಂತ. ಅಭಿಜನ ವಂಶ, ಸೂರ್ಯವಂಶ ಚಂದ್ರವಂಶ ಅದು ಕೂಡ ಹಾಗೆ ಅಂತ ಹೊಂದುವಂತಿದೆ ಅಂತ. ರಾಘವೋರ್ಹಿತ ವೈದೇಹಿ, ರಾಮನಿಗೆ ಅರ್ಹತೆ ಇರುವಂಥದ್ದು ಸೀತೆಯನ್ನು ಬರೆಸಲಿಕ್ಕೆ, ಹಾಗೆ ಸೀತೆಗೆ ಅರ್ಹತೆ ಇರುವಂಥದ್ದು ರಾಮನನ್ನು ಬರೆಸಲಿಕ್ಕೆ. ಶೂರ್ಪಣಖೆಗಲ್ಲ ಅಥವಾ ರಾವಣನಿಗಲ್ಲ, ಅವರಿಗೆ ಅರ್ಹತೆ ಇಲ್ಲ ಅಂತ. ಯಾಕೆಂದರೆ ಈ ತುಲ್ಯತ್ವ ಬರೋದಿಲ್ಲ ಅಲ್ಲಿ ಅಂತ. ಇದೆಲ್ಲ ಹೇಳಿ ಕೊನೆಯಲ್ಲಿ ಏನು ಹೇಳ್ತಾನೆ ಹನುಮಂತ ಅಂದರೆ, ಅಸ್ಯಾ ದೇವಿಯ ಮನಸ್ತಸ್ಮಿನ್, ಈ ದೇವಿಯ ಮನಸ್ಸು ಅವನಲ್ಲಿ ನೆಲೆಸಿದೆ, ರಾಮನಲ್ಲಿ ನೆಲೆಸಿದೆ. ತಸ್ಯ, ರಾಮನ ಮನಸ್ಸು
ಅಸ್ಯಾಂ ಪ್ರತಿಷ್ಠಿತಂ, ಇಲ್ಲಿ ಪ್ರತಿಷ್ಠಿತವಾಗಿದೆ, ಅಷ್ಟಬಂಧ ಹಾಕಿ ಪ್ರತಿಷ್ಠೆ ಮಾಡಿದ ಹಾಗೆ ನೆರೆ ನಿಂತಿದೆ. ಅದು ಒಂದು ಅಲ್ಲಿ ಆಡಲಿಲ್ಲ. ಕೊನೆಗೂ ಕೂಡ ಸೀತಾ ಪರಿತ್ಯಾಗ ಆಯಿತು, ಬೇರೆ ಮದುವೆ ಆಗಲಿಲ್ಲ, ಬೇರೆ ವಿವಾಹ ಆಗಲಿಲ್ಲ. ರಾಮನ ತಂದೆಗೆ 3 ಮಹಿಷಿಯರು, ರಾಣಿಯರು ಅನೇಕ, ರಾಮನಿಗೆ ಒಬ್ಬಳೇ. ಅಶ್ವಮೇಧ ಯಜ್ಞ ಮಾಡಬೇಕು ಅಂದರೆ ಸೀತೆ ಇಲ್ದಿದ್ದ ಸೀತೆಯ ಪ್ರತಿಮೆ ಪಕ್ಕದಲ್ಲಿ ಇರ್ತದೆ. ಅದರ ಅರ್ಥ ಮನಸ್ಸಲ್ಲಿ ಅವಳೇ ಇದ್ದಾಳೆ ಈಗಲೂ ಕೂಡ ಅಂತ, ಅವಳೆಲ್ಲೂ ಹೋಗಿಲ್ಲ ಅಂತ, ಆ ಬಂಧ ಕಡ್ದಿಲ್ಲ ಅಂತ, ಅದೇ ಅರ್ಥ ಅದಕ್ಕೆ ಅಂತ. ಹಾಗೆ ಪರಸ್ಪರ ಮನೋಬಂಧ ಆ ಜಗದಾದಿ ದಂಪತಿಗಳಲ್ಲಿ, ನಮ್ಮೆಲ್ಲರ ತಾಯಿ ತಂದೆಯರಲ್ಲಿ ಒಂದು ಏರ್ಪಟ್ಟ ಕಾರಣ ನಾವೆಲ್ಲ ಹುಟ್ಟಿರುವಂಥದ್ದಲ್ವಾ. ಆ ಒಂದು ಬಂಧದ ಫಲ, ಆ ಒಂದು ಭಾವದ ಫಲವೇ ನಮ್ಮೆಲ್ಲರ ಸೃಷ್ಟಿ ಅಂತ ನಾವನ್ನು ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಬ್ರಹ್ಮ ಪ್ರಸ್ತಾಪ ಹಾಕಿದ್ದಂತೆ, ನಮ್ಮಲ್ಲಿ ಹೇಳ್ತಾರಲ್ಲ ಪ್ರಸ್ತಾಪ ಹಾಕೋದು ಅಂತಂದು ಉಂಟಲ್ಲ ಒಂದು ಅಲ್ಲಿ ದೇವಿಯಲ್ಲಿ. ಏನಪ್ಪ ಅಂದರೆ ನೇರವಾಗಿ ಕಾಮೇಶ್ವರನ ಮದುವೆ ಆಗುವಂತ ಕೇಳಲಿಲ್ವಂತೆ. ಲೋಕೈಕ ನಾಯಿಕೆ ಅವಳು, ಆಕೆಯನ್ನು ಕುರಿತು ಬ್ರಹ್ಮ ಹೇಳಿದಂತೆ, ನೀನು ಆ ಪರಮಾಸನದಲ್ಲಿ ಕೂತ್ಕೊಳ್ಬೇಕು, ನೀನು ಸಿಂಹಾಸನದಲ್ಲಿ ಕೂತ್ಕೊಳ್ಬೇಕು, ಶಾಸ್ತ್ರ ಪ್ರಕಾರ ಒಬ್ಬಳೇ ಕೂತ್ಕೊಳ್ಳೋ ಹಾಗಿಲ್ವಲ್ಲ, ಪಕ್ಕದಲ್ಲಿ ಒಬ್ಬರು ಬೇಕಲ್ಲ ನಿನ್ನ ಪಕ್ಕದಲ್ಲಿ. ಹಾಗೆಲ್ಲರೂ ಬಯಸ್ತಾ ಇದ್ದಾರೆ, ತಾನು ಅಂತ ಹೇಳ್ಕೊಳ್ಳೋದಿಲ್ಲ ಅವನು, ಎಲ್ಲರದ್ದು ಅಪೇಕ್ಷೆ ಇದೆ. ಹಾಗೆ ಇಮೇ ದೇವಾಶ್ಚ ಋಷಯ, ಹಾಗೆ ಅಲ್ವಾ ಪರೋಕ್ಷ ಪ್ರಿಯ ಇವೇ ದೇವ ಅಂತ, ನನ್ನಿಚ್ಛೆ ನನ್ನಿಷ್ಟ ಅಂತ ಹೇಳೋದಿಲ್ಲ. ದೇವತೆಗಳು ಹಾಗೆ ಬಯಸ್ತಾ ಇದ್ದಾರೆ, ಋಷಿಗಳು ಹಾಗೆ ಬಯಸ್ತಾ ಇದ್ದಾರೆ, ಗಂಧರ್ವರು ಬಯಸ್ತಾರೆ, ಅಪ್ಸರಿಯರು ಬಯಸ್ತಾರೆ, ಎಲ್ಲರೂ ಬಯಸ್ತಾ ಇದ್ದಾರೆ. ನೀನು ಪತಿ ಒಡೆಗೂಡಿ ಸಿಂಹಾಸನದಲ್ಲಿ ಕೂತ್ಕೋಬೇಕು, ಅದಕ್ಕೆ ಒಬ್ಬರಾಗಬೇಕಲ್ಲ ಈಗ ಅದಕ್ಕೆ ಅಂತ. ಹಾಗಾಗಿ ನಿನಗೇನು ತಲ್ಲದೆ ಇದ್ದರೂ ಲೋಕಕ್ಕೋಸ್ಕರವಾಗಿ, ಲೋಕ ಸಂರಕ್ಷಣೆಗಾಗಿ ಯಾರನ್ನಾದರೂ ನೀನು ಒರೆಸ್ಬೇಕಲ್ವಾ, ಆರಿಸ್ಬೇಕಲ್ವಾ ಅಂತ. ನೋಡಿ, ಈ ವಿವಾಹದ ಉದ್ದೇಶ ಒಂದು ಮನೆ ಉದ್ಧಾರ ಮಾಡುವಂಥದ್ದೆಲ್ಲ, ಇದು ಲೋಕ ಸಂರಕ್ಷಣಾರ್ಥಾಯ, ಅದಕ್ಕಾಗಿ ಒಂದು ವಿವಾಹ ಅಂತ, ಅಂಥದ್ದಿದು ಅಂತ. ಶ್ರೀಮನ್ ನಗರ ನಾಯಕಿಯಾಗು, ಅದಕ್ಕಾಗಿ ವಿವಾಹವಾಗುವಂತ. ಈ ನಗರ ನಾಯಕಿ ಆಗಬೇಕಲ್ಲ ನೀನು ಅಂತ. ರಾಜ್ಞೀ ಭವ ಪರಸ್ಯಾಸ್ಯ, ಈ ಪುರದ ಸಾಮ್ರಾಜ್ಞಿಯಾಗು ನೀನು. ವರಾಸನವನ್ನು ಸಿಂಹಾಸನವನ್ನು ಏರು, ಅಭಿಷಿಕ್ತಳಾಗು, ಪಟ್ಟಾಭಿಷಿಕ್ತಳಾಗು, ದೇವರ್ಷಿಗಳು ನಿನಗೆ ಪುಣ್ಯ ಜಲದಿಂದ ಅಭಿಷೇಕ ಮಾಡಲಿ, ಸಾಮ್ರಾಜ್ಯ ಲಕ್ಷ್ಮಿ ಸಂಯುಕ್ತಳಾಗು, ಸರ್ವಾಭರಣ ಭೂಷಿತೆಯಾಗು. ಆದರೆ ಒಬ್ಬರನ್ನ ಆರಿಸ್ಬೇಕು ನೀನೀಗ ಅಂದಾಗ ದೇವಿ ಏನು ಹೇಳಬೇಕು? ಒಂದು ಮುಗುಳ್ನಗು ಬಂತಂತೆ ದೇವಿ ಮುಖದಲ್ಲಿ. ಬ್ರಹ್ಮ ವಿಷ್ಣು ಮೊದಲಾದವರಿಗೆ ದೇವಿ ಹೇಳಿದಂತೆ, ನನಗೆ ಬಂಧನ ಇಷ್ಟ ಅಲ್ಲ ಅಂತ, ಸ್ವತಂತ್ರಾಹಂ, ನಾನು ಸ್ವತಂತ್ರಳು ಅಂತ, ಯಾರ ಅಂಕೆಗೆ ನಾನು ಒಳಪಡುವವಳಲ್ಲ. ಸ್ವೇಚ್ಛಾಚಾರ ವಿಹಾರಿಣಿ, ಮನಬಂದಂತೆ ಸಂಚರಿಸುವವಳು ನಾನು, ಮನಬಂದಿದ್ದನ್ನು ಮಾಡುವವಳು ನಾನು. ನೀವು ಮದುವೆಗೆ ಬಂದು ಕಟ್ಟಿ ಕೂರಿಸ್ಬಿಟ್ರೆ ಕಥೆ ಏನು ನಂದು ಅಂತ ಇವತ್ತಿನ ಹೆಣ್ಮಕ್ಳು ಏನನ್ನು ಯೋಚನೆ ಮಾಡ್ತಾರೋ ಅಲ್ವಾ? ಯಾಕೆಂದರೆ ಎಲ್ಲ ಮಕ್ಕಳು ನಮಗೆ ಮಕ್ಕಳೇ ಆಗೋದ್ರಿಂದ ತುಂಬ ಮಕ್ಕಳನ್ನು ನೋಡಿದೆ ನಾವು ಅಂತ, ಅವ್ರ ತಲೆಯಲ್ಲಿ ಬರೋದೇ ಅದು ಅಂತ. ಇಲ್ಲಿಯೂ ತನಕ ನಾನು ಸ್ವತಂತ್ರವಾಗಿದ್ನಲ್ಲ, ಆರಾಮಾಗಿದ್ನಲ್ಲ ನಾನು, ಮುಂದೆ ಅಂತ ಯೋಚನೆ ಮಾಡ್ತಾರೆ ಅಂತ. ಎಲ್ಲಿ ತಮ್ಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರ್ತದೋ ಅಂತಲೇ ಯೋಚನೆ ಮಾಡ್ತಾರೆ. ಸ್ವಲ್ಪ ಮನಸ್ಸು ಚಂಚಲ ಇದ್ದರೆ ಎಲ್ಲಿ ನನ್ನ ಸ್ವೇಚ್ಛೆಗೆ ತೊಂದರೆ ಆಗ್ತದೋ ಅಂತ ಯೋಚನೆ ಮಾಡ್ಬೋದು, ಮಾಡೋಕ್ಕೆ ಅವಕಾಶ ಇದೆ. ಹಾಗೆ ಹೇಳೋರು ಉಂಟು. ಇತ್ತೀಚಿನ ತಳಿಗಳು, ಅತ್ಯಂತ ಇತ್ತೀಚಿನ ತಳಿಗಳಲ್ಲಿ ಅಂಥವ್ರು ಉಂಟು ಅಂತ, ನನಗೆ ಮದುವೆಗಿದ್ದು ಏನೂ ಬೇಡ ಅಂತ, ಹಾಗೆ ಹಾಯಾಗಿರ್ತೇನೆ ಅನ್ನೋರು ಉಂಟು ಇವತ್ತು ಅಂತ. ಅಂಥದ್ದೊಂದು ವರ್ಗ ಇದೆ ಇವತ್ತು. ಅವರಿಗೆಲ್ಲ ಈ ಪ್ರವಚನ ಕೇಳಿ ತುಂಬ ಸಂತೋಷ ಆಗ್ಬೋದು. ಅವರು ಇನ್ನು ಮುಂದೆ ಇದೇ ಉದಾಹರಣೆ ಕೊಡ್ಬೋದು. ನನ್ನ ವಿಷಯ ಏನು, ರಾಜರಾಜೇಶ್ವರಿ ಹೀಗೆ ಹೇಳಿದಾಳೆ ಅಂತ, ಹಾಗನ್ಬಿಡ್ಬೋದು ಅಂತ ಅನ್ನೋಕ್ಕೆ ಅವಕಾಶ ಇದೆ. ಹಾಗಂತ ಈ ಲಲಿತಾ ತ್ರಿಪುರ ಸುಂದರಿ ನಾನು ಮದುವೆ ಆಗೋದಿಲ್ಲ ಅಂತ ಹೇಳಲಿಲ್ವಂತ. ನನ್ನ ಮನಸ್ಸಿದು, ತಕ್ಕವನು ಸಿಕ್ಕಿದ್ರೆ ಆಗ್ಬೋದು, ಇದಕ್ಕೆ ತಕ್ಕವನು ಒಂದು, ಈ ಮನಸ್ಸಿಗೆ ತಕ್ಕವನು ಸಿಕ್ಕಿದ್ರೆ ಆಗ್ಬೋದು. ನನ್ನ ಸ್ವಾತಂತ್ರ್ಯಕ್ಕೆ ಯಾರು ಅಡ್ಡಿ ಆಗೋದಿಲ್ವೋ ಅಂಥವನು ಮದುವೆ ಆಗೋದಾದ್ರೆ ಆಗ್ಬೋದು ಅಂತ. ಹಾಗಾಗಿ ಮಮಾನುರೂಪ ಚರಿತೋ ಭವಿತ ಅಥವಾ ಮಮ ಪ್ರಿಯ, ಅಂಥವ್ರಿದ್ರೆ ಆಗ್ಬೋದು ಅಂತ ಬೇರೆ ಹೇಳ್ತಾಳೆ ಪಕ್ಕದಲ್ಲಿ ಅಂತ. ಅದಕ್ಕೆ ಬ್ರಹ್ಮ ಹೇಳಿದಂತೆ, ನಿನ್ನ ಸ್ವಾತಂತ್ರ್ಯಕ್ಕೆ ಎಲ್ಲಿಂದ ಭಂಗ ಬರೋಕ್ಕೆ ಸಾಧ್ಯ? ನೀನೇ ಸೃಷ್ಟಿ, ನೀನೇ ಸ್ಥಿತಿ, ನೀನೇ ಲಯ, ಈ ಜಗತ್ತನ್ನು ನಡೆಸೋಳು ನೀನು. ಅದು ಯಾರಪ್ಪ ನಿನ್ನ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂಥವ್ರು? ನೀನು ಸುಮ್ಮನೆ ವಿರೋಧ ಮಾಡ್ತಾ ಇದ್ದೀಯ ಅಷ್ಟೇ. ಹಾಗಾಗಿ ಅದೆಲ್ಲ ಏನೂ ಇಲ್ಲ.
ನಿನ್ನ ಸ್ವಾತಂತ್ರ್ಯಕ್ಕೆ ಯಾವ ಭಂಗವೂ ಇಲ್ಲ, ವಿವಾಹ ಆಗುವಂತ. ನೋಡಿ, ಈ ಯೋಗ್ಯತೆ ಇದ್ದರೆ ಆ ಮಾತನ್ನು ಹೇಳ್ಬೋದು ಅಂತ. ಯಾವ ಯೋಗ್ಯತೆ ಅಂದರೆ ಸೃಷ್ಟಿಸುವ, ನಡೆಸುವ, ಲಯಗೊಳಿಸುವ ಯೋಗ್ಯತೆ ಉಳ್ಳವರಿಗೆ ಮಾತ್ರ ಆ ಮಾತು ಸಲ್ಲುವಂಥದ್ದು ಅಂತ. ಯಾವ ಮಾತು? ನಾನು ಸ್ವತಂತ್ರಳು ಅಂತ. ಅದಲ್ಲೇ ಇದ್ದರೆ ಆ ಮಾತನ್ನು ಹೇಳುವಂತಿಲ್ಲ ಅಂತ. ಈಗ ಕೆಲವರು ಕೃಷ್ಣನ ಉದಾಹರಣೆ ಕೊಡ್ತಾರೆ. ಕೃಷ್ಣ ಕಳ್ಳತನ ಮಾಡಿದ, ನಾವು ಮಾಡ್ತೇವೆ. ಕೃಷ್ಣ ಗೋಪಿಯರ ಸಹವಾಸ ಮಾಡಿದ, ನಾವು ಯಾಕೆ ಮಾಡಬಾರ್ದು ಅಂತ ನಾವು ಅದಕ್ಕೆ ಹೇಳೋದುಂಟು ಎಷ್ಟೋ ಸರ್ತಿ. ಆಯ್ತಪ್ಪ, ಆಯಿತು, ಹಾಗೆ ಮಾಡು, ಸರಿಯೇ. ಆದರೆ ಮೊದಲಿಂದ ಆರಂಭ ಮಾಡು ನೀನು. ಕೃಷ್ಣ ಮೊದಲು ಪೂತನೆ ವಿಷವನ್ನು ಕುಡಿದ, ನೀನು ವಿಷವನ್ನು ಕುಡಿ, ಆಮೇಲೆ ಬದುಕಿದರೆ ಮುಂದಿಂದೆಲ್ಲ ಮಾಡ್ಬೋದು ಒಂದೊಂದಾಗೆ. ಯಾರು ಬೇಡ ಅಂತವ್ರು? ವಿಷವನ್ನು ಕುಡಿದು ಬದುಕ್ತಿ ಅಂತಾದರೆ ಅದು ಘೋರ ವಿಷ. ಪೂತನೆ ವಿಷ ಅಂದರೆ ಸಾಮಾನ್ಯ ವಿಷಯ ಅಲ್ಲ. ಅದನ್ನು ಕುಡಿದು ಬದುಕ್ತಿ ಅಂತಾದರೆ ಎಲ್ಲವನ್ನು ಮಾಡುವಂತೆ. ಅಂದರೆ ಯಾವುದು ಮಹಾತ್ಮರಿಗೂ ಸಲ್ತದೋ, ದೊಡ್ಡವರಿಗೂ ಸಲ್ತದೋ ಅದನ್ನು ನಾವು ಮಾಡೋಕ್ಕೆ ಹೋಗಬಾರ್ದು ಅಂತ. ನಮಗೆ ಸಲ್ಲುವಂಥದ್ದಲ್ಲ, ಅದು ಅವರಿಗೆ ಸರಿಯದು ಅಂತ. ಅವ್ರು ಮಾಡಿದ್ರೆ ಚೆಂದ, ಅದು ಹೊರತು ನಾವಲ್ಲ ಅಂತ. ಕೃಷ್ಣ ಗೋಪಿಯರ ಜೊತೆ ರಾಸಕ್ರೀಡೆ ಆಡಿದ ಅಂದರೆ ಎಷ್ಟು ಗೋಪಿಯರಿದ್ರೋ ಅಷ್ಟು ಕೃಷ್ಣಾಕೃತಿಗಳು ಉದ್ಭವ ಆದ್ವಂತಲ್ಲಿ. ಈ ಯೋಗ್ಯತೆ ಇದೆಯಾ ನಮಗೆ? ಹೀಗಿದೆ, ಭಾಗವತ ಹೀಗೆ ವರ್ಣನೆ ಮಾಡಿದೆ. ಗೋಪಿಯರು ಎಷ್ಟು ಮಂದಿ ಇದ್ರೋ ಅಷ್ಟು ಮಂದಿ ಕೃಷ್ಣರಾದರು ಅಂತ. 16,000 ಮನೆಗಳಿದ್ವಂತೆ ದ್ವಾರಕೆಯಲ್ಲಿ. 16,108 ಮನೆಗಳಿದ್ವಂತೆ. ಒಂದೊಂದು ಪತ್ನಿಗೆ ಒಂದೊಂದು ಮನೆ ಅಂತ. ನಾರದರು ಬರ್ತಾರೆ ಒಂದ್ಸಾರಿ, ಈ ಕೃಷ್ಣ ಹೇಗೆ ಈ 16,000 ಜನ ಸುಧಾರಿಸ್ತಾನೆ ಅಂತ ನೋಡಬೇಕು ಅಂತಲೇ ಕುತೂಹಲದಿಂದ ನಾರದರು ಬರ್ತಾರೆ. ಭಾಗವತ ಆ ಕಥೆಯನ್ನು ವರ್ಣನೆ ಮಾಡಿದೆ, ತುಂಬ ಸುಂದರವಾಗಿ. ದಶಮಸ್ಕಂದದಲ್ಲಿ ಆ ಕಥೆ ಬರ್ತದೆ. ಬಂದು ಅವನಿಗೆ ಯಾವ ಮನೆ ಅಂತ ಏನು ಗೊತ್ತಾಗೋದು, 16,000 ಮನೆಯಲ್ಲಿ ಒಂದು ಮನೆ ಹೊಕ್ಕಿದ್ನಂತೆ. ಹೊಕ್ಕಿದ್ರೆ ಕೃಷ್ಣ ಅಲ್ಲಿ ಉತ್ತಮಾಸನದಲ್ಲಿ ಕೂತ್ಕೊಂಡಿದ್ದಾನೆ. ಒಂದು ಪತ್ನಿ ಆ 16,000 ಪೈಕಿ ಯಾವುದೋ ಒಂದು ಅವಳು ಗಾಳಿ ಬೀಸ್ತಾ ಇದ್ದಾಳೆ ಕೃಷ್ಣನಿಗೆ ಅಂತ. ಕೃಷ್ಣ ಸ್ವಾಗತ ಮಾಡಿದಂತೆ, ಕರೆದು ಕೂರಿಸಿದಂತೆ ಉಪಚಾರ ಮಾಡ್ತಾ ಇದ್ದಾನೆ. ನಾರದ ಏನೊಂದು ಮಾತಾಡಲಿಲ್ಲ, ಎದ್ದು ಹೋದ ಕೂಡಲೇ ಇನ್ನೊಂದು ಮನೆಗೆ ಹೋದ. ಅಲ್ಲಿ ಹೋದರೆ ಅಲ್ಲಿ ಗಂಡ ಹೆಂಡತಿ ಇಬ್ಬರು ಊಟ ಮಾಡ್ತಾ ಇದ್ದಾರೆ ಕೂತ್ಕೊಂಡು. ಕೃಷ್ಣ ಇದ್ದಾನೆ ಅಲ್ಲೂ ಕೂಡ, ಆ ಮನೆಯಲ್ಲೂ. ಮತ್ತೊಂದು ಕಡೆ ಹೋದರೆ ಮಗುವಿನ ಲಾಲನೆ ಪಾಲನೆ ಮಾಡ್ತಾ ಇದ್ದಾನೆ ಕೃಷ್ಣ ಅಲ್ಲಿ. ಇನ್ನೊಂದು ಕಡೆಗೆ ಹೋದರೆ ಯುದ್ಧಾಭ್ಯಾಸ ಮಾಡ್ತಾ ಇದ್ದಾನಂತಲ್ಲಿ. ಮತ್ತೊಂದು ಕಡೆಗೆ ಹೋದರೆ ಉದ್ಧವನ ಜೊತೆ ಸಮಾಲೋಚನೆ ಮಾಡ್ತಾ ಇದ್ದಾನಂತೆ. ಹೀಗೆ ಎಷ್ಟು ಮನೆಗಳಿಗೆ ನಾರದರು ಹೋಗ್ತಾರೋ ಅಷ್ಟು ಮನೆಗಳಲ್ಲಿ ಕೃಷ್ಣ ಇದ್ದ. ಒಬ್ಬ ಗೃಹಸ್ಥ ಹೇಗಿರಬೇಕು ಹಾಗಿದ್ದ. ಒಬ್ಬ ಗೃಹಸ್ಥ ಹೇಗೆ ಒಂದು ಮನೆಯಲ್ಲಿ ಏನೋ ಒಂದು ಗೃಹಸ್ಥರ ಕಾರ್ಯ ಮಾಡ್ತಾ ಇರ್ತಾನಲ್ವಾ, ಯಾವುದೋ ಒಂದು ಗೃಹಸ್ಥ ಚಟುವಟಿಕೆಯನ್ನು ಮಾಡ್ತಾ ಪ್ರತಿ ಮನೆಯಲ್ಲೂ ಕೂಡ ಇದ್ರಂತೆ ಅವನು. ಹಾಗಾಗಿ ಅವರು ಅಂದ್ಕೊಳ್ತಿದ್ರಂತೆ, ಆ 16,000 ಜನ ಕೃಷ್ಣನ ಪತ್ನಿಯರು, ಇವನು ಎಷ್ಟು ಪ್ರೀತಿ ನನ್ನ ಮೇಲೆ, ಇವನಿಗೆ ಮನೆಯಿಂದ ಹೋಗೋದೇ ಇಲ್ವಲ್ಲ ಹೊರಗಡೆಗೆ ಇವನು ಅಂತ. ಹೀಗೆ ಇದೆ ಭಾಗವತದಲ್ಲಿ ಅಂತ. 24 ಗಂಟೆ ನನ್ನನ್ನು ಬಿಟ್ಟಿರೋದಿಲ್ಲ, ಮನೆಯಿಂದ ಹೊರಗೆ ಹೋಗೋದೇ ಇಲ್ಲ. ಯಾವ ರೀತಿ ಪ್ರೀತಿ ಇರ್ಬೋದು ನನ್ನ ಮೇಲೆ ಇವನಿಗೆ ಅಂತ. ಸತ್ಯ ಏನು ಅಂದರೆ ಅವನು ಬೇರೆ ವ್ಯವಹಾರಗಳು ನಡೀತಾ ಇದ್ದಾವನು ಅದ್ರ ಪಾಡಿಗದು. ಇವ್ರಿಗೆ ಗೊತ್ತಿಲ್ಲ ಪಾಪ, ಅಷ್ಟೇ ಹೊರತು ಇವರು ಪಾಪ ಎಷ್ಟೊತ್ತಿಗೂ ಕೃಷ್ಣನ ಜೊತೆಯಲ್ಲೇ ಇದ್ದಾರೆ. ಆದರೆ ಅಲ್ಲಿ ಆ ಕಡೆ ಕೃಷ್ಣಂದು ಎಲ್ಲ ಕಾರ್ಬಾರ್ ನಡೀತಾನೆ ಇದೆ ಸ್ವತಂತ್ರವಾಗಿ ಅಂತ. ಇಂಥವ್ರಿಗೆ ಆಗಬಹುದು ಅಂತ, ಈ ಯೋಗ್ಯತೆ ಇದ್ದರೆ ಆಗ್ಬೋದು. ಈಗ ನೀವು ಒಬ್ಬರೇ ಆಗಿ 16,000 ಮಾಡಿಕೊಂಡ್ರೆ ನಿಮ್ಮದು ಒಂದೊಂದು ಚೂರು ಒಬ್ಬೊಬ್ಬರ ಮನೇಲಿ ಇರ್ತದೆ ಆಮೇಲೆ ಅಂತ. ಬೇರೆಯೊಬ್ಬರ ಮನೆಯಲ್ಲಿ ಹೀಗಾಗ್ಬೋದು ಹೊರತು ಅದೇನು ಸುಖದ ಸಂಸಾರ ಆಗೋದಿಲ್ಲ, ಯಾವ ಕಾರಣಕ್ಕೂ ಸುಖದ ಸಂಸಾರ ಆಗೋದಿಲ್ಲ. ಹಾಗಾಗಿ ನಾವು ಹಾಗೆ ಅಂದರೆ ಲಲಿತೆಯೇ ನಾವು ಆಗೋದಾದರೆ ಹಾಗೆ ಆ ಮಾತನಾಡ್ಬೋದು, ಅಲ್ಲಿ ತನಕ ಆ ಮಾತನಾಡುವಂತೆ ಇಲ್ಲ. ಲಲಿತೆ ತ್ರಿಪುರ ಸುಂದರಿ, ಅವಳೊಂದು ಒಳ್ಳೆಯ ವಿವಾಹ ಆಗಿದ್ದಾಳೆ. ಹಾಗೆ ಅವನ ಮನಸ್ಸನ್ನು ರಂಜಿಸಿದ್ದಾಳೆ ಅವಳ ಬೇಕಾದಷ್ಟು ಲೋಕ ಕಾರ್ಯಗಳನ್ನು ಅವಳು ಮಾಡ್ತಾ ಇದ್ರು ಕೂಡ ಕಾಮೇಶ್ವರನ ಮನಸ್ಸನ್ನು ಪೂರ್ತಿ ಸಂತೋಷಪಡಿಸಿದ್ದಾಳೆ ಅವಳು. ಅದಕ್ಕೇನು ವ್ಯತ್ಯಾಸ ಮಾಡಲಿಲ್ಲ, ಅವನನ್ನು ಬಿಟ್ಟು ಅವಳಿಲ್ಲ ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕು ಅಂತ. ಈಗ ಇವರೊಳಗೆ ಮೊದಲ ನಿಕ್ಕಿ ಆಗಿದೆ. ಕಾಮೇಶ್ವರ ಮತ್ತು ತ್ರಿಪುರ ಸುಂದರಿಯರ ಮಧ್ಯದಲ್ಲಿ ಮಾನಸಿಕವಾಗಿ ಮೊದಲ ನಿಕ್ಕಿ ಆಗಿದೆ. ಬ್ರಹ್ಮನ ಮುಂದೆ ಹಾಗೆ ತೋರಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ. ಹಾಗೆ ವಿಜ್ಞಾಪನೆ ಮಾಡಿದಾಗ ಆಯಿತು, ಒಂದು ಕೆಲಸ ಮಾಡೋಣ, ಈ ಮಾಲೆಯನ್ನು ತೆಗೆದು ಆಕಾಶಕ್ಕೆ ಎಸೆಯುತ್ತೇನೆ ನಾನು, ಅದು ಯಾರ ಕೊರಳಿಗೆ ಬೀಳ್ತದೋ ಅವನನ್ನು ಬರೆಸ್ತೇನೆ. ಇದು ಆಗಿದೆ. ತುಂಬ ಜವಾಬ್ದಾರಿ ಬೇಕು. ಯಾಕೆಂದ್ರೆ ಹಾಗೆ ಮಾಲೆಯನ್ನು ಎಸೆದಾಗ ಅಂಥವ್ರ ಕೊರಳಿಗೆ ಬೀಳಬೇಕಲ್ಲ, ಅದು ಇದೆಲ್ಲ ಮಾಡುವ ಹಾಗಿಲ್ಲ. ಯಾರು ನಮ್ಮ ಈಗಿನ ಕನ್ಯೆಯರು ಇದಕ್ಕೆಲ್ಲ ಹೋಗುವಂತೆ ಇಲ್ಲ ಅಂತ. ಇದು ಭಾರಿ ಅಪಾಯ ಇದ್ದು. ಹೋಗಿ ಯಾವ್ದಾದ್ರು ಹೆಣ್ಮಕ್ಳು ಕೊಳ್ಳಿಗೆ ಬಿದ್ದರೆ ಏನು ಮಾಡಬೇಕು ಸಭೆಯಲ್ಲಿರೋದ್ರಲ್ಲಿ, ಹಾಗಲ್ಲ ಅಂತ. ಹಾಗಾಗಿ ತನ್ನ ಕೊರಳ ಮಾಲೆಯನ್ನು ಎತ್ತಿ ಆಕಾಶಕ್ಕೆ ಎಸೆದಾಗ ಹೋಗಿ ಅದು ಕಾಮೇಶ್ವರನ ಕೊರಳಲ್ಲಿ ಇಳೀತು ಅಂತ.
ಸಹಜವಾಗಿ ಅಂತ. ಯಾಕೆಂದರೆ ಸಂಕಲ್ಪವೇ ಆಗಿದೆ, ಅದು ಅವನಿಗೆ ಅಂತ. ಉಳಿದವ್ರಿಗೆ ಗೊತ್ತಿಲ್ಲ. ಅವಳಿಗೆ ಗೊತ್ತು, ಅವನಿಗೆ ಗೊತ್ತು ಅಂತ. ಆ ಮಾಲಿಗೆ ಗೊತ್ತು ನಾನೆಲ್ಲಿ ಹೋಗಬೇಕು ಅಂತ. ಹಾಗೆ ಮಾಲ ನೇರವಾಗಿ ಹೋಗಿ ಪಪಾತ ಕಂಠದೇಶೀಹಿ ತದಾ ಕಾಮೇಶ್ವರಸ್ಯತು, ಕಾಮೇಶ್ವರನ ಕೊರಳಲ್ಲಿ ಅದು ಆ ಮಾಲೆ ಬಿತ್ತು ಅಂತ. ಋಣಾನುಬಂಧ ಇದ್ದರೆ ಅಲ್ವಾ, ಋಣಾನುಬಂಧ ಅಂತ ಒಂದಿದ್ದರೆ ಆಕಾಶಕ್ಕೆ ಎಸೆದ ಮಾಲೆಯೂ ಬೇಕಾದವ್ರ ಕೊರಳಿಗೆ ಹೋಗಿ ಬೀಳ್ತದೆ ಅಂತ. ಅದು ಇಲ್ಲೇ ಇದ್ದರೆ ಎಷ್ಟೇ ಪ್ರಯತ್ನ ಮಾಡಿದರೂ ಕೊನೆಗೆ ಮದುವೆ ಒಂದು ಆಗೋದಿಲ್ಲ ಅಂತ. ಅಂಥದ್ದು ಕಾಣ್ತೇವೆ ಪ್ರಪಂಚದಲ್ಲಿ ನಾವು. ಇವ್ರು ಆಗಬಹುದು ಅಂತ ಎಷ್ಟು ಪ್ರಯತ್ನ ಮಾಡ್ತಾರೆ, ಕೊನೆಗೂ ಆಗೋದೇ ಬೇರೆ ಅಂತ. ಯಾಕೆ ಅಂದರೆ ಋಣಾನುಬಂಧ ಇಲ್ಲ ಅಲ್ಲಿ. ಅದು ಮೊದಲು ಬೇಕು, ಋಣಾನುಬಂಧ ಮೊದಲು ಬೇಕು. ಅದು ಇಲ್ಲದೆ ನಾವು ಮುಂದುವರೆದ್ರೆ ಏನು ಎಲ್ಲೋ ಒಂದು ಕಡೆ ಭಂಗವೇ ಆಗುವಂಥದ್ದು ಹೊರತು ಬೇರೆ ಏನೂ ಇಲ್ಲ. ಇದು ಪ್ರಪಂಚದ ಋಣಾನುಬಂಧ. ಇದು ಪುಷ್ಪವೃಷ್ಟಿ ಆಯಿತು. ಬ್ರಹ್ಮ ವಿಷ್ಣು ಮೊದಲಾದವರು ತುಂಬ ತುಂಬ ಸಂತೋಷಪಟ್ಟರು ಆ ಸಮಯದಲ್ಲಿ. ವಿಷ್ಣುವಿಗೆ ಬ್ರಹ್ಮ ಹೇಳ್ತಾನೆ, ಆಯಿತು ಇದೀಗ ಯಾರು ಅಂತ ನಿಶ್ಚಯ ಆಯಿತು, ಅದು ವಿಧಿ ಪ್ರಕಾರ ವಿವಾಹ ಆಗಬೇಕು, ಕ್ರಮ ಪ್ರಕಾರ ವಿವಾಹ ಆಗಬೇಕು, ದಾರ ಎರೆದು ಕೊಡಬೇಕು. ಯಾರು ದಾರ ಎರೆದು ಕೊಡೋರು ಅಂದರೆ ಬ್ರಹ್ಮ ವಿಷ್ಣುವಿಗೆ ಹೇಳ್ತಾನೆ, ನೀನೇ ದಾರ ಎರೆದು ಕೊಡಬೇಕು. ಯಾಕೆಂದರೆ ತ್ವದ್ರೂಪಿಣಿ ಮಹಾದೇವಿ, ನಾ ಬಲ್ಲೆ, ನೀನೇ ಅದು ಅಂತ. ಅದೇ ನೀನು ತ್ವದ್ರೂಪಿಣಿ. ನಿಮ್ಮ ನಡುವೆ ಒಂದು ಐಕ್ಯ ಇದೆ, ನನಗೆ ಗೊತ್ತಿದೆ. ಹಾಗಾಗಿ ಒಂದನೇದಾಗಿ ನೀನೇ ಅವಳು, ಅವಳೇ ನೀನು, ಅಥವಾ ನಿನ್ನ ತಂಗಿ ಅವಳು ಅಂತ. ಕೃಷ್ಣನ ತಂಗಿ ಅಲ್ವಾ, ಯಶೋಧನ ಹೊಟ್ಟೆಯಲ್ಲಿ ಹುಡ್ತಾಳಲ್ಲ ಅವಳು. ಕೃಷ್ಣ ಹುಟ್ಟಿ ಒಂಚೂರು ಕೆಲ ಕ್ಷಣಗಳ ಬಳಿಕ ಹುಡ್ತಾಳೆ ಅವಳು ಯಶೋಧೆ ಹೊಟ್ಟೆಯಲ್ಲಿ. ಅವಳು ಹುಟ್ಟಿದ ಕೂಡಲೇ ಇಲ್ಲಿ ಪೂರ್ತಿ ಮಾಯೆ. ಈ ಸೆರೆಮನೆಯಲ್ಲಿ ದೇವಕಿ ವಸುದೇವರು ಇದ್ದಲ್ಲಿ ಸೆರೆಮನೆಯಲ್ಲಿ ಮಾಯೆ ಆವರಿಸುವಂಥದ್ದು, ಎಲ್ಲರಿಗೂ ನಿದ್ದೆ ಬರುವಂಥದ್ದು, ಬೀಗ ಕಳಚುವಂಥದ್ದು, ಸೆರೆಮನೆಯ ಬೀಗ ಕಳಚುವಂಥದ್ದು, ಬಾಗಿಲು ಹುಡ್ತಿರೋದು, ಇದೆಲ್ಲ ಮಾಯೆ ತಾನೆ. ಈ ಮಾಯೆ ಆಗಿದ್ದು ಯಾವಾಗ ಅಂದರೆ ಅವಳು ಹುಟ್ಟಿದ ಕೂಡಲೇ ಅಂತ ಭಾಗವತದಲ್ಲಿ ತುಂಬ ಸ್ಪಷ್ಟವಾಗಿದೆ ಅಂತ. ಕೃಷ್ಣ ಹುಟ್ಟಿದ ಕೂಡಲೇ ಆಗಲಿಲ್ಲ ಅದು. ಕೃಷ್ಣ ಹುಟ್ಟಿ ಕೆಲ ಕ್ಷಣಗಳ ಬಳಿಕ ಯಾವಾಗ ಅಲ್ಲಿ ಮಾಯೆ ಹುಟ್ಟಿದಳೋ ಯಶೋಧೆಯ ಹೊಟ್ಟೆಯಲ್ಲಿ, ಆ ಕ್ಷಣದಲ್ಲಿ ಇಲ್ಲಿ ಇದೆಲ್ಲ ನಡೀತು. ಅವಳು ಕಾರ್ಬಾರೋದು ಅಂತ. ಅದೇನು ಬಾಂಧವ್ಯ ಅಂದರೆ ಅಣ್ಣ ತಂಗಿಯರವರಿಬ್ಬರು ಕೂಡ ಅಂತ, ಕೃಷ್ಣ ಮತ್ತು ಮಾಯೆ ಅಂತ. ಹಾಗಾಗಿ ಕೃಷ್ಣ ಸೋದರಿ ಅವಳು ಅಂತ. ಹಾಗೆ ವಿಷ್ಣುವಿಗೂ ಕೂಡ ಸೋದರಿ ಆಗ್ತಾಳೆ ಅವಳು, ಬೇರೆ ಏನೂ ಇಲ್ಲ. ಎರಡು ಶಬ್ದವನ್ನು ಹೇಳ್ತಾನೆ ಬ್ರಹ್ಮ, ತ್ವದ್ರೂಪಿಣಿ ಮಹಾದೇವಿ. ಸರಿಯಾದ ಗುಟ್ಟನ್ನೇ ಹೇಳಬೇಕು ಅಂದರೆ ನೀನೇ ಅವಳು, ಅವಳೇ ನೀನು. ಅಥವಾ ಇನ್ನೊಂದು ಹೆಜ್ಜೆ ಮುಂದೆ ಬಂದು ಮಾತಾಡಬೇಕು ಅಂದರೆ ಸಹಜಶ್ಚ ಭವಾನಸಿ, ನೀವಿಬ್ಬರು ಅಣ್ಣ ತಂಗಿಯರು, ಅಣ್ಣ ದಾರಿ ಎರೆದು ಕೊಡಬೇಕು ನೀನು ಎಂಬುದಾಗಿ ಹೇಳಿ ಮುಹೂರ್ತ ಆಗಲೇ ಬಂದಿತ್ತಂತೆ. ಮುಹೂರ್ತೋದ್ಯೈವ ಸಂಪ್ರಾಪ್ತ, ಆಗಷ್ಟೇ ಮುಹೂರ್ತ ಪ್ರಾಪ್ತ ಆಯಿತು ಅಲ್ಲಿ ಅಂತ. ಎಂಥ ಮುಹೂರ್ತ ಅಂದರೆ ಅದು ವಧುವಿಗೆ ಒಳ್ಳೆಯದಾಗೋ ಮುಹೂರ್ತ ಅಲ್ಲ, ವರನಿಗೆ ಒಳ್ಳೆಯದಾಗೋ ಮುಹೂರ್ತ ಅಲ್ಲ, ಮತ್ತೇನು ಜಗನ್ಮಂಗಲಕಾರಕ ಅಂಥ ಮುಹೂರ್ತ ಬೇಕು ನೋಡಿ. ಅಲ್ಲಿ ಜಗತ್ತಿಗೆ ಮಂಗಲ ಉಂಟಾಗಬೇಕು ಆ ವಿವಾಹದ ಫಲವಾಗಿ. ಸಾಮಾನ್ಯ ವಿವಾಹದಲ್ಲಿ ಅಂದರೆ ಹುಡುಗನಿಗೂ ಹುಡುಗಿಗೆ ಎರಡು ಮನೆಗೆ ಎಲ್ಲ ಒಳ್ಳೆಯದಾಗಬೇಕು, ಅದಕ್ಕೆ ಇರೋ ಮುಹೂರ್ತ ನೋಡುವಂಥದ್ದು. ಇದು ಅದಲ್ಲ, ಇದು ವಿಶ್ವಮಂಗಲಕಾರಕವಾಗಿರ್ತಕ್ಕಂಥ ಮುಹೂರ್ತ ಆಗ ಸಂಪ್ರಾಪ್ತ ಆಗಿದೆ ಅದೇ ಕ್ಷಣದಲ್ಲಿ ಅಂತ. ಅದು ಬಂದಿರ್ತದೆ, ಅದು ಆ ಹೊತ್ತಿಗೆ ಕಾಲವೂ ಕೂಡ ಬಂದು ಒದಗ್ತದೆ. ಅದು ಆ ನಡೆಯೇ ಹಾಗೆ ಅಂತ, ಕ್ರಮವೇ ಹಾಗೆ ಅಂತ. ಹನುಮಂತ ಬಂದು ರಾಮನಿಗೆ ಸೀತೆಯನ್ನು ಕಂಡೆ ಅಂತ ಹೇಳ್ತಾನಲ್ಲ, ಲಂಕೆಯಲ್ಲಿ ರಾವಣನ ಅರಮನೆಯಲ್ಲಿ ಅಶೋಕವನದ ಮಧ್ಯದಲ್ಲಿ ಶಿಂಶಪ ವೃಕ್ಷದ ಮೂಲದಲ್ಲಿ ಸೀತೆಯನ್ನು ಕಂಡೆ ಅಂತ ಯಾವಾಗ ಹೇಳಿದನೋ ಮರುಗಳಿಗೆ ಇಲ್ಲಿ ಮುಹೂರ್ತ ಪ್ರಾಪ್ತ ಆಯಿತು. ಹೊರಡುವ ಮುಹೂರ್ತ, ಯುದ್ಧಕ್ಕೆ ಅಂತ ಹೊರಡ್ತಕ್ಕಂಥ ಪ್ರಯಾಣ ಮುಹೂರ್ತ ಇದೆಯಲ್ಲ, ಆ ಮುಹೂರ್ತ ಪ್ರಾಪ್ತ ಆಯ್ತಂತೆ ಅಲ್ಲಿ ಅಂತ. ಯಾಕೆಂದರೆ ಅದು ವಿಧಿ ಹಾಗೆ ಕೂಡಿಸಿ ತರ್ತದೆ. ಅದನ್ನು ಅವರು ಮುಹೂರ್ತ ನೋಡಬೇಕಾದ್ದಿಲ್ಲ, ತಾನಾಗಿ ಕೂಡಿ ಬರ್ತದೆ ಅದು ಅಂತ. ಹಾಗೆ ಇಲ್ಲಿ ಅದ್ಭುತವಾಗಿರ್ತಕ್ಕಂಥ ಮುಹೂರ್ತ ಆ ಸಮಯದಲ್ಲಿ ಇತ್ತು. ಕಾಮೇಶ್ವರಿಯರ ಕಲ್ಯಾಣವಾಯಿತು. ಆ ದೇವದೇವ ತ್ರಿವಿಕ್ರಮ ಆದಿನಾರಾಯಣ ಪ್ರೀತಿಯಿಂದ ಕಾಮೇಶ್ವರನಿಗೆ ತ್ರಿಪುರ ಸುಂದರಿಯನ್ನು, ಇನ್ನು ಮುಂದೆ ಕಾಮೇಶ್ವರಿ ಆಗ್ತಾಳೆ ಅವಳು. ಈಗ ಲಲಿತೆ ಅಂತ ಇರುವವಳು, ಆ ಹೆಸರು ಮುಂದೆ ಕೂಡ ಇರ್ತದೆ, ಕಾಮೇಶ್ವರಿ ಆಗ್ತಾಳು. ಅವಳನ್ನು ಜಲಪೂರ್ವಕಂ ಧಾರಾದತ್ತವಾಗಿ ಕನ್ಯಾದಾನವನ್ನು ಮಾಡ್ತಾನೆ. ಕಲ್ಯಾಣಂ ಕಾರಯಾಮಾಸ ಶಿವಯೋಹು, ಆದಿಕೇಶವ ಕಲ್ಯಾಣವನ್ನು ಮಾಡಿಸ್ತಾನೆ. ದೇವತೆಗಳ ಸಾಕ್ಷಿತ್ವ, ಪಿತೃಗಳ ದೇವರ್ಷಿಗಳ ಸಾಕ್ಷಿತ್ವದಲ್ಲಿ
ಗಂಧರ್ವ ಅಪ್ಸರೆಯರ ಸಾಕ್ಷಿತ್ವದಲ್ಲಿ ಆ ಕಾರ್ಯ ನಡೀತು. ಹಾಗಾಗಿಯೇ ಸಹಸ್ರನಾಮದಲ್ಲಿ ಒಂದು ಪಂಕ್ತಿಗಳು ಬಂದವು. ಕಾಮೇಶಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂಧರ. ಕಾಮೇಶಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂಧರ. ಕಾಮೇಶ ಕಟ್ಟಿರ್ತಕ್ಕಂಥ ಮಾಂಗಲ್ಯ ಸೂತ್ರದಿಂದ ಶೋಭಿತವಾಗಿರುವಂಥ ಕೊರಳುಳ್ಳವಳು. ಅಷ್ಟೋತ್ತರದಲ್ಲಿ ಗಿರೀಶಬದ್ಧ ಮಾಂಗಲ್ಯ ಮಂಗಲಾಯೈ ನಮೋ ನಮಃ, ಅಷ್ಟೋತ್ತರದಲ್ಲಿದೆ ನೋಡಿ. ಹಾಗೆ ಸಹಸ್ರನಾಮದಲ್ಲಿ ಮಹಾಕಾಮೇಶ ಮಹಿಷಿ, ಮಹಾ ತ್ರಿಪುರ ಸುಂದರಿ, ಕಾಮೇಶ್ವರ ಪ್ರಾಣನಾಡಿ ಕೃತಜ್ಞ ಕಾಮಪೂಜಿತ, ಇದು ಕೂಡ ಸಹಸ್ರನಾಮ. ನಿತ್ಯ ಷೋಡಶಿಕಾರೂಪ ಶ್ರೀಕಂಠ ಅರ್ಧ ಶರೀರಣಿ, ಶ್ರೀಕಂಠನ ಅರ್ಧ ಶರೀರಣಿ, ಶ್ರೀಕಂಠ ಅರ್ಧ ಶರೀರಣಿ, ಮಹಾಕಾಮೇಶ ನಯನ ಕುಮುದಾಹ್ಲಾದ ಕೌಮುದಿ, ಕೌಮುದಿ ಅಂದರೆ ಬೆಳದಿಂಗಳು. ಮಹಾಕಾಮೇಶ್ವರ ಅವನ ನಯನ ಇದೆಯಲ್ಲ, ಕಣ್ಣುಗಳಿದೆಯಲ್ಲ, ಅದು ಕುಮುದ. ಅದು ಕುಮುದ ಅಂದರೆ ರಾತ್ರಿ ಅರಳುವ ಕಮರ ಇದೆಯಲ್ಲ, ಅದಕ್ಕೆ ಕುಮುದ ಅಂತ ಹೆಸರು. ಆ ಕುಮುದಕ್ಕೆ ಕೋಮುದಿ ಬೆಳದಿಂಗಳು ಅಂತ. ಅದು ಕಣ್ಣು ಅರಳುತ್ತದಂತೆ. ಕಾಮೇಶ್ವರನ ಕಣ್ಣು ಆಕೆಯನ್ನು ಕಂಡಾಗ ಅರಳುತ್ತದೆ ಅಂತೆ, ತೆರೆದುಕೊಡ್ತದೆ ಅಂತೆ ವಿಶಾಲವಾಗಿ ಅಂತ. ಹಾಗಾಗಿ ಮಹಾಕಾಮೇಶನಯನ ಕುಮುದಾಹ್ಲಾದ ಕೌಮುದಿ, ಸರ್ವೋಪಾಧಿ ವಿನಿರ್ಮುಕ್ತ ಸದಾಶಿವ ಪತಿವ್ರತ, ಸದಾಶಿವ ಪತಿವ್ರತ ಸಹಸ್ರನಾಮ ಇದು ಕೂಡ ಅಂತ. ಹಾಗೆ ಸಾಮಗಾನ ಪ್ರಿಯ ಸೌಮ್ಯ ಸದಾಶಿವ ಕುಟುಂಬಿನಿ, ಎಲ್ಲ ಭಾವಿಸ್ತೀನಿ ನೀವು ಹೇಳಬೇಕು. ಸದಾಶಿವನ ನೆನಪು ಮಾಡಿಕೊಂಡು ಅವನ ಮೇಷಿ ಅಂತ ಅದನ್ನು ಭಾವಿಸಿ ನೀವು ಇದನ್ನು ರಚನೆ ಮಾಡಿದರೆ ಈಶ್ವರನೂ ಫಲ ಕೊಡ್ತಾನೆ ನಿಮಗೆ, ಈಶ್ವರನಿಗೂ ಸಂತೋಷ ಆಗ್ತದೆ. ಬರೀ ತ್ರಿಪುರ ಸುಂದರಿ ಮಾತ್ರ ಅಲ್ಲ ಅಂತ. ಉಡುಗೊರೆಗಳನ್ನು ಕೊಟ್ಟಿರುತ್ತೆ. ಮದುವೆ ಅಂದಮೇಲೆ ಉಡುಗೊರೆಗಳಾಗಲೇಬೇಕಲ್ವಾ, ಆಶೀರ್ವಾದವೇ ಉಡುಗೊರೆ ಅಂತಲ್ಲ ಇಲ್ಲಿ, ಯಾಕೆಂದರೆ ಆಶೀರ್ವಾದ ಮಾಡೋ ಯೋಗ್ಯತೆ ಯಾರಿಗೂ ಇಲ್ಲ ಅಲ್ಲಿ. ಹಾಗಾಗಿ ಎಲ್ಲ ಉಡುಗೊರೆಗಳನ್ನು ಕೊಡ್ತಾರೆ. ಉಡುಗೊರೆಗಳು ಏನೆಲ್ಲ ಕೊಟ್ಟರು ಅಂದರೆ, ಬ್ರಹ್ಮದೇವ ಇಕ್ಷು ಚಾಪವನ್ನು ಕೊಟ್ಟನಂತೆ, ಕಬ್ಬಿನ ಬಿಲ್ಲು. ಆ ಕಬ್ಬಿನ ಬಿಲ್ಲಾದರೂ ಕೂಡ ವಜ್ರಸಾರಂ ಸಂದರ್ಭ ಬಂದಾಗ ವಜ್ರದಂತೆ ಕಠಿಣವೂ ಕೂಡ ಹೋದಂತೆ. ಅನಶ್ವರಂ, ಈ ಕಬ್ಬೆಲ್ಲ ಎಷ್ಟು ದಿವಸ ಬರ್ತದೆ? ಒಂದು ಕಬ್ಬು ಅಂದರೆ 4 ದಿವಸ ಬರ್ಬೋದು, 8 ದಿವಸ ಬರ್ಬೋದು, 1 ತಿಂಗಳು ಬರ್ಬೋದು, 15 ದಿವಸ ಬರ್ಬೋದು. ಅನಶ್ವರಂ, ನಾಶವೇ ಆಗದ ವಜ್ರದಂತೆ ಕಠೋರವಾಗಿರ್ತಕ್ಕಂಥ ಇಕ್ಷು ಚಾಪವನ್ನು ಬ್ರಹ್ಮ ಕೊಟ್ಟರೆ, ಆ ಚಾಪಕ್ಕೆ ಬಾಣ ಹುಡಬೇಕಲ್ಲ, ಹೂವಿನ ಬಾಣಗಳು, ಪುಷ್ಪಾಯುಧ. ವಿಷ್ಣು ಆ ಪುಷ್ಪಾಯುಧವನ್ನು ಕೊಟ್ಟಂತೆ. ಬಾಡುವ ಹೂವುಗಳಲ್ಲ, ಲೌಕಿಕವಾದ ಸುಮಗಳಲ್ಲವು ಅಂತ. ವರುಣ ನಾಗಪಾಶವನ್ನು ಕೊಡ್ತಾನೆ. ವಿಶ್ವಕರ್ಮ ಪಾಶ ಇದೆಯಲ್ಲ, ದೇವಿಯ ಕೈಯಲ್ಲಿ ಪಾಶ ಇದೆ ನೋಡಿ, ಪಾಶ ವರುಣ ಕೊಟ್ಟಂಥ ಉಡುಗೊರೆ ಮದುವೆ ಸಮಯದಲ್ಲಿ ಅಂತ. ಹಾಗಾಗಿ ಅಮ್ಮನವರು ಎಲ್ಲಿ ಹೋದರೂ ಹುಡುಗಿಯರು ತಗೊಂಡೇ ಹೋಗೋದು ಅಂತ. ನೀವೆಲ್ಲ ಹುಡುಗಿಯರನ್ನ ಒಳಗಡೆ ಕಪಾಟ ಒಳಗೆ ಇಡ್ತಿರಲ್ಲ ನೀವು, ಹಾಗೆಲ್ಲ ಅಲ್ಲ, ಎಲ್ಲಿ ಹೋದರೂ ಬಂದರೂ ಹುಡುಗಿಯರ ಜೊತೆಗೆ ಹೋಗ್ತಾಯಿಲ್ಲ ಅವಳು ಅಂತ. ಹಾಗಾಗಿ ಬ್ರಹ್ಮ ಕೊಟ್ಟಂಥ ಕಬ್ಬಿನ ಬಿಲ್ಲು, ವಿಷ್ಣು ಕೊಟ್ಟಂಥ ಹೂವಿನ ಬಾಣ, ವರುಣ ಕೊಟ್ಟಂಥ ನಾಗಪಾಶ, ಆಮೇಲೆ ವಿಶ್ವಕರ್ಮ ಕೊಟ್ಟಂಥ ಅಂಕುಶ. ಅಂಕುಶಂಚ ದದೋತಾಭ್ಯ ವಿಶ್ವಕರ್ಮ ವಿಷಾಂಪತಿ. ಆಮೇಲೆ ಅಗ್ನಿ ಕೊಟ್ಟ ಕಿರೀಟ, ಮಾಣಿಕ್ಯದ ಮಣಿಗಳ ಸಾಲಿನಿಂದ ಒಪ್ಪುವಂಥ ಕಿರೀಟ, ಅದು ಅಗ್ನಿ ಕೊಟ್ಟಿದ್ದು ಅಂತ. ಸೂರ್ಯಚಂದ್ರರು ಓಲೆಗಳನ್ನು ಕೊಟ್ಟರು ಅಂತ. ಹಾಗಾಗಿ ತಾಟಂಕ ಜುಗುಲಿ ಭೂತ ತಪನ ಉಡುಪ ಮಂಡಲ. ತಪನ ತಪಿಸುವ ಸೂರ್ಯ, ಉಡುಪ ಉಡು ನಕ್ಷತ್ರ, ನಕ್ಷತ್ರಗಳ ಪತಿ ಉಡುಪ, ಚಂದ್ರ ಉಡುಪಿ ಅಂತ ಹೇಳ್ತಾರಲ್ಲ, ಉಡುಪಿ ಅಂತ ಯಾಕೆ ಹೇಳ್ತಾರೆ? ಚಂದ್ರಧರ, ಉಡುಪಿ ಎಂದು ಚಂದ್ರಧರ ಅಂತ ಇರ್ತಾರೆ. ಅನಂತೇಶ್ವರ ಇದೆ ಅಲ್ಲಿ, ಈಶ್ವರನ ಸಾನ್ನಿಧ್ಯ ಇದೆ ಉಡುಪಿಯಲ್ಲಿ ಅಂತ. ಹಾಗಾಗಿ ಉಡು ನಕ್ಷತ್ರ, ಉಡುಪ ನಕ್ಷತ್ರಗಳ ನಾಯಕ ಚಂದ್ರ, ಉಡುಪಿ ಅಂದರೆ ಆ ಚಂದ್ರನ ತಲೆ ಮೇಲೆ ಹೊತ್ತಿರತಕ್ಕಂಥ ಅನಂತೇಶ್ವರ ಅಲ್ಲಿದ್ದಾನೆ, ಆ ಸಾನ್ನಿಧ್ಯ ಇದೆ ಉಡುಪಿಯಲ್ಲಿ ಅಂತ, ಮೂಲ ಸಾನ್ನಿಧ್ಯ ಅದು ಅಂತ. ಹಾಗಾಗಿ ತಪನ ಉಡುಪ ಮಂಡಲ, ಅದು ಓಲೆಗಳು ಆಕೆಯದ್ದು. ಸಮುದ್ರ ರಾಜ ನವರತ್ನದ ಆಭೂಷಣವನ್ನು ಕೊಟ್ಟಂತೆ, ನವರತ್ನಮಯವಾಗಿರ್ತಕ್ಕಂಥ ಆಭರಣವನ್ನು ಕೊಟ್ಟಂತೆ. ಇಂದ್ರ ಮಧುಪಾತ್ರ, ಪಾನಪಾತ್ರ, ಅದು ಚಿಂತಾಮಣಿ ಅಕ್ಷಯ ಪಾನಪಾತ್ರವನ್ನು ಕೊಟ್ಟಂತೆ ಇಂದ್ರ. ಕುಬೇರ ಚಿಂತಾಮಣಿಯಿಂದ ಮಾಡಿರ್ತಕ್ಕಂಥ ಮಾಲೆಯನ್ನು ಕೊಡ್ತಾನೆ. ಮತ್ತು ವಿಷ್ಣುವಿಗೆ ಒಂದು ಉಡುಗೊರೆ ಕೊಟ್ಟು ಸಮಾಧಾನ ಆಗಲಿಲ್ಲ, ಇನ್ನೊಂದು ಉಡುಗೊರೆ ಕೊಡ್ತಾನೆ, ಛತ್ರ ಅಂತ, ಶ್ವೇತಛತ್ರ. ದಶಯೋಜನ ವಿಸ್ತಾರದ ಮುಕ್ತಾವಿರಚಿತ, ಮುತ್ತಿನಿಂದಲೇ ವಿರಚಿತವಾಗಿರ್ತಕ್ಕಂಥ, ಬೆಳ್ಳುಗೊಡೆ ಅಂದರೆ ಬಟ್ಟೆದಲ್ಲ ಅದು ಅಂತ, ಮುತ್ತಿನಿಂದಲೇ ವಿರಚಿತವಾಗಿರ್ತಕ್ಕಂಥ ಶ್ವೇತಛತ್ರವನ್ನು, ಅದು ಸಾಮ್ರಾಜ್ಯ ಸೂಚಕ, ನೀನು ಸಾಮ್ರಾಜ್ಞಿ ಅಂತ ತಂಗಿಗೆ
ವಿಷ್ಣು ಅಣ್ಣ ಕೊಟ್ಟಿರುವಂಥ ಉಡುಗೊರೆ ಯಾವುದು ಅಂದರೆ ಆ ಶ್ವೇತಛತ್ರ ಅಂತ. ಗಂಗೆ ಯಮುನ ಇವರು ಚಾಮರವನ್ನು ಕೊಟ್ಟರಂತೆ, ಅವರೇ ಚಾಮರವಾದರು ಅಂತ. ಚಂದ್ರಭಾಸ್ವರೇ, ಚಂದ್ರನಂತೆ ಶೋಭಿಸ್ತಕ್ಕಂಥ 2 ಚಾಮರಗಳನ್ನು ಗಂಗೆ ಮತ್ತು ಯಮುನೆ ಕೊಟ್ಟರು. ಆಮೇಲೆ ಉಳಿದವರಿಗಾರ ಏನು ಉಳಿತು ಪಾಪ, ದೇವತೆಗಳು ಇನ್ನೂ ಅನೇಕರಿದ್ದಾರಲ್ಲ ಅಂದರೆ ಸೈನ್ಯವನ್ನು ಕೊಟ್ಟರು ಅವರು. ಬ್ರಹ್ಮ, ವಸುಗಳು, ರುದ್ರರು, ಆದಿತ್ಯರು, ಅಶ್ವಿನಿ ದೇವತೆಗಳು, ಅಷ್ಟದಿಕ್ಪಾಲಕರು, ಮರುದ್ಗಣಗಳು, ಸಾಧ್ಯರು, ಗಂಧರ್ವರು ಇವರೆಲ್ಲ ತುಂಬ ಸಂತುಷ್ಟರಾಗಿ ರಥಗಳನ್ನು ಕೊಟ್ಟರು, ಅಶ್ವಗಳನ್ನು ಕೊಟ್ಟರು, ಗಜ ಆನೆಗಳನ್ನು ಕೊಟ್ಟರು. ಇವೆಲ್ಲ ಮಹಾವೇಗ ಮಹಾಬಲವುಳ್ಳಂಥ ಆನೆ ಕುದುರೆಗಳನ್ನು ಕೊಟ್ಟರು. ಅವುಗಳಿಗೆ ರೋಗವಿಲ್ಲ, ಶ್ರಮ ಇಲ್ಲ, ಹಸಿವಿಲ್ಲ, ಬಾಯಾರಿಕೆ ಇಲ್ಲ. ಅಂಥ ತುಷ್ಟಪುಷ್ಟವಾದ, ದಷ್ಟಪುಷ್ಟ ಅಂತ ಹೇಳಬೇಡಿ, ತುಷ್ಟಪುಷ್ಟ ಅಂತ ಹೇಳಬೇಕು ಯಾವಾಗಲೂ. ದಷ್ಟ ಅಂದರೆ ಕಚ್ಚಿದ್ದು ಅಂತ ಅರ್ಥ. ಅದಕ್ಕೆ ಸಂಸ್ಕೃತದಲ್ಲಿ ಕಚ್ಚಲ್ಪಟ್ಟಿದ್ದು ಅಂತ, ಅದು ದಷ್ಟ ಅಂತ. ಹಾಗಾಗಿ ತುಷ್ಟ ಅಂತ ಹೇಳೋದು. ದಷ್ಟಪುಷ್ಟ ಅಂದರೆ ನಮ್ಮನೆ ದನ ದಷ್ಟಪುಷ್ಟವಾಗಿದೆ ಅಂದರೆ ಅದಕ್ಕೆ ತುಂಬ ನೊಣಗಳನ್ನ ಕಚ್ಚುತ್ತಾ ಇದೆ ಅಂತ ಅರ್ಥ ಅದಕ್ಕೆ ಅಲ್ಲಿ ಮನೆಯಲ್ಲಿ ಅಂತ. ತುಷ್ಟಪುಷ್ಟ ಅಂದರೆ, ತುಷ್ಟ ಅಂದರೆ ಒಳಗಿನ ಸಂತೋಷ, ಪುಷ್ಟ ಅಂದರೆ ದೇಹದ ಪುಷ್ಟಿ, ತುಷ್ಟಿ ಪುಷ್ಟಿ ಎರಡು ಇರ್ಬೋದು. ಈಗ ಶಬ್ದ ಬಳಸಬೇಕು, ತುಷ್ಟ ಪುಷ್ಟ ಅಂತ. ಸ್ವಲ್ಪ ಕೆಲವು ಸರಿ ಏನಾಗ್ತದೆ ಅಂದರೆ ಶಬ್ದಗಳು ಬದಲಾವಣೆಯಾಗಿ ಅಪಾರ್ಥಗಳು ಉಂಟಾಗುವಂತೆ ಆಗ್ಬಿಡ್ತದೆ ನೋಡಿ ಅಂತ. ಅಂಥ ಅದ್ಭುತವಾಗಿರ್ತಕ್ಕಂಥ ಚತುರಂಗ ಬಲವನ್ನು ಮತ್ತು ಆಯುಧಗಳನ್ನು ಎಲ್ಲ ದೇವತೆಗಳು ಕೊಟ್ಟು ಅಮ್ಮನವರ ಪಟ್ಟಾಭಿಷೇಕ ನಡೀತು. ಅಲ್ಲಿ ಶಿವಶಿವಿಯರ ಸಾಮ್ರಾಜ್ಯಾಭಿಷೇಕ ನಡೀತು. ಅದರ ಬಳಿಕ ಒಂದು ಕುಸುಮಾಕರವೆಂಬ ವಿಮಾನ, ಬ್ರಹ್ಮ ಒಂದು ವಿಮಾನವನ್ನು ಒದಗಿಸ್ತಾನೆ. ಕುಸುಮಾಕರ ಅಂತ ಹೆಸರು ವಿಮಾನಕ್ಕೆ. ಆ ಕುಸುಮಾಕರ ತುಂಬ ಒಂದು ಪುಷ್ಪಮಯವಾಗಿರ್ತಕ್ಕಂಥ ವಿಮಾನ. ಪುಷ್ಪಕ ಅಂತ ನೀವು ಕೇಳಿದ್ದೀರಲ್ವಾ, ಅಂಥದ್ದೇ ಇದು ಮತ್ತೊಂದು. ಪುಷ್ಪಕ ಅಂದ್ರೆ ಏನು, ಹೂವಿದ್ದಾಗಿದೆ ಅದು ಅಂತ. ಹೂವಿನ ಹಾಗೆ ಅರಳುತ್ತದೆ, ಎಷ್ಟು ಬೇಕಾದ್ರೆ ದೊಡ್ಡದಾಗ್ತದೆ, ಆಮೇಲೆ ಅದು ಮೊಗ್ಗು ಅರಳು ಹಾಗೆ ಅಂಥ ವಿಮಾನ ಅದು. ಇದು ಕೂಡ ಹಾಗೆ ಕುಸುಮಾಕರ ಅಂದರೆ ಪುಷ್ಪಮಯ, ಬಾಡುವ ಹೂವುಗಳಲ್ಲ. ಹಾಗಂತ ಯಾವ ಆಯುಧಗಳನ್ನು ಭೇದಿಸಲಿಕ್ಕೆ ಸಾಧ್ಯ ಇಲ್ಲ ಅಂಥ ವಿಮಾನ ಅದು ಅಂತ. ಅಷ್ಟು ಕೋಮಲಬಹುದು, ಅಂಥ ಕಠಿಣವೂ ಕೂಡ ಹೌದು ಅಂತ. ಅದು ಆಕಾಶದಲ್ಲಿ, ಭೂಮಿಯಲ್ಲಿ, ಅಂತರಿಕ್ಷದಲ್ಲಿ ಸರ್ವತ್ರ ಸಂಚಾರ ಮಾಡ್ತಕ್ಕಂಥ ಅದ್ಭುತವಾಗಿರುವಂಥ ವಿಮಾನ. ಆ ವಿಮಾನ ಹೋದಲ್ಲಿ ಬಂದಲ್ಲಿ ಪರಿಮಳ, ಕುಸುಮ ಅಲ್ವಾ, ಕುಸುಮಾಕರ. ಆ ಪರಿಮಳ ಹರಡಿದಲ್ಲಿ ಭ್ರಾಂತಿ ಇಲ್ಲ, ರೋಗ ಇಲ್ಲ, ಹಸಿವಿಲ್ಲ, ಕಷ್ಟ ಇಲ್ಲ, ಇದ್ದಿದ್ದು ನಾಶವಾಗ್ತದೆ ಕ್ಷಣ ಮಾತ್ರದಲ್ಲಿ ಅಂತ. ಅಂಥ ವಿಮಾನವನ್ನು ಏರಿಸಿ ದಂಪತಿಗಳ ಮೆರವಣಿಗೆ ಮಾಡ್ತಾರೆ. ಕಾಮೇಶ್ವರಿಯರ ದಿವ್ಯ ದಂಪತಿಗಳ ಮೆರವಣಿಗೆ ಮಾಡ್ತಾರೆ. ಆ ಮೆರವಣಿಗೆ ವೈಭವ ತುಂಬ ಅದ್ಭುತವಾಗಿರುವಂಥದ್ದು. ಚಾಮರ, ವ್ಯಜನ, ಛತ್ರ, ಧ್ವಜ, ಯಷ್ಟಿ ಅಂದರೆ ದಂಡೆಗಳು, ವೀಣೆ, ವೇಣು, ಮೃದಂಗ, ವಿವಿಧವಾದ ವಾದ್ಯಗಳು, ದೇವತೆಗಳ ಗಣಗಳೆಲ್ಲ ಸೇರಿ ರಾಜಮಂದಿರದಿಂದ ಕರ್ಕೊಂಡೋಗಿ, ರಾಜಭವನದಿಂದ ಕರ್ಕೊಂಡೋಗಿ ರಾಜ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ತಾರೆ. ಆ ದೇವಿಯರಿದ್ದು, ಕಾಮೇಶ್ವರಿಯರಿದ್ದು. ಭವನದ ಉಪ್ಪರಿಗೆಗಳಿಂದ ಅಪ್ಸರೆಯರು ಅರಳಿನ ಮಳೆಯನ್ನು ಸುರಿಸ್ತಾರೆ, ಹೂವುಗಳ ಮಳೆಯನ್ನು, ಅಕ್ಷತೆಗಳ ಮಳೆಯನ್ನು ಸುರಿಸ್ತಾರೆ. ಆ ಸಮಯದಲ್ಲಿ ಹಾಡುಗಳನ್ನ ಹಾಡ್ತಾರೆ. ಮೇಲೆ ಮೆಲ್ಲ ಹೋದ್ಲಂತೆ ಕಾಮೇಶ್ವರಿ, ತ್ರಿಪುರ ಸುಂದರಿ, ಅವಸರ ಮಾಡಬೇಡಿ ಅಂತ, ಮೆಲ್ಲ ಹೋಗೋಣ, ಎಲ್ಲರಿಗೂ ದರ್ಶನ ಆಗಲಿ ಅಂತ ತುಂಬ ಸಮಾಧಾನವಾಗಿ ಮೆಲ್ಲ ಮಂದ ಮಥಾಯು ಹಾಗೆ ಸಂಚಾರ ಮಾಡ್ತಾಳೆ ಅವಳು. ಆ ಮೆರವಣಿಗೆ ಬಳಿಕ ಒಂದು ನೀರಾಜನ, ಅಪ್ಸರೆಯರು ಮಾಡ್ತಕ್ಕಂಥ ಒಂದು ಆರತಿ ಆದ ಮೇಲೆ ಸಭಾಪ್ರವೇಶ. ಆ ದಿವ್ಯವಾಗಿರ್ತಕ್ಕಂಥ ಸಭೆಯನ್ನು, ಸಿಂಹಾಸನ ಸಭೆಯನ್ನು ಪ್ರವೇಶ ಮಾಡಿ ಆಕೆ ಕಾಮೇಶ್ವರನೊಂದಿಗೆ ಸಿಂಹಾಸನವನ್ನು ಏರ್ತಾಳೆ. ಏರಿ ಮಾಡಿದ್ದೇನು, ಒಂದು ಸಾರಿ ಹೀಗೆ ನೋಡಿದಳು ಅಂತ. ಅಲ್ಲಿ ಯಾರು ಸೇರಿದ್ರೋ ಎಲ್ಲರ ಮೇಲೆ ಒಂದು ದೃಷ್ಟಿಪಾತ ಅಂತ. ಅದ್ಯಾಕೆ, ಅವ್ರಿಗೆ ಏನೇನಾಗಬೇಕಾಗಿತ್ತು ಅದೆಲ್ಲ ಆಗೋಯ್ತು ಅಂತ, ಅದಕ್ಕಾಗಿ ಅಂತ. ಹೀಗಾಗಿ ಅವಳಿಂದ ಬ್ರಹ್ಮ ಕಾಮಾಕ್ಷಿ ಅಂತ ಕರೆದ ಅಂತ. ಅವಳ ಅಕ್ಷಿ ಇದೆಯಲ್ಲ, ಅದು ಹೇಗಿದೆ ಅಂದರೆ ಅವಳು ಮುಂದೆ ಬಂದವರ ಅಪೇಕ್ಷೆಗಳನ್ನು, ಅವರ ಅಗತ್ಯಗಳು ಎಲ್ಲವನ್ನು ಕೂಡ ಒಂದೇ ಕ್ಷಣದಲ್ಲಿ ಪೂರೈಸುವಂಥದ್ದು. ಕಾಮಾಕ್ಷಿ ಅಂದರೆ ಕಾಮಗಳನ್ನು ಪೂರೈಸುವಂಥ, ಕಾಮನೆಗಳನ್ನು ಪೂರೈಸುವಂಥ ಅಕ್ಷಿ. ದೃಷ್ಟಿಪಾತ ಅವಳದಾಗಿದೆ ಅಂದರೆ ಕಾಮಾಕ್ಷಿ ಅಂತ. ಹಾಗಾಗಿ ಸರ್ವಜ್ಞ ಸಾಕ್ಷ್ಯಪಾತೇನ ತತ್ತದ್ ಕಾಮಾನ ಪೂರೈತು. ಅವಳು ಹುಟ್ಟಿ ಬಂದ ಕೂಡಲೇ ಮಾಡಿದ್ದೇನು ಅಂದರೆ ದೇವತೆಗಳನ್ನ ನೋಡಿದ್ದು ಅಂತ. ನೋಡಿದ ಕೂಡಲೇ ಆಗಿದ್ದೇನು ಅಂದರೆ ದೇವತೆಗಳು ಎಲ್ಲ ಕಳ್ಕೊಂಡಿದ್ರಲ್ಲ, ಅಂಗಾಂಗಗಳನ್ನ ಕಳ್ಕೊಂಡಿದ್ರು ಅವರು. ಮರಳಿ ಬಂತು ಎಲ್ಲವೂ ಕೂಡ ಮೊದಲಿಗಿಂತ ಚೆನ್ನಾಗಾಯಿತು.
ಮೊದಲು ಮಾಡಿದ ಕಾರ್ಯವೇ ಒಂದು ದೃಷ್ಟಿಪಾತ ಅದು. ಈಗ ಸಿಂಹಾಸನ ಏರ್ತಾಳಲ್ಲ, ಎರೆದು ಕೂಡಲೇ ಮಾಡಿದ್ದೇನೆಂದರೆ ದೃಷ್ಟಿಪಾತ ಅಂತ. ಆ ದೃಷ್ಟಿಪಾತ ಬಂದ್ರೆಂದರೆ ಎಲ್ಲರಿಗೂ ಆಗಬೇಕಾದಾಗ ಹೋಯಿತು ಅಲ್ಲಿ ಸೇರಿದವರಿಗೆ ಕಾಮಾಕ್ಷಿ. ಹಾಗಾಗಿ ನಾವು ನಿಮ್ಗೆ ಹೇಳಿದ್ದು, ಏನು ಕೇಳಬೇಡಿ ದೇವಿಯಲ್ಲಿ, ಅನನ್ಯವಾಗಿ ಭಜಿಸಿ, ದೇವಿಯನ್ನು ಆಶ್ರಯಿಸಿ. ಅವಳು ನೋಡಿದರೆ ಸಾಕು ನಮ್ಮನ್ನು. ದೃಷ್ಟಿಪಾತವನ್ನು ಅಪೇಕ್ಷಿಸಿ, ನೋಡು ನಮ್ಮನ್ನು ಅಂತ ಅಷ್ಟನ್ನೇ ಕೇಳ್ಕೊಳ್ಳಿ ಸಾಕು, ಬೇರೆ ಏನೂ ಬೇಡ ಅಂತ. ಅದಕ್ಕಿಂತ ಶಂಕರಾಚಾರ್ಯರು ಸೌಂದರ್ಯಲಹರಿಯಲ್ಲಿ ಕೂಡ ಪದೇ ಪದೇ ಇದನ್ನೇ ಹೇಳ್ತಾರೆ ಅವರು. ಮಯಿ ವಿತರ ದೃಷ್ಟಿಂ ಸಕರುಣಾಂ, ಮಯಿ ವಿತರ ದೃಷ್ಟಿಂ ಸಕರುಣಾಂ. ಕರುಣೆ ತುಂಬಿದ ಆ ಕಣ್ಣೋಟ, ಅದರಿಂದ ನೋಡುವೊಮ್ಮೆ ನಮ್ಮನ್ನು. ಇಷ್ಟೇ ನಾವು ಕೇಳಕ್ಕಿರುವಂಥದ್ದು. ಇದಕ್ಕಿಂತ ಹೆಚ್ಚು ಕೇಳಿದವನು ಮೂರ್ಖ. ತ್ರಿಪುರ ಸುಂದರಿಯಲ್ಲಿ ಇದರ ಹೊರತಾಗಿ ಏನಾದರೂ ಕೇಳಿದರೆ ಅಂಥ ಒಂದು ದಡ್ಡತನ ಬೇರೆ ಏನೂ ಇಲ್ಲ. ಎಲ್ಲವನ್ನೂ ಕೊಡ್ತಾಳೆ ಅವಳು ದರ್ಶನ ಮಾತ್ರದಿಂದ ಅಂತ. ದೇವಿಯ ಪಟ್ಟಾಭಿಷೇಕ ಸಮಾರೋಹ ನೆರವೇರಿದೆ. ಆ ಪುರದಲ್ಲಿ, ಶ್ರೀಮನ್ನಗರದಲ್ಲಿ ಕಾಲ ಕಾಲಕ್ಕೆ ಮಳೆಯಾಯ್ತಂತೆ. ಅದೇನು ಬಿಡಿ, ನಮ್ಮಲ್ಲೂ ಆಗ್ತದೆ ಅಂತ ಹೇಳ್ಬೇಡಿ ನೀವು. ಮಳೆ ಏನು ಮಳೆ ಆಯಿತು ಅಂತ ಕೇಳಿ. ಏನು ಮಳೆ ಅಂದರೆ ಬದುಕಿಗೆ ಅತ್ಯಂತ ಅಗತ್ಯವಾಗಿರ್ತಕ್ಕಂಥ, ಬದುಕನ್ನು ಸಂಪನ್ನ ಸಮೃದ್ಧಗೊಳಿಸ್ತಕ್ಕಂಥ ಸುವಸ್ತುಗಳ ಮಳೆ ಆಗ್ತಾ ಇರ್ತಿತ್ತು ಅಲ್ಲಿ ಅಂತ. ಹೊರತು ಬರೀ ನೀರಿನ ಮಳೆ ಅಲ್ಲ ಅಲ್ಲಿ ಹೇಳ್ತಾ ಇರುವಂಥದ್ದು. ಆಜ್ಞೆಯ ದೇವಿ ಆಜ್ಞೆ ಹೇಗೆ ಅಂದರೆ ಸುವಸ್ತುಗಳನ್ನು ಸುರಿಸಿ ಅಂತ ಮೋಡಗಳಿಗೆ ಆಜ್ಞೆ ಇರುವಂಥದ್ದು. ಹಾಗಾಗಿ ಮಹಾರ್ಹಾಣಚೆ ವಸ್ತೂನಿ, ಅತ್ಯಂತ ಬೆಲೆ ಬಾಳ್ತಕ್ಕಂಥ, ಬೆಲೆ ಕಟ್ಟಲಾಗದೇ ಇರುವಂಥ ವಸ್ತುಗಳು ಮಳೆಯಾಗಿ ಬೀಳ್ತಾ ಇದ್ವಂತೆ ಆ ಶ್ರೀಮನ್ ನಗರದಲ್ಲಿ ಅಂತ. ದಿವ್ಯಾನ್ಯಾಭರಣಾನಚ, ದಿವ್ಯವಾಗಿರುವಂಥ ಆಭರಣಗಳು. ಹಾಗಾಗಿ ಮನೆ ಮನೆಯಲ್ಲಿ ಚಿಂತಾಮಣಿ ಇತ್ತಂತೆ ಅಲ್ಲಿ. ಆ ನಗರದಲ್ಲಿ ಪ್ರತಿ ಮನೆಯಲ್ಲಿ ಚಿಂತಾಮಣಿ, ಪ್ರತಿ ಮನೆಯಲ್ಲಿ ಕಲ್ಪವೃಕ್ಷ, ಪ್ರತಿ ಮನೆಯಲ್ಲಿ ಕಮಲ ಲಕ್ಷ್ಮಿ, ಪ್ರತಿ ಮನೆಯಲ್ಲಿ ಕಾಮಧೇನು. ಇನ್ನೇನು ಬೇಕು? ಚಿಂತಿಸಿದ್ದನ್ನು ಕೊಡುವ ಚಿಂತಾಮಣಿ, ಕಲ್ಪಿಸಿದ್ದನ್ನು ಕೊಡುವ ಕಲ್ಪವೃಕ್ಷ, ಕಾಮನೆಗಳನ್ನು ಪೂರೈಸುವಂಥ ಕಾಮಧೇನು, ಇದೆಲ್ಲದರ ಮೇಲೆ ಸಾಕ್ಷಾತ್ ಲಕ್ಷ್ಮೀದೇವಿ. ಪ್ರತಿವೇಶ್ಮಾಂತದಸ್ತಸ್ತು, ಪ್ರತಿ ಮನೆಯಲ್ಲಿ ನೆಲೆಸಿದರೂ ದೇವಿಯ ಆಜ್ಞೆ ಆಗಿತ್ತು ಅಲ್ಲಿ. ಹೀಗಾಗಿ ಅಲ್ಲಿ ಯಾರಿದ್ರೋ ಅವರೆಲ್ಲ ದೇವಿಯ ಸೇವೆಯಲ್ಲಿ ಮೈಮರೆತರು. ತದ್ ಸೇವೈಕ ರಸಾಕಾರ ವಿಮುಕ್ತಾನ್ಯ ಕ್ರಿಯಾಗುಣ. ಆ ಊರಲ್ಲಿ, ಆ ಶ್ರೀಮನ್ ನಗರದಲ್ಲಿ ಯಾರಿದ್ರೋ ದೇವತೆಗಳು, ದಿವ್ಯಶಕ್ತಿಗಳೇ ಇರುವಂಥದ್ದು, ಬೇರೆ ಯಾರೂ ಅಲ್ಲ. ಬೇರೆ ಎಲ್ಲವೂ ಮರೆತು ದೇವಿಯ ಸೇವೆ ಒಂದೇ ಅವರ ಕಣ್ಮುಂದೆ ಇತ್ತು. ಹರ್ಷ ಇತ್ತಂತೆ ಯಾವಾಗಲೂ ಅವರಿಗೆ. ಹೃಷ್ಯಂತಹ ಸಾರ್ವಕಾಲಿಕಂ, ಬೆಳಗ್ಗೆ ಸಂತೋಷ, ಮಧ್ಯಾಹ್ನ ಬೇಜಾರು, ಹೀಗಲ್ಲ. ನಿರಂತರವಾಗಿ ಹರ್ಷದಲ್ಲಿ ಆ ಪುರವಾಸಿಗಳು ಸಾರ್ವಕಾಲಿಕವಾಗಿದ್ದರು. ತ್ರಿಮೂರ್ತಿಗಳಲ್ಲೇ ಉಳ್ಕೊಂಡ್ಬಿಟ್ರು ಆ ನಗರದಲ್ಲಿ. ಎಲ್ಲ ದಿಕ್ಪಾಲಕರು, ದೇವತಾಗಣಗಳು, ನಾರದರು ಮೊದಲಾದ ದೇವರ್ಷಿಗಳು, ವಸಿಷ್ಠಾದಿ ಮಹರ್ಷಿಗಳು, ಗಂಧರ್ವಾಪ್ಸರೆಯರು, ಇನ್ನು ಬೇರೆ ಬೇರೆ ದೇವಜಾತಿಗಳು, ವಿದ್ಯಾಧರರು, ಯಕ್ಷರು, ಕಿನ್ನರರು, ಕಿಂಪುರುಷರು ಎಲ್ಲ ಅಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾರೆ. ಇಕ್ಕಟ್ಟಾಗಲಿಲ್ವ ಅಂತ ಕೇಳಬೇಡಿ, ಯಾಕೆಂದರೆ ಅವರವ್ರ ಊರಲ್ಲೇ ಇಕ್ಕಟ್ಟಂತೆ ಅವರಿಗೆ. ಹೀಗಿರುವಾಗ ಎಲ್ಲ ಸೇರ್ಕೊಂಡು ಈ ಒಂದು ಊರಲ್ಲಿ ಇದ್ರೆ ಇಕ್ಕಟ್ಟಾಗಲಿಲ್ಲ ಅಂದರೆ ಅವರವ್ರ ಊರಲ್ಲಿ ಸ್ವಲ್ಪ ಇಕ್ಕಟ್ಟಿರ್ಬೋದು, ಆದರೆ ಇಲ್ಲಿ ಅಸಂಬಾಧಂ ದಿವಸಂತೆ ಸ್ಮ, ಯಾವ ಇಕ್ಕಟ್ಟು ಇಲ್ವಂತೆ, ಆರಾಮಾಗಿ ಕೂತ್ಕೊಂಡಿದ್ರಂತೆ, ನೆಲೆಸಿದ್ರಂತೆ ಎಲ್ಲರೂ ಕೂಡ ಅಂತ. ಇದೊಂದು ಮಾತನ್ನು ಹೇಳಿ ಪೂರ್ಣ ಮಾಡ್ತೇವೆ. ಕೊನೆ ಭಾಗಕ್ಕೆ ನಾವು ಬಂದಿದ್ದೇವೆ. ಅಲ್ಲಿ ಎಲ್ಲರಿಗೂ ಯಾವ ಭಾವನೆ ಇತ್ತು, ಆ ನಗರದಲ್ಲಿ ವಾಸ ಮಾಡ್ತಕ್ಕಂಥ ಒಬ್ಬೊಬ್ಬ ಪ್ರಜೆಗೂ ಯಾವ ಭಾವನೆ ಇತ್ತು. ಪ್ರಜೆಗಳು ಯಾರು? ದೇವರುಗಳೇ ಪ್ರಜೆಗಳು ಅಲ್ಲಿ ಆ ಊರಿನಲ್ಲಿ ಅಂತ. ಅವ್ರಿಗೇನು ಭಾವನೆ ಇತ್ತು ಅಂದರೆ, ದೇವಿಗೆ ನನ್ನ ಮೇಲೇ ಪ್ರೀತಿ, ಇನ್ನು ಯಾರ ಮೇಲೂ ಇಲ್ಲ. ಇದು ಪ್ರತಿಯೊಬ್ಬರ ಭಾವವಂತೆ. ಇಯಂ ಮಧ್ವತ್ಸಲಾ ದೇವಿ ನಾಣ್ಯಸ್ಯ, ಇಯಂ ದೇವಿ, ಈ ತ್ರಿಪುರ ಸುಂದರಿ ರಾಜರಾಜೇಶ್ವರಿಯು ಮಧ್ವತ್ಸಲ, ನನ್ನ ಮೇಲೆ ಇವಳಿಗೆ ವಾತ್ಸಲ್ಯ ಇದೆ ಅಂತ. ನಾಣ್ಯಸ್ಯ, ಇನ್ನು ಯಾರ ಮೇಲೂ ಪ್ರೀತಿ ಇಲ್ಲ, ನನ್ನ ಮೇಲೆ ಮಾತ್ರ ಅಂತ ಪ್ರತಿಯೊಬ್ಬರ ಭಾವನೆ ಅಂತ. ಆಳಿದ್ರೆ ರಾಜ್ಯವನ್ನು ಹೀಗೆ ಆಳಬೇಕು ಅಂತ ಮಾದರಿ ನೋಡಿ ಇದು ಅಂತ. ಹಾಗೆ ಅನ್ನಿಸುವಂತೆ ಆಕೆ ಮಾಡಿದಳು ಪ್ರತಿಯೊಬ್ಬರಿಗೂ ಕೂಡ, ಅನ್ನೋದನ್ನು ನಾವು ಗಮನಿಸಬೇಕು ಅಂತ. ಇನ್ನಿಬ್ಬರು ಪಾಲು ಮಾಡ್ಕೊಂಡ್ರಂತೆ ರಾಜ್ಯಭಾರ ಮಾಡುವಾಗ. ಹಾಗಾದರೆ ಕಾಮೇಶ್ವರನಿಗೆ ಪಾತ್ರವೇ ಇಲ್ಲವಾ ಅಂದರೆ ಪಾತ್ರ ಇದೆ. ಜ್ಞಾನಿಗಳಿಗೆ ಆಶೀರ್ವಾದ ಮಾಡೋದು ಕಾಮೇಶ್ವರನಂತೆ, ಎಲ್ಲ ಸಾಮಾನ್ಯರಿಗೆ ಆಶೀರ್ವಾದ ಮಾಡೋದು ದೇವಿ ಅಂತ. ಹಾಗಾಗಿ ರಾಜಾದುಹತಿ ಭೂಲೋಕೆ ವಿದುಷ ಸಕಲೇಪ್ಸಿತಾನ್, ದಕ್ಷಿಣಾಮೂರ್ತಿಯವನು
ಜ್ಞಾನಿಗಳ ಶಿರೋಮಣಿಯವನು. ಹಾಗಾಗಿ ಈ ಸೃಷ್ಟಿಯ ಎಲ್ಲ ಜ್ಞಾನಿಗಳಿಗೆ ಅವರಿಗೆ ಬೇಕಾದ್ದೆಲ್ಲ ಕೊಡುವ ಕಾರ್ಯವನ್ನು ಕಾಮೇಶ್ವರ ಮಾಡ್ತಾ ಇದ್ದರೆ, ಭೂತಲ ವಾಸ ನಮ್ಮ ಸರ್ವಭೂತಲ ಸಮಸ್ತ ಜೀವಗಳ ಯೋಗಕ್ಷೇಮವನ್ನು ತಾಯಿ ಸಾಧಿಸಿ ಕೊಡ್ತಾ ಇದ್ಲು. ಹಾಗಾಗಿ ಹೀಗೊಂದು ಮಾನ್ಯ ಸಾಮಾನ್ಯ ಅಂತ ವಿಭಾಗ ಮಾಡಿಕೊಂಡ್ರು ಅವರಿಬ್ಬರು ಕೂಡ, ಅಜ್ಜವನ್ನು ರಾಜ್ಯಭಾರ ಮಾಡುವಾಗ ಅಂತ. ಕೊನೆಯದಾಗಿ ತ್ರಿಲೋಕೈಕ ಮಹೀಪಾಲೆ, ಸಮಸ್ತ ಸೃಷ್ಟಿಗೆ ಯಾರು ರಾಜ, ಯಾರು ರಾಜ್ಞಿ ಅಂದರೆ ಸಾಂಬಿಕೆ ಕಾಮಶಂಕರೇ. ಅಂಬಿಕೆಯಿಂದ ಒಡಗೂಡಿರ್ತಕ್ಕಂಥ ಕಾಮಶಂಕರ ಅಂದರೆ ಕಾಮೇಶ್ವರ ಅಂತ. ಅವನು ಸಮಸ್ತ ಸೃಷ್ಟಿಯ ಅಧಿಪತಿಯಾಗಿ ರಾಜ್ಯವಾಡ್ತಾ ಇರಲು 10,000 ವರ್ಷಗಳು ಕ್ಷಣದಂತೆ ಕಳೆದು ಹೋದವು. 10,000 ವರ್ಷಗಳು ನೀವು ಇಲ್ಲಿ ಲೆಕ್ಕ ಹಾಕಬಾರ್ದು, ನಿಮಗೆ ತಲೆಬಿಸಿ ಆಗ್ತದೆ ಈ ಲೋಕ ನಮಗೆ. ಯಾಕೆಂದರೆ ಯಾರು ದೊಡ್ಡದನ್ನು ನೋಡಿಲ್ವೋ, ಯಾರು ಸಣ್ಣ ಸಣ್ಣದನ್ನೇ ನೋಡಿ ಜೀವನ ಮಾಡಿದಾನೋ ಅವನು ದೊಡ್ಡದನ್ನು ನಂಬೋದೂ ಇಲ್ಲ. ಅವನು ಈ ಬಾವಿ ಕಪ್ಪೆಗೆ ಯಾವತ್ತೂ ಮತ್ತೊಂದು ದೊಡ್ಡದಿದೆ ಅಂತ ನಮ್ಮ ನಂಬಿಕೆ ಬರೋದೇ ಇಲ್ಲ. ಸಮುದ್ರ ಅಂತ ಇದಂದ್ರೆ ಒಪ್ಪೋದೇ ಇಲ್ಲ ಅದು ಅಂತ. ನಾವೆಲ್ಲ ಕೂಪ ಮಂಡೂಕಗಳೇ, ದೊಡ್ಡದನ್ನು ಕಂಡವರಲ್ಲ ನಾವು. ಹಾಗಾಗಿ 10,000 ವರ್ಷ ಅದೆಲ್ಲಿ ಅಂತ ಅಂದ್ಕೊಳ್ತೇವೆ. ನಮಗೆ ಗೊತ್ತಿಲ್ಲದಂತ ಅಷ್ಟು ಅಂದ್ಕೊಂಡ್ರೆ ಸಾಕು ನಾವು, ಅದು ಇದೇ ಇಲ್ಲೋ ಅನ್ನೋದು ಆಮೇಲೆ ಅದು ಅಂತ. ನಮ್ಮ ವ್ಯಾಪ್ತಿಗೆ ಮೀರಿದ್ದು, ನಮ್ಮ ಬುದ್ಧಿ ಅಳತೆಗೆ ಮೀರಿದ್ದು, ಇಲ್ಲಿ ಕಂಡು ಕೇಳಿ ಬರುವಂಥದ್ದಲ್ಲ. ಅದು ಅಷ್ಟು ಅಂದ್ಕೊಂಡ್ರೆ ಸಾಕಲ್ವ. ಬಾವಿ ಕಪ್ಪೆ ಅಂದರೆ ಬಾವಿಲಿಲ್ಲ ಆ ವಾತಾವರಣ ಒಪ್ಪಂತು, ಎಲ್ಲೂ ಇಲ್ಲ ಅಂತಲ್ಲ, ಬಾವಿಲಿಲ್ಲ ಅಂತ ಅಷ್ಟು ಅಂದ್ಕೊಂಡ್ರೆ ಸಾಲ್ದ ಅಂತ. ಹಾಗೆ 10,000 ವರ್ಷಗಳು ಕ್ಷಣದಂತೆ ಕಳೆದು ಹೋದವು. ಮುಂದೆ ಪ್ರಶ್ನೆ ಇರುವಂಥದ್ದು, ಹಾಗಾದರೆ ಈ ಭಂಡಾಸುರ ಆರಾಮಾಗಿದ್ನ ಅಂತ, ನನಗೇನು ತೊಂದರೆ ಇಲ್ವಲ್ಲ ಅಂತ. ಇಲ್ಲ, ಇನ್ನು ಮುಂದೆ ಪ್ರಾರಂಭ. ಅದು ಒಂದು ಅವಕಾಶ, 60,000 ವರ್ಷ ಶಿವ ಕೊಟ್ಟ ಅವಕಾಶ. ಅದರ ಬಳಿಕ ಒಂದು 800 ವರ್ಷ ಗತಿಸಿದೆ, ಮೋಹಿನಿ ಬಂದಳು. ಅದರ ನಂತರ ಆ 800 ವರ್ಷದಲ್ಲಿ ಅವನು ಏನು ಮಾಡ್ಕೊಳ್ಬೇಕಾಗಿತ್ತು, ಮಾಡ್ಕೊಳ್ಳೋದ್ರಿಂದ ಮೋಹಿನಿ ಪ್ರವೇಶ ಆಯಿತು. ಆಮೇಲೆ ಮತ್ತೆ ತಪ್ಪುಗಳನ್ನು ಮಾಡ್ತಾನೆ ಬಂದ. ಮತ್ತೆ 10,000 ವರ್ಷಗಳು ಕಳೆದು ಮಹಾಯಾಗ ನಡೀತಲ್ಲ ದೇವತೆಗಳಿದ್ದು, 10,000 ವರ್ಷಗಳ ಅವಧಿ ಅದು. ಅದಾದ ಮೇಲೆ ಈ ಲಲಿತೆ ಲೋಕಕ್ಕೆ ಬಂದು 10,000 ವರ್ಷಗಳು, ಅಲ್ಲಿ ತುಂಬ ಸಣ್ಣ ಕಾಲ ಅದು, ನಮ್ಮ ದೃಷ್ಟಿಯಿಂದ ತುಂಬ ದೊಡ್ಡ ಕಾಲ ಅದು. ಅದು ಕೂಡ ಕಳೆಯಿತು. ಈ 21,000 ವರ್ಷಗಳು, ಸುಮಾರು 21,000 ವರ್ಷಗಳಿದೆಯಲ್ಲ, ಇದು ಭಂಡಾಸುರನಿಗೆ ಕೊಟ್ಟ ಹೆಚ್ಚಿನ ಅವಕಾಶ ಅಂತ. ದೇವರು ಮೇಲೆ ಮೇಲೆ ಅವಕಾಶಗಳನ್ನು ಕೊಡ್ತಾನೆ, ತಿದ್ದುಕೋ, ಸರಿ ಮಾಡ್ಕೋ, ದಾರಿಗೆ ಬಾ ಅಂತ. ಮಾಡ್ಕೊಡದೇ ಇದ್ದಾಗ ಕೊನೆಗೆ ದಂಡ ಪ್ರಯೋಗ ಆಗುವಂಥದ್ದು. ಹಾಗಾಗಿ ಮುಂದೆ ದಂಡ ಪ್ರಯೋಗ ಆಗುವಂಥ ಅವಕಾಶ 21,000 ವರ್ಷಗಳಲ್ಲಿ ಯಾವಾಗ ಅದು ಬದಲಾವಣೆ ಆಗಲಿಲ್ಲ, ಯಾವಾಗ ಅದು ಸರಿದಾರಿಗೆ ಬರಲಿಲ್ಲ, ದಂಡಂ ದಶಗುಣಂ ಭವೇತ್ ಅನ್ನೋದು ಇನ್ನು ಮುಂದಕ್ಕೆ ಇರತಕ್ಕಂಥದ್ದು. ಆ ಘಟ್ಟವನ್ನು ಇನ್ನು ಮುಂದಿನ ಭಾಗದಲ್ಲಿ ಅವಲೋಕನ ಮಾಡೋಣ. ಈ ದೇವಿಯ ಚರಿತ್ರ ನಿರೂಪಣಾ ಪರವಾದ ವಾಕ್ಕುಸುಮಗಳು ಆ ರಾಜರಾಜೇಶ್ವರಿಯ, ಮಹಾತ್ರಿಪುರ ಸುಂದರಿಯ, ಶ್ರೀದಲಿತೆಯ, ಪರ ಭಟ್ಟಾರಿಕೆಯ ಚರಣಾರವಿಂದಗಳಲ್ಲಿ ಸಮರ್ಪಿತವಾಗಲಿ. ಆಕೆಯ ಪ್ರಸಾದ ಪುಷ್ಪವಾಗಿ ನಿಮಗೆಲ್ಲ ಅದು ಒದಗಿ ಬರಲಿ, ನಿಮ್ಮ ಜೀವನವನ್ನು ಹೂವಾಗಿ ಮಾಡಲಿ. ಹರೇ ರಾಮ. ಅಂಬಾ ಮಾತಾ ಕೀ, ಅಂಬಾ ಮಾತಾ ಕೀ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕೀ.